ಹಾಯ್ ನಮಸ್ತೆ ಎಲ್ಲರಿಗೂ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 2025ರ ಟಾಪ್ 700 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳ ಸರಣಿಯ ಎರಡನೇ ಭಾಗವನ್ನು ನಾವು ಈ ಒಂದು ಸೆಷನಲ್ಲಿ ನೋಡ್ಕೊಳ್ಳೋಣ ಸರಿನಾ. ಸೊ ಆಲ್ರೆಡಿ ನಾವು ಮೊದಲನೇ ಭಾಗ ಮಾಡಿದ್ವಿ. ಮೊದಲನೇ ಭಾಗದಲ್ಲಿ 100 ಪ್ರಶ್ನೆಗಳನ್ನ ನೋಡ್ಕೊಂಡಿದ್ವಿ ಸರಿನಾ. ಸೊ ಇದು ಎರಡನೇ ಭಾಗ ಆಗಿರುತ್ತೆ. ಸೊ ಇದರಲ್ಲೂ ಸಹ ನಾವು 100 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಸೊ ಟೋಟಲಿ 700 ಪ್ರಶ್ನೆಗಳಿಗೆ 7 ಸೆಷನ್ಗಳಾಗ್ತವೆ ಸರಿನಾ. ಸೊ 7 ಸೆಷನ್ಗಳನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಅಂಡ್ ದೆನ್ ಯಾರು ಇನ್ನೂ ಮೊದಲ ಸೆಷನ್ನ ಮೀನ್ಸ್ ಈ ಒಂದು ಮೊದಲ ಪಾರ್ಟ್ನ ನೋಡಿಲ್ಲ ಅಲ್ವಾ, ಪ್ಲೀಸ್ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡೋಣ, ನಿಮಗೆ ಖಂಡಿತವಾಗ್ಲೂ ಸಹ ಅದು ಉಪಯೋಗ ಆಗುತ್ತೆ ಸರಿನಾ. ಸೊ ನೀವು ಸೆಂಟ್ರಲ್ ಗೌರ್ಮೆಂಟ್ನ ಯಾವುದೇ ಎಕ್ಸಾಮ್ ಬರೆದ್ರು ಸಹ ಅಂಡ್ ದೆನ್ ಸ್ಟೇಟ್ ಗೌರ್ಮೆಂಟ್ನ ಯಾವುದೇ ಎಕ್ಸಾಮ್ ಬರೆದ್ರು ಸಹ ಈ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ ನಿಮಗೆ ಯೂಸ್ಫುಲ್ ಆಗುತ್ತೆ. ಅಂಡ್ ದೆನ್ ಜಸ್ಟ್ ನಿಮಗೆ ಇದು ಕರೆಂಟ್ ಅಫೇರ್ಸ್ಗೆ ಮಾತ್ರ ಯೂಸ್ಫುಲ್ ಆಗೋದಿಲ್ಲ. ಸೊ ಅದರ ಜೊತೆಗೆ ನಿಮಗೆ ಸ್ಟ್ಯಾಟಿಕ್ ಜಿಕೆಯೂ ಸಹ ನಿಮಗೆ ಕವರ್ ಆಗುತ್ತೆ. ಓಕೆ, ಸ್ಟ್ಯಾಟಿಕ್ ಜಿಕೆ ಕವರ್ ಆಗುತ್ತೆ ಅಂಡ್ ದೆನ್ ದ ಜಿಯೋಗ್ರಫಿ ಪಾರ್ಟ್ ಕವರ್ ಆಗುತ್ತೆ ಅಂಡ್ ದೆನ್ ದ ಎನ್ವೈರನ್ಮೆಂಟ್ ಪಾರ್ಟ್ ಕವರ್ ಆಗುತ್ತೆ. ಸೊ ಆದ್ರಿಂದ ಈ ಕರೆಂಟ್ ಅಫೇರ್ಸ್ ಕ್ಲಾಸ್ ಏನಿದೆ ಅಲ್ವಾ ನಿಮಗೆ ಉಪಯೋಗ ಆಗುತ್ತೆ ಸರಿನಾ. ಸೊ ಜಾಸ್ತಿ ಏನು ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಒಂದು ನಿಮಿಷ ಆಯಿತು ಇವಾಗಲೇ ಟೈಮ್ ವೇಸ್ಟ್. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನೀವೇನಾದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಓಕೆ, ಸೊ ಮೊದಲ ಪ್ರಶ್ನೆ ಅನ್ನೋದಕ್ಕಿಂತ ಇದು 100ನೇ ಪ್ರಶ್ನೆ ಆಗಿತ್ತು. ಮೀನ್ಸ್ ನಿನ್ನೆಯ ಕ್ಲಾಸಿನ ಕೊನೆಯ ಪ್ರಶ್ನೆ ಹೋಮ್ವರ್ಕ್ ಕೊಟ್ಟಿದ್ದೆ. ಸೊ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಯಾರು ಸಹ ಇದಕ್ಕೆ ಆನ್ಸರ್ ಹೇಳಿಲ್ಲ. ಸೊ ಏನಿದೆ ಮೊದಲ ಪ್ರಶ್ನೆ, 2026ರ QS ಏಷ್ಯಾ ಶ್ರೇಯಾಂಕದಲ್ಲಿ ಯಾವ ಭಾರತೀಯ ಸಂಸ್ಥೆ ಅಗ್ರಸ್ಥಾನ ಪಡೆದಿದೆ ಅಂತ ಕೇಳಿದ್ದಾನೆ ಸರಿನಾ. ಯಾವುದಾಗಿದೆ ಸರ್? IIT ದೆಹಲಿ ಸರ್, IISc ಬೆಂಗಳೂರು ಅಂಡ್ ದೆನ್ ಈ ಒಂದು JNU ಅಂಡ್ ದೆನ್ IIT ಬಾಂಬೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಯಾವುದು ಅಂತ ಕೇಳಿದ್ರೆ IIT ದೆಹಲಿ ಅಂತ ಹೇಳಿದ್ವಿ ಸರಿನಾ. ಯಾವುದು ಈ ಒಂದು QS ಏಷ್ಯಾ ಶ್ರೇಯಾಂಕದಲ್ಲಿ ಮೊದಲ ಸ್ಥಾನದಲ್ಲಿ ಕಂಡುಬರ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ IIT ದೆಹಲಿ. ಓಕೆ ಸರ್, ಹಾಗಾದ್ರೆ ಸೆಕೆಂಡ್ ಯಾವುದಾದ್ರೂ ಇದೆಯಾ? ಹೌದು, ಸೆಕೆಂಡ್ ಇದೆಯಲ್ಲ. ಯಾವುದು? IISc ಬೆಂಗಳೂರು ಅಂತ ಹೇಳ್ತೀವಿ ಸರಿನಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಅಂತ ಹೇಳ್ತೀವಿ. ಅಂಡ್ ದೆನ್ ಸರ್ ಥರ್ಡ್ ಯಾವುದಾದ್ರೂ ಇದೆಯಾ? ಹೌದು, ಥರ್ಡ್ ಸಹ ನೆನ್ಪಿಟ್ಕೊಳ್ಬೇಕಾಗುತ್ತೆ ಅಂಡ್ ದೆನ್ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಸರ್? IIT ಮದ್ರಾಸ್. ಯಾವುದು ಅಂತ ಕೇಳಿದ್ರೆ ಒಂದು IIT ಮದ್ರಾಸ್ ಅಂತ ಹೇಳ್ತೀವಿ ಸರ್. ಮೊದಲ ಸ್ಥಾನದ ಯಾವುದು? ದೆಹಲಿ ನಂತರ ಬೆಂಗಳೂರು ನಂತರ ಯಾವುದು ಅಂದರೆ ನಿಮಗೆ ಇದು ಯಾವುದು? ಮದ್ರಾಸ್ ಕಂಡು ಬರುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ದೆಹಲಿಯಿಂದ ಸ್ಟಾರ್ಟ್ ಮಾಡಿ. ದೆಹಲಿಯಿಂದ ನೀವು ನಿಮ್ಮ ಒಂದು ಕಾರ್ನ ನೀವು ಬಿಟ್ಟರೆ ಎಲ್ಲಿ ಬರ್ತೀರಾ? ನೀವು ಬೆಂಗಳೂರಿಗೆ ಬರ್ತೀರಾ. ಬೆಂಗಳೂರಿಂದ ಸ್ವಲ್ಪ ನೀವು ಕ್ರಾಸ್ ತೊಗೊಂಡ್ರೆ ಎಲ್ಲಿ ಹೋಗ್ತೀರಾ? ನೀವು ಚೆನ್ನೈಗೆ ಹೋಗ್ತೀರಾ, ಮೀನ್ಸ್ ಮದ್ರಾಸ್ಗೆ ಹೋಗ್ತೀರಾ. ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ, 3 ಸಹ ನಿಮಗೆ ನೆನಪುಳಿತದೆ. ಆ್ಯಂಡ್ ನಿಮಗೆ ಏನಾದರೂ ಅಂಕಗಳನ್ನು ಕೇಳಿದರೆ ಮೊದಲನೇದ್ರದ್ದು ಮಾತ್ರ ನಿಮಗೆ ಅಂಕವನ್ನು ಕೇಳಬಹುದು. ನಿಮಗೆ ಅಂಕಲ್ಲ, ರ್ಯಾಂಕ್. ಓಕೆ, ಸೊ ಮೀನ್ಸ್ ಇಡೀ ಏಷ್ಯಾದಲ್ಲಿ ಇದರ ರ್ಯಾಂಕ್ ಎಷ್ಟನೇದಿದೆ? ಓಕೆ, ನಮ್ಮ ಭಾರತದಲ್ಲಿ ಮೊದಲನೇದಿದೆ, ಬಟ್ ಇಡೀ ಏಷ್ಯಾದಲ್ಲಿ ಎಷ್ಟನೇ ರ್ಯಾಂಕ್ ಇದೆ ಅಂತ. ಎಷ್ಟನೇ ರ್ಯಾಂಕ್ ಇದೆ ಅಂದರೆ 59ನೇ ರ್ಯಾಂಕನ್ನು ಪಡೆದಿದೆ. ಹಾಗಾದರೆ ಈ ಒಂದು IISc ಬೆಂಗಳೂರು ಅದು 64ನೇ ರ್ಯಾಂಕ್ ಆ್ಯಂಡ್ ದೆನ್ ಈ ಒಂದು IIT ಮದ್ರಾಸ್ ಏನಿದೆ ಅಲ್ವಾ ಇದು 70ನೇ ರ್ಯಾಂಕನ್ನು ಪಡೆದಿದೆ. ಬಟ್ ಇದು ಏನು ಇಂಪಾರ್ಟೆಂಟ್ ಇಲ್ಲ, ಬಟ್ ಇದನ್ನು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಯಾವುದು? ಈ IIT ದೆಹಲಿದು ನಮ್ಮ ಭಾರತದಲ್ಲಿ ಆದರೆ ಮೊದಲನೇ ರ್ಯಾಂಕ್ ಇದೆ ಆ್ಯಂಡ್ ದೆನ್ ಇಡೀ ನಮ್ಮ ಏಷ್ಯಾದಲ್ಲಿ ಹೇಳೋದಾದರೆ 59ನೇ ರ್ಯಾಂಕ್ ಕಂಡು ಬರುತ್ತೆ. ಆ್ಯಂಡ್ ದೆನ್ ಸರ್ ಹಾಗಾದರೆ ಇಡೀ ಏಷ್ಯಾದಲ್ಲಿ ಯಾವುದಾದ್ರೂ ಫಸ್ಟ್ ಇದೆಯಾ? ಅದು ಇದ್ರೆ ಯಾವ ದೇಶದಲ್ಲಿದೆ? ಅದು ಇರೋದು ಚೀನಾದಲ್ಲಿದೆ ಸರ್. ಚೀನಾದಲ್ಲಿದೆಯಾ ಅಥವಾ ಹಾಂಗ್ಕಾಂಗಲ್ಲಿದೆಯಾ? ಹಾಂಗ್ಕಾಂಗಲ್ಲಿದೆ ಸರಿನಾ. ಯಾವುದು? ಫಸ್ಟ್ ಒನ್ ಇರೋದು ಹಾಂಗ್ಕಾಂಗಲ್ಲಿದೆ. ಸೊ ಮೀನ್ಸ್ ಈ ಹಾಂಗ್ಕಾಂಗ್ ಸಹ ನಾವು ಚೀನಾ ಅಂತ ಹೇಳ್ಕೊಳ್ತೇವೆ. ದ ಯೂನಿವರ್ಸಿಟಿ ಆಫ್ ಹಾಂಗ್ಕಾಂಗ್ ಅಂತ ಹೇಳ್ತೀವಿ ಸರ್. ಸೊ ಫಸ್ಟಲ್ಲಿ ಇರ್ತಕ್ಕಂಥ ಒಂದು ಯೂನಿವರ್ಸಿಟಿ ಯಾವುದು ಅಂತ ಕೇಳಿದ್ರೆ ದ ಯೂನಿವರ್ಸಿಟಿ ಆಫ್ ಹಾಂಗ್ಕಾಂಗ್ ಅನ್ನೋದು. ಆ್ಯಂಡ್ ದೆನ್ ಎರಡನೇ ಯೂನಿವರ್ಸಿಟಿ ಯಾವುದು? ಪೀಕಿಂಗ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ ಸರ್. ಈ ಒಂದು ಪೀಕಿಂಗ್ ಯೂನಿವರ್ಸಿಟಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಅದು ಸಹ ನಿಮಗೆ ಮೊದಲನೇದು ಎರಡನೇದು ಎರಡೂ ಸಹ ಚೀನಾದ ಅಂಡರಲ್ಲೇ ಕಂಡು ಬರ್ತಾವೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಮೂರನೇದು ಯಾವುದು ಅಂತ ಕೇಳಿದ್ರೆ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರ್ ಅಂತ ಹೇಳ್ತೀವಿ ಸರ್. ಸೊ ಇದು ಟಾಪ್ 3 ನಮ್ಮ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ಯೂನಿವರ್ಸಿಟಿಗಳು ಆಗಿದ್ದಾವೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ, ಚೀನಾ ಯಾವ ರೀತಿಯ ರಿಯಾಕ್ಟರ್ನಲ್ಲಿ ಮೊದಲ ಬಾರಿಗೆ ಥೋರಿಯಂ ಯುರೇನಿಯಂ ಇಂಧನ ಪರಿವರ್ತನೆಯನ್ನು ಸಾಧಿಸಿದೆ ಅಂತ ಕೇಳಿದ್ದಾನೆ. ಯಾವ ರೀತಿ ರಿಯಾಕ್ಟರಲ್ಲಿ? ಯಾವ ರೀತಿ ರಿಯಾಕ್ಟರ್ ಸರ್? ಯಾವುದು ಅಂತ ಕೇಳಿದ್ರೆ ಈ ಒಂದು ಥೋರಿಯಂ ಕರಗಿದ ಉಪ್ಪಿನ ರಿಯಾಕ್ಟರ್ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಥೋರಿಯಂ ಕರಗಿದ ಉಪ್ಪಿನ ರಿಯಾಕ್ಟರಲ್ಲಿ ಈ ಥೋರಿಯಂನ ಯುರೇನಿಯಂ ಆಗಿ ಬದಲಾವಣೆ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ಆ್ಯಕ್ಚುಲಿ ಚೀನಾಕ್ಕೆಷ್ಟು ಲಾಭದಾಯಕ ಅಲ್ವಾ? ಇದೇನಾದರೂ ಫಾರ್ಮುಲಾ ಸಿಕ್ತು ಅಂತಂದರೆ, ಇದೇನಾದರೂ ಕಂಡುಹಿಡಿದ್ರು ಅಂತಂದರೆ ಇಂಡಿಯಾಗೆ ಅತಿ ಹೆಚ್ಚು ಲಾಭ ಆಗುತ್ತೆ. ಬಿಕಾಸ್ ಯಾಕೆ ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಯುರೇನಿಯಂ ಕಂಡು ಬರೋದಿಲ್ಲ. ಯುರೇನಿಯಂ ಅತಿ ಹೆಚ್ಚು ಕಂಡು ಬರೋದು ಆಸ್ಟ್ರೇಲಿಯಾದಲ್ಲಿ, ಬಟ್ ಅತಿ ಹೆಚ್ಚು ಥೋರಿಯಂ ಕಂಡು ಬರೋದು ನಮ್ಮ ಭಾರತದಲ್ಲಿ. ಸೊ ಆದ್ದರಿಂದ ಈ ಒಂದು ಥೋರಿಯಂನ ನಾವು ಯುರೇನಿಯಂ ಆಗಿ ಬದಲಾವಣೆ ಮಾಡಿದ್ರೆ ನಾವು ಎಷ್ಟು ಪವರ್ನ ನಾವು ಹೊಂದಬಹುದು. ಸೊ ಆದ್ದರಿಂದ ಈ ಒಂದು ಇಂಡಿಯಾಗೆ ಇದು ಬೆನಿಫಿಟ್ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ 91ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ ಕೇಳಿದ್ದಾರೆ. ಸರ್ ಏನು ಸರ್ ನೀವು 91ನೇದು ಹೇಳ್ತಾ ಇದ್ರಾ? ಇವಾಗ ಆಲ್ರೆಡಿ 92ನೇದವ್ರು ಬಂದ್ರಲ್ಲ ಸರ್. ಯಾರು ಬಂದರು ಸರ್ 92ನೇದವರು? 92ನೇ ಗ್ರ್ಯಾಂಡ್ ಮಾಸ್ಟರ್ ಯಾರು ಸರ್? ಯಾರು ಅಂತ ಕೇಳಿದ್ರೆ ಆರ್ಯನ್ ಅಂತ ಹೇಳ್ತೀವಿ ಸರ್. ಯಾರು? ಆರ್ಯನ್ ಅನ್ನೋರು. ಅವ್ರು ನೆನ್ಪಿಟ್ಕೊಳ್ಳಿ, ಇದು 92ನೇದವ್ರು ಆಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ 91ನೇದವ್ರು ಯಾರು ಸರ್? ಗುಕೇಶ್ ಡಿಯಾಗ್ಲೆಕ್ಸ್ ಅದೇ ಇಲ್ಲ, ಆರ್ ಪ್ರಜ್ಞಾನಂದ, ರಾಹುಲ್ VS ಮತ್ತು ಈ ಒಂದು ಅರ್ಜುನ್ ಇರ್ಗೈಸಿ ಅಂತ ಕೊಟ್ಟಿದ್ದಾನೆ. ಯಾರಾಗ್ತಾರೆ ಸರ್ ಇದಕ್ಕೆ ಸರಿಯಾದ ಉತ್ತರ? ಯಾರು ಅಂತ ಕೇಳಿದ್ರೆ ಒಂದು ರಾಹುಲ್ VS ಅಂತ ಹೇಳ್ತೀವಿ ಸರ್. ಯಾರು? ರಾಹುಲ್ VS ಅವರು 91ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಈ ಒಂದು 92ನೇ ಗ್ರ್ಯಾಂಡ್ ಮಾಸ್ಟರ್ ಯಾರು ಅಂತ ಕೇಳಿದ್ರೆ ಈ ಒಂದು ಆರ್ಯನ್ ಅವರು ಅಂತ ಹೇಳ್ತೀವಿ ಸರ್. ಸೊ ಇದು ನಿಮಗೆ ಕೇಳ್ತಾನೆ ಜಾಸ್ತಿ ಈ ರೀತಿ ನಿಮಗೆ ಗ್ರ್ಯಾಂಡ್ ಮಾಸ್ಟರ್ ಇಷ್ಟನೇದವ್ರು ಯಾರು ಅಷ್ಟನೇದವ್ರು ಯಾರು ಅಂತ ಕೇಳೋದು ಎಲ್ಲಿ ಅಂತಂದ್ರೆ ನಿಮಗೆ RRBಯಲ್ಲಿ ಕೇಳ್ತಾನೆ ನೋಡಿ.
ಎಸ್ ಎಸ್ ಸಿ ಅಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ದಾನೆ ಇವಾಗ, ಮೀನ್ಸ್ ಅಷ್ಟನೇದವರು ಏನು ಅಂತ. ಬಟ್ ಈ ಒಂದು ಫಿಡೆ ಚೆಸ್ ಬಗ್ಗೆ ಕೇಳ್ತಾರೆ ನಿಮಗೆ ಎಲ್ಲಿ, SSC ಅಲ್ಲಿ. ಓಕೆ, ಸೊ ರೀಸೆಂಟಾಗಿ ಯಾರು ಗೆದ್ದಿದ್ದಾರೆ ಸರ್? ಸಿಂಡರೋವ್ ಅವರು ಅಲ್ವಾ. ಸೊ ಈ ಒಂದು ಜಾಕಿರೋವ್ ಸಿಂಡರೋವ್ ಅವರು ಎಲ್ಲಿ ಗೆದ್ದಿದ್ದಾರೆ ಸರ್? ಗೋವಾದಲ್ಲಿ ಗೆದ್ದಿದ್ದಾರೆ. ಯಾವ ದೇಶದವರು? ಉಜ್ಬೇಕಿಸ್ತಾನ್ ದೇಶದವರು. ಎಷ್ಟು ವಯಸ್ಸಿದೆ ಅವರಿಗೆ? 19 ವಯಸ್ಸು. ಓಕೆ, ಅದು ಎಲ್ಲ ಸಾರಿ ಗೊತ್ತಿರಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರವೈಗ್ ಡೈನಾಮಿಕ್ಸ್ ಅಭಿವೃದ್ಧಿಪಡಿಸಿದ ಭಾರತದ ಮೊದಲ ರಕ್ಷಣಾ ವಿದ್ಯುತ್ ವಾಹನ ಯಾವುದು ಅಂತ ಕೇಳಿದಾನೆ. ಯಾವುದಾಗಿದೆ ಸರ್ ಈ ಒಂದು ವಾಹನ? ಅಟ್ಲಾಸ್, ವೀರ್, ಗರುಡ ಮತ್ತು ವಿಕ್ರಾಂತ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸರ್. ಯಾವುದು? ವೀರ್ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ವೀರ್ ಅನ್ನೋದು? ಇದನ್ನ ನಾವು ಡೈಲಿ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ಕೊಂಡಿದ್ದೀವಿ ಅಲ್ವಾ, ಮೀನ್ಸ್ ನೋಡ್ಕೊಂಡಿದ್ದೀವಿ ಇದನ್ನ, ವೀರ್ ಅನ್ನೋದನ್ನ ಆಲ್ಮೋಸ್ಟ್ ನಾವು ನೋಡ್ಕೊಂಡಿದ್ದೀವಿ. ಸೊ ಇದು ಏನಿದೆ ಅಲ್ಲ, ಮೀನ್ಸ್ ನವೆಂಬರಿಂದ ನಾವು ಸ್ಟಾರ್ಟ್ ಮಾಡಿರೋದ್ರಿಂದ ನವೆಂಬರ್ ಹಿಂದ್ಗಡೆ ಇರೋದು ಕೆಲವು ಪ್ರಶ್ನೆಗಳು ನೋಡ್ಕೊಂಡಿದ್ವಿ. ಆ್ಯಂಡ್ ಇನ್ನೂ ಸಮ್ ಡೆಪ್ತ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಸಹ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಸೊ ಇದು ಯಾವುದು ಅಂದರೆ ವೀರ್ ಅಂತ ಹೇಳ್ತೀವಿ ಸರ್. ನಾವು ಏನು ವೀರ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿದ್ದೀನ. ಪ್ರವೈಗ್ ಡೈನಾಮಿಕ್ಸ್ ಅಭಿವೃದ್ಧಿಪಡಿಸಿದ ಭಾರತದ ಮೊದಲ ರಕ್ಷಣಾ ವಿದ್ಯುತ್ ವಾಹನ ಯಾವುದು? ವೀರ್ ಅನ್ನೋದು. ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಸೈನ್ಸ್ ಅಂಡ್ ಟೆಕ್ ಕರೆಂಟ್ ಅಫೇರ್ಸ್ ಅಲ್ಲಿ ನಿಮಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ಹಸಿವು ಸೂಚಂಕ 2025ರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳ್ತಾನೆ. ಎಷ್ಟನೇ ಸ್ಥಾನದಲ್ಲಿದೆ ಸರ್? 100, 102, 105, 112 ಅಂತ ಕೊಟ್ಟಿದ್ದಾನೆ. ಸರ್ ಎಮರ್ಜೆನ್ಸಿ ಡೇಯಲ್ಲಿ 112 ಅಲ್ಲ, ಅದಕ್ಕೊಂದು 10 ಕಡಿಮೆ ಮಾಡಿ. ಎಷ್ಟು? 102 ಅಂತ ಹೇಳ್ತೀವಿ. ಎಷ್ಟು? 102. ಓಕೆ, ಜಾಗತಿಕ ಹಸಿವು ಸೂಚಂಕದಲ್ಲಿ ಈ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ರೆ 102ನೇ ಸ್ಥಾನದಲ್ಲಿದೆ. ಆದರೂ ಸಹ ನಾವು ನಮ್ಮ ನಾಯಕರಿಗೆ ಜೈ ಅನ್ನೋದನ್ನು ನಾವು ಬಿಡುವುದಿಲ್ಲ, ಸರಿನಾ? ಸೊ ಇದು ಸಹ ನಾವು ತಿಳ್ಕೊಳ್ಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ 53ನೇ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ? ಯಾರಿದ್ದಾರೆ ಸರ್ 53ನೇ ಮುಖ್ಯ ನ್ಯಾಯಮೂರ್ತಿ? ಈ ಅಮಿತ್ ಕುಮಾರ್ ಅವರು, ಯು ಲಲಿತ್ ಅವರು, ಆ್ಯಂಡ್ ದೆನ್ ಈ ಸೂರ್ಯಕಾಂತ್ ಅವರು, ಆ್ಯಂಡ್ ದೆನ್ ಸಂಜೀವ್ ಖನ್ನಾ ಅವರು ಅಂತ ಕೊಟ್ಟಿದ್ದಾನೆ. ಸರ್ ಸಂಜೀವ್ ಖನ್ನಾ ಅಂತಂದ್ರೆ ಇವರು 52ನೇದವರು ಆದರು ಸರ್. ಆ್ಯಂಡ್ ದೆನ್ ನೆಕ್ಸ್ಟ್ 53ನೇದವರು ಯಾರು ಸರ್? ಸೂರ್ಯಕಾಂತ್ ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಜಸ್ಟಿಸ್ ಸೂರ್ಯಕಾಂತ್ ಅವರು ಅಂತ ಹೇಳ್ತೇನೆ. ಆ್ಯಂಡ್ ದೆನ್ ನೆಕ್ಸ್ಟ್ 54ನೇದವರು ಯಾರು ಬರಬಹುದು? ನಾಗರತ್ನ ಅವರು ಬರೋ ಚಾನ್ಸಸ್ ಸಾಕಷ್ಟು ಇದೆ. ಓಕೆ, ಅವರು ಬಂದರೆ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಆಗ್ತಾರೆ. ಹಾಗಾದ್ರೆ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು? ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಯಾರು? ಈ ನಾಗರತ್ನ ಅವರು. ಹಾಗಾದ್ರೆ ಈ ಮೊದಲ ಜಸ್ಟ್ ಮಹಿಳಾ ನ್ಯಾಯಮೂರ್ತಿ ಯಾರಾಗ್ತಾರೆ ಸುಪ್ರೀಂ ಕೋರ್ಟಲ್ಲಿ? ಯಾರು ಅಂತ ಕೇಳಿದ್ರೆ ಫಾತಿಮಾ ಬೀಬಿ ಅವರು ಅಂತ ಹೇಳ್ತೀವಿ ಸರ್. ಯಾರು? ಫಾತಿಮಾ ಬೀಬಿ ಅವರು. ಅದು ಸಹ ನಿಮ್ಗೆ ಗೊತ್ತಿರಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಮಿಗ್ಲಾ ಪಾಸ್ನಲ್ಲಿ ವಿಶ್ವದ ಅತಿ ಎತ್ತರದ ವಾಹನ ಸಂಚಾರ ಯೋಗ್ಯ ರಸ್ತೆಯನ್ನು ಎಲ್ಲಿ ನಿರ್ಮಿಸಲಾಯಿತು ಅಂತ ಕೇಳಿದಾನೆ. ಸರ್ ಈ ಒಂದು ಮಿಗ್ಲಾ ಪಾಸ್ ಎಲ್ಲಿದೆ ಅಂತ ಕೇಳಿದಾನೆ. ಇಂಡೈರೆಕ್ಟಾಗಿ ಅಷ್ಟೇ, ನಿಮಗೆ ಏನಿಲ್ಲ ಮಿಗ್ಲಾ ಪಾಸ್ ಎಲ್ಲಿದೆ ಇಲ್ಲ ಅಂತಂದ್ರೆ ನಿಮ್ಗೆ ಇದು ಸಾಕು ಕೇಳ್ಬೋದು. ವಿಶ್ವದ ಅತಿ ಎತ್ತರದ ವಾಹನ ಸಂಚಾರ ಯೋಗ್ಯ ರಸ್ತೆಯನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಯಿತು ಅಂತ. ಸೊ ಅದು ನಿಮಗೆ ಏನಂತ ಹೇಳಬೇಕಾಗುತ್ತೆ? ಮಿಗ್ಲಾ ಪಾಸ್ ಅಂತ. ಬಟ್ ರಾಜ್ಯ ಯಾವುದು ಸರ್? ಸಿಕ್ಕಿಂ, ಅರುಣಾಚಲ ಪ್ರದೇಶ, ಹಿಮಾಚಲ ಪ್ರದೇಶ, ಆ್ಯಂಡ್ ದೆನ್ ಲಡಾಖ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಲಡಾಖ್ ಅಲ್ವಾ. ಯಾವುದು? ಈ ಒಂದು ಮಿಗ್ಲಾ ಪಾಸ್ ಅನ್ನುವುದು ವಿಶ್ವದ ಅತಿ ಎತ್ತರದ ವಾಹನ ಸಂಚಾರ ಯೋಗ್ಯ ರಸ್ತೆ ಆಗಿದೆ ಇದು. ಓಕೆ, ಸೊ ಇದು ಎಲ್ಲಿ ಕಂಡುಬರುತ್ತೆ? ಇದು ಲಡಾಖ್ ಅಲ್ಲಿ ಕಂಡುಬರುತ್ತೆ. ಏನು? ಈ ಒಂದು ಮಿಗ್ಲಾ ಪಾಸ್, ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ, ಮಿಗ್ಲಾ ಪಾಸ್. ಮಿಗ್ ವಿಮಾನ ಎಲ್ಲಿ ಹಾರಾಡುತ್ತೆ ಸರ್? ಈ ಒಂದು ಲಡಾಖ್ ಅಲ್ಲಿ ಹಾರಾಡುತ್ತೆ ಸರ್. ಹಾಗೆ ಈ ಒಂದು ಮಿಗ್ಲಾ ಎಲ್ಲಿದೆ ಅಂದ್ರೆ ಲಡಾಖ್ ಅಲ್ಲಿ ಇದೆ ಅಂತ ನೆನ್ಪಿಟ್ಕೊಂಡ್ಬಿಡಿ. ಅಂದ್ರೆ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಗಾಜಿನ ತೂಗು ಸೇತುವೆ ಯಾವ ನಗರದಲ್ಲಿದೆ ಅಂತ ಕೇಳಿದಾನೆ. ಯಾವುದು? ಈ ಒಂದು ಭಾರತದ ಮೊದಲ ಗಾಜಿನ ತೂಗು ಸೇತುವೆ ಯಾವ ನಗರದಲ್ಲಿ ಕಂಡುಬರುತ್ತೆ ಸರ್? ಹರಿದ್ವಾರದಲ್ಲಿ, ಋಷಿಕೇಶದಲ್ಲಿ, ಡೆಹ್ರಾಡೂನಲ್ಲಿ, ಆ್ಯಂಡ್ ದೆನ್ ಶಿಮ್ಲಾದಲ್ಲಿ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಯಾವುದು ಸರ್? ನಮ್ಮ ಋಷಿಕೇಶ. ಯಾವುದು? ಋಷಿಕೇಶ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಋಷಿಕೇಶ. ಸೊ ಈ ಒಂದು ಋಷಿಕೇಶದಲ್ಲಿ ಭಾರತದ ಮೊದಲ ಗಾಜಿನ ತೂಗು ಸೇತುವೆಯನ್ನ ನಿರ್ಮಾಣ ಮಾಡಿದೆ. ಸರ್ ಗಾಜಿನ ಸೇತುವೆ ಸರ್ ಈ ಕನ್ಯಾಕುಮಾರಿ ಅಲ್ವಾ? ಅಲ್ಲಿ ಗಾಜಿನ ಸೇತುವೆ, ಬಟ್ ಗಾಜಿನ ತೂಗು ಸೇತುವೆ ಅಲ್ವಾ? ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಋಷಿಕೇಶ ಆಗುತ್ತೆ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಬೇಕಾಗತ್ತೆ, ಕನ್ಫ್ಯೂಷನ್ ಆಗಬೇಡಿ. ಓಕೆ, ಸೊ ಇದು ಋಷಿಕೇಶ, ಅದು ನಿಮಗೆ ಈ ಕನ್ಯಾಕುಮಾರಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಇದು ಯಾವ ಒಂದು ನದಿಯ ಮೇಲೆ ಕಂಡುಬರುತ್ತೆ ಸರ್? ಋಷಿಕೇಶ ಯಾವ ಒಂದು ನದಿ ತೀರದಲ್ಲಿ ಕಂಡುಬರುತ್ತೆ? ಯಾವುದು ಸರ್? ಗಂಗಾ ಇರ್ಬೋದಾ ಅಥವಾ ಯಮುನಾ ಇರ್ಬೋದಾ? ಗಂಗಾ. ಓಕೆ, ಯಾವುದು ಅಂತ ಹೇಳ್ತೀವಿ? ಈ ಒಂದು ಗಂಗಾ ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 46ನೇ ಮತ್ತು 47ನೇ ಏಷ್ಯಾನ್ ಶೃಂಗಸಭೆ 2025 ಯಾವ ದೇಶ ಆಯೋಜಿಸಿದೆ ಅಂತ ಕೇಳಿದ್ದಾನೆ. ಸರ್ ಏನು ಸರ್ 46, 47 ಎರಡೆರಡು ಬರ್ತಿದ್ದೀರಾ ಸರ್? ಅದು ವರ್ಷದಲ್ಲಿ ಒಂದೇ ನಡೀತದಲ್ಲ? ನಡೆಯೋದಿಲ್ಲ. ಸೊ ಅದೇ ನಿಮ್ಗೆ ಹೇಳಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ. ಏಷ್ಯನ್ ಶೃಂಗಸಭೆಗಳು ಏನಿದಾವಲ್ವಾ, ಸೊ ಇದು ವರ್ಷಕ್ಕೆ 2 ಬಾರಿ, ಮೀನ್ಸ್ ಈ 6 ಮಂತ್ಸ್ಗೆ ಒಂದು ಸಾರಿ ಇದು ಈ ಒಂದು ಶೃಂಗಸಭೆ ನಡೀತವೆ. ಸೊ ಹಾಗೆ ಈ ಒಂದು 46 ಮತ್ತು 47 ಎರಡೂ ಸಹ ಒಂದೇ ದೇಶದಲ್ಲಿ ನಡೆದಿದೆ. ಯಾವ ದೇಶ? ಭಾರತ, ಮಲೇಷ್ಯಾ, ವಿಯೆಟ್ನಾಂ ಮತ್ತು ಮಲೇಷ್ಯಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಮಲೇಷ್ಯಾ. ಯಾವುದು? ಈ ಒಂದು ಮಲೇಷ್ಯಾ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಮಲೇಷ್ಯಾದಲ್ಲಿ 46ನೇ ಮತ್ತು 47ನೇ ಏಷ್ಯಾನ್ ಶೃಂಗಸಭೆಗಳು ನಡೆದಿದ್ದಾವೆ. ಸೊ ಎಕ್ಸಾಕ್ಟ್ ಒಂದು ಸಿಟಿ ಯಾವುದು ಸರ್? ಎಲ್ಲಿ ಅಂತ ಕೇಳಿದ್ರೆ ಒಂದು ಕೋಲಾಲಂಪುರ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಕೋಲಾಲಂಪುರ ಅಂತ ಹೇಳ್ತೀವಿ ಸರ್. ಆ ಒಂದು ಸಿಟಿಯಲ್ಲಿ, ಮೀನ್ಸ್ ಆ ಒಂದು ರಾಜಧಾನಿಯಲ್ಲಿ ಈ ಒಂದು 46 ಮತ್ತು 47ನೇ ಶೃಂಗಸಭೆಗಳು ನಡೆದಿದ್ದಾವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್, ಈ ವರ್ಷ ಯಾರು ಇದನ್ನ ಆಯೋಜನೆ ಮಾಡ್ತಾರೆ ಸರ್? 48ನೇದು ಯಾರು
ಸರ್ 2026ರಲ್ಲಿ ಯಾರು ಘೋಷಣೆ ಮಾಡಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಇಂಡಿಯಾ ಏನಿದೆ ಅಲ್ವಾ, ಇಂಡಿಯಾ ಅಲ್ಲ ಕ್ಷಮಿಸಿ, ಇಂಡಿಯಾ ಒಂದು ಘೋಷಣೆ ಮಾಡಿದೆ. ಏನಂತಂದ್ರೆ ಇಂಡಿಯಾ ಇಯರ್ ಆಫ್ ಮ್ಯಾರಿಟೈಮ್ ಕೋಪರೇಷನ್ ಅಂತ ಒಂದು ಡಿಕ್ಲರೇಷನ್ ಕೊಟ್ಟಿದೆ. ಸರ್ ಯಾವ ದೇಶ? ನಮ್ಮ ಇಂಡಿಯಾ ದೇಶ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಈ ಒಂದು ಆಸಿಯಾನ್ನ 11ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದ್ದೇನೆ. ಓಕೆ, ಸೊ ಅದು ಲಾಸ್ಟ್ ಯಾವುದು ಡೆಲ್ಲಿ ಪೊಲೀಸ್ ಅಲ್ಲ ಅಥವಾ ಈ RRB NTPC ಟೈರ್ 2 ಅಲ್ಲ, ಅದರಲ್ಲಿ ಕೇಳಿದ್ದ ಈ ಪ್ರಶ್ನೆ. ಓಕೆ, ಈ ಪ್ರಶ್ನೆ ಕೇಳಿದೆ ನೋಡಿ ಒಂದ್ಸರಿ. ಸೊ ಯಾವ ದೇಶ ಸರ್? ಶ್ರೀಲಂಕಾ, ಇಂಡಿಯಾ, ಆಸ್ಟ್ರೇಲಿಯಾ ಮತ್ತು ಈಸ್ಟ್ ತೋಮಾರ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಈ ಒಂದು ಪೂರ್ವ ತೋಮಾರ್ ಯಾವುದು, ಈ ಒಂದು ಈಸ್ಟ್ ತೋಮಾರ್ ಅಂತ ಹೇಳ್ತೀವಿ. ಈ ಒಂದು ಆಸಿಯಾನ್ನ 11ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್ ಈ ಒಂದು ಪೂರ್ವ ಟಿಮೋರ್. ಓಕೆ, ಈ ಒಂದು ಟಿಮೋರ್ ಲೆಸ್ಟೆ ಅಂತ ಹೇಳ್ತೀವಿ. ಈ ಒಂದು ಟಿಮೋರ್ ಲೆಸ್ಟೆಯ ರಾಜಧಾನಿ ಯಾವುದು ಸರ್? ದಿಲ್ಲಿಯಲ್ಲೋ ಅಲ್ವಾ? ಓಕೆ, ಅದು ಸರ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ 2025ರ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ಯಾರು ಪಡೆದರು ಅಂತ. ಯಾರು ಪಡೆದಿದ್ದಾರೆ ಸರ್ ಈ ಒಂದು ವಿಜ್ಞಾನ ರತ್ನ ಪ್ರಶಸ್ತಿಯನ್ನು? ಸರಿಯಾ, ಯಾರು ಪಡೆದಿದ್ದಾರೆ ಹೇಳ್ಬೋದಾ? ಯಾರು ಸರ್? ಈ CNR ರಾವ್ ಅವರು, ಆ್ಯಂಡ್ ದೆನ್ ಸ್ವಾಮಿನಾಥನ್ ಅವರು, ವಿಷ್ಣು ನಾರ್ಲಿಕರ್ ಅವರು, ಆ್ಯಂಡ್ ದೆನ್ ಮಾಧವನ್ ನಾಯರ್ ಅವರು ಇಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಜಯಂತ್ ವಿಷ್ಣು ನಾರ್ಲಿಕರ್ ಅವರು ಅಂತ ಹೇಳ್ತೀವಿ. ಸರ್ ಹಾಗಾದರೆ 2024ರ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಆವಾಗಲೇ ನಾವು ನೋಡಿದ್ವಲ್ಲ ಸರ್, ಒಂದು ಯಾವುದು IISc ಬೆಂಗಳೂರು ಅಂತ. ಯಾವುದು ಸರ್ IISc ಬೆಂಗಳೂರು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ. ಆ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ನಿರ್ದೇಶಕರಾಗಿರ್ತಕ್ಕಂತಹ ಗೋವಿಂದ ರಂಗರಾಜನ್, ಯಾರು? ಶ್ರೀ ಗೋವಿಂದ ರಂಗರಾಜನ್ ಅವರು ಅಂತ ಹೇಳ್ತೀವಿ. ಅವರಿಗೆ 2024ರಲ್ಲಿ ಚೊಚ್ಚಲ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ. ಸರ್ ಚೊಚ್ಚಲ ಅಂತಂದರೆ ಅದು ಸ್ಥಾಪನೆ ಆಗಿರೋದು, ಈ ಒಂದು ಪ್ರಶಸ್ತಿ ಸ್ಥಾಪನೆ ಆಗಿರೋದು ಹೋದ ವರ್ಷವಾ? ಹೌದು, ಹೋದ ವರ್ಷ. ಸೊ ಇದು ನಿಮ್ಗೆ ಗೊತ್ತಿರಲಿ, ಇದು ಫೆಬ್ರವರಿ 28ಕ್ಕೆ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ. ಸೊ ಇದನ್ನು ಟೋಟಲಿ ಎಷ್ಟು ವಿಭಾಗಗಳಲ್ಲಿ ನೀಡ್ತಾರೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗತ್ತೆ 13 ವಿಭಾಗಗಳಲ್ಲಿ 13 ಡೊಮೈನ್ಗಳಲ್ಲಿ ನೀಡ್ತಾರೆ ಅಂತ ನೀವು ಹೇಳಬೇಕಾಗುತ್ತೆ. ಸರ್ ಎಷ್ಟು ಡೊಮೈನ್ಗಳು ಅಂತ ಕೇಳ್ತಾರೆ? 13 ಡೊಮೈನ್ಗಳು. ಯಾಕೆಂದರೆ ಮೊನ್ನೆ FDA HK ಎಕ್ಸಾಮ್ ಐತಲ್ವಾ, ಅದರಲ್ಲಿ ನಿಮಗೆ ಕೇಳಿದ ನೋಡಿ, ಸ್ಟೇಟ್ಮೆಂಟ್ ವೈಸ್ ಕೇಳಿದ ಪ್ರಶ್ನೆ. ಓಕೆ, ಮೀನ್ಸ್ ಅದರ ಹಿಂದಿಂದ ಆಳಾಗಲೆಲ್ಲವೂ ಸಹ ಕೇಳ್ತಾ ಬರ್ತಿದ್ದ ನೀನು ಮುಂದೆ KE ಎಕ್ಸಾಮಲ್ಲಿ. ಸೊ ಅದಕ್ಕೆ ಇದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. 13 ಡೊಮೈನ್ಗಳಲ್ಲಿ ನೀಡ್ತಾರೆ. ಆ್ಯಂಡ್ ದೆನ್ ಎಷ್ಟು ಈ ಪ್ರಶಸ್ತಿಗಳನ್ನು ನೀಡ್ತಾರೆ, ಯಾವ್ಯಾವ ಪ್ರಶಸ್ತಿಗಳನ್ನು ನೀಡ್ತಾರೆ ಅಂತ ಸರ್? ಸೊ ಟೋಟಲಿ 4 ರೀತಿಯ ಪ್ರಶಸ್ತಿಗಳನ್ನು ನೀಡ್ತಾರೆ. ಸೊ ಹೋದ ವರ್ಷ ಇದು 4ನೇದು ಸೇರ್ಪಡೆ ಆಯಿತು. ಯಾವುದು? ಒಂದು ವಿಜ್ಞಾನ ಶ್ರೀ ಅಂತ ಬರುತ್ತೆ, ಇನ್ನೊಂದು ವಿಜ್ಞಾನ ಯುವ ಅಂತ ಬರುತ್ತೆ. ಓಕೆ ಸರಿ, ಆ್ಯಂಡ್ ದೆನ್ ಇನ್ನೊಂದು ಯಾವುದು ಸರ್? ವಿಜ್ಞಾನ ಈ ಟೀಮ್ ಅಂತ ಬರುತ್ತೆ, ವಿಜ್ಞಾನ ತಂಡ ಅಂತ ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ವಿಜ್ಞಾನ ರತ್ನ ಅಂತ ಬಂದಿದೆ ಸರ್ನಾ. ಸೊ 4ನೇದು ಯಾವುದು ಅಂತ ಕೇಳ್ಬೋದು ನಿಮಗೆ? ವಿಜ್ಞಾನ ರತ್ನ. ಸರ್ ಹಾಗಾದರೆ ಮೊದಲ 3 ಯಾವುದಿದ್ದು ಅಂತ ಕೇಳ್ಬೋದು? ವಿಜ್ಞಾನ ಶ್ರೀ, ವಿಜ್ಞಾನ ಯುವ ಮತ್ತು ವಿಜ್ಞಾನ ತಂಡ ಅಂತ ನೀವು ಹೇಳಬೇಕಾಗುತ್ತೆ. ಓಕೆ, ಸೊ ಅದು ಗೊತ್ತಿರಲಿ, ಇದು ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಇದನ್ನು ಯಾವಾಗ ನೀಡ್ತಾರೆ ಸರ್? ಫೆಬ್ರವರಿ 28ಗೆ ಇದನ್ನು ನೀಡ್ತಾರೆ ಅಂತ ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಬಟ್ ಈ ವರ್ಷ ಯಾರಿಗೆ ನೀಡಿದ್ದಾರೆ ಸರ್? ಜಯಂತ್ ವಿಷ್ಣು ನಾರ್ಲಿಕರ್ ಅವರಿಗೆ ನೀಡಿದ್ದಾರೆ. ಸರಿಯಾ? ಸೊ ಯಾರಿಗೆ? ಹೋದ ವರ್ಷ ಗೋವಿಂದಾಗ ನೀಡಿದರೆ ಈ ವರ್ಷಕ್ಕೆ ವಿಷ್ಣು ನೀಡಿದ್ದಾರೆ. ಮೇ ಬಿ ಕೃಷ್ಣನ ಹಂತರ ಇವ್ರು ಹೋಗ್ತಾ ಇರ್ಬೋದು. ಮೀನ್ಸ್ ಹಾಗೆ ನೆನ್ಪಿಟ್ಕೊಳ್ಳಿ, ನೆನ್ಪುಳಿತವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಫಿಲ್ಮ್ ಫೇರ್ ಪ್ರಶಸ್ತಿಗಳು 2025ರಲ್ಲಿ ಯಾವ ಚಿತ್ರ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ ಅಂತ ಕೇಳಿದ್ದೇನೆ. ಯಾವ ಚಿತ್ರ ಸರ್ ಇದು? ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಲಾಪತಾ ಲೇಡೀಸ್ ಅನ್ನೋ ಒಂದು ಚಿತ್ರ. ಓಕೆ, ಯಾರು? ಲಾಪತಾ ಲೇಡೀಸ್. ಸೊ ಅದರಲ್ಲಿ ಆ ಫಿಲ್ಮಲ್ಲಿ ಪೊಲೀಸಾಗಿ ಆ್ಯಕ್ಟ್ ಮಾಡಿದಾರಲ್ವಾ, ಸಖತ್ ಆ್ಯಕ್ಟ್ ಮಾಡಿದ್ದಾರೆ. ಫಿಲ್ಮ್ ನೋಡಿ, ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ರಾಜ್ಯ ಗಣಿಗಾರಿಕೆ ಸಿದ್ಧತೆ ಸೂಚ್ಯಂಕದಲ್ಲಿ ವರ್ಗ ಎ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದೇನೆ. ಗಣಿಗಾರಿಕೆ ಸಿದ್ಧತೆ ಸೂಚ್ಯಂಕದಲ್ಲಿ ಯಾವ ರಾಜ್ಯ ಅಗ್ರಸ್ಥಾನದಲ್ಲಿದೆ ಸರ್? ಯಾವುದು ಅಂತ ಕೇಳಿದ್ರೆ ಒಂದು ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಓಕೆ, ಯಾವುದು ಅಂದರೆ ಮಧ್ಯಪ್ರದೇಶ. ಜಾರ್ಖಂಡ್ ಅಲ್ಲ. ಗಣಿಗಾರಿಕೆ ಸಿದ್ಧತೆ ಸೂಚ್ಯಂಕ ಅಂತ ಕೇಳಿದ್ದೇನೆ, ಗಣಿಗಾರಿಕೆ ಇಲ್ಲ ಅಂತ ಕೇಳಿಲ್ಲ. ಗಣಿಗಾರಿಕೆ ಸಿದ್ಧತೆ ಸೂಚ್ಯಂಕದಲ್ಲಿ ಯಾವ ರಾಜ್ಯ ಇದೆ ಅಂದರೆ ಈ ಒಂದು ಮಧ್ಯಪ್ರದೇಶ ಇದೆ. ಅಂದರೆ ನೆಕ್ಸ್ಟ್ 2025ರ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ. ಇವಾಗ ನಾನು ಹೇಳಿದ್ರೆ ವಿವಾದ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇದನ್ನು. ಬಿಕಾಸ್ ಸರ್ ಇದನ್ನು ನಾನು ಇವಾಗ 85 ಹೇಳಿದೆ ಅಂತ ಅನ್ಕೊಳ್ಳಿ. ಓಕೆ, ನೀವು ಕಾಮೆಂಟ್ ಮಾಡ್ತೀರಾ ಸರ್ 80 ಇದೆ ಸರ್ ಅಂತ. ನಾನು 77 ಹೇಳಿದೆ ಅಂತ ಅನ್ಕೊಳ್ಳಿ. ಸರ್ ಇಲ್ಲ ಸರ್ 85 ಇದೆ ಅಂತ ಕಾಮೆಂಟ್ ಮಾಡ್ತೀರಾ. ಜಸ್ಟ್ ಈ ವಿಡಿಯೋನ ನೀವು ಯಾವಾಗ ನೋಡ್ತಿದ್ರಾ? ಇವಾಗ ನಾನು ಅಪ್ಲೋಡ್ ಮಾಡಿದ ನೆಕ್ಸ್ಟ್ ಡೇ ಇವಾಗ ನೋಡ್ತಿದ್ರಾ ಅಂತ ಅನ್ಕೊಳ್ಳಿ. ಇವಾಗ ನಾನು ಕ್ಲಾಸ್ ಮಾಡಿರೋದು ಯಾವಾಗ ಅಂತ ಕೇಳಿದ್ರೆ ಜನವರಿ 18ಕ್ಕೆ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಇದನ್ನು. ಓಕೆ, ಸೊ ಇಂದಿನಿಂದ ನೀವೇನಾದರೂ ಮಾರ್ಚಿನ ಒಳಗಡೆ ಕೇಳ್ತಾ ಇದ್ರೆ ಈ ಕ್ಲಾಸ್, ಸೊ ಅಲ್ಲಿವರೆಗೂ ನಿಮ್ಮ ಸೂಚ್ಯಂಕ ಏನಿರುತ್ತೆ ಅಂದರೆ 80 ಇರುತ್ತೆ. ಯಾಕೆಂದರೆ ಎಸ್ಟರ್ಡೇನೇ ಈ ಒಂದು ಸೂಚ್ಯಂಕ ಏನಿದೆಲ್ಲ ರಿಲೀಸ್ ಆಗಿದೆ. ಅಂದರೆ ಮಾರ್ಚಲ್ಲಿ ಮತ್ತೆ ಚೇಂಜ್ ಆಗುತ್ತೆ. ಯಾಕೆ ಅಂದರೆ ಪ್ರತಿ ತ್ರೈಮಾಸಿಕಕ್ಕೊಮ್ಮೆ ಈ ಒಂದು ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ಚೇಂಜ್ ಆಗ್ತಿರುತ್ತೆ. ಲಾಸ್ಟ್ 77 ಇತ್ತು. ನಾನು ಒಂದು ಕ್ಲಾಸಲ್ಲಿ ಹೇಳುವಾಗ 77 ಹೇಳಿದ್ದೀನಿ. ಅದಕ್ಕಿಂತ ಹಿಂದೆ ಕ್ಲಾಸಲ್ಲಿ ಹೇಳುವಾಗ 85 ಹೇಳಿದ್ದೀನಿ. ಒಂದು ಕ್ಲಾಸಲ್ಲಿ 86 ಹೇಳಿದ್ದೀನಿ. ಸರ್ ಹೇಳುವಾಗ ಒಂದೊಂದು ಸರಿ ಚೇಂಜ್ ಹೇಳ್ತೀರಾ ಅಂತ. ಅಲ್ಲ. ಸೊ ಅದು ಪ್ರತಿ 3 ತಿಂಗಳಿಗೊಮ್ಮೆ ಚೇಂಜ್ ಆಗುತ್ತೆ. ಸೊ ಆದ ಕಾರಣದಿಂದ ಇವಾಗ ಯಾರು ಎಕ್ಸಾಮ್ ಬರೀತಿದ್ರಲ್ವಾ, ಸೊ ಈಗ ನೆಕ್ಸ್ಟ್ ಬರೀತಕ್ಕಂತಹ RRB MTS ಎಕ್ಸಾಮ್ ಅವರು, MTS ಎಕ್ಸಾಮ್ ಯಾರು ಬರೀತಿರಲ್ವ ಅವರು, ಆ್ಯಂಡ್ ದೆನ್ GD ಅವರು. ಸೊ ಇವರಿಬ್ಬರೂ ಸಹ ಏನು ನೆನ್ಪಿಟ್ಕೊಳ್ಳಿ ಅಂದರೆ ಈ 80 ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ನೀವೇನಾದರೂ ಈ ಕ್ಲಾಸನ್ನು ನೆಕ್ಸ್ಟ್ ನಿಮ್ಮ ರಿವಿಷನ್ ಆಗಬೇಕು ಅಂತ ಯಾವುದಾದ್ರು RRB NTPCಗೆ, ಇಲ್ಲಾಂದರೆ ನೆಕ್ಸ್ಟ್ D ಗ್ರೂಪ್ಗೆ, ಇಲ್ಲಾಂದರೆ ಬೇರೆ ಯಾವುದಾದ್ರೂ RRBಲಿ SSCಯಲ್ಲಿ ನೀವು ಕ್ಲಾಸ್ನ ಕೇಳ್ತಿದ್ರಿ ಅಂದರೆ ಅವಾಗ ನೀವು ಈ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಏನಿದೆಯಲ್ವ ಅಪ್ಡೇಟ್ನ ಮಾಡ್ಕೊಳ್ಳಿ. ಯಾಕಂದರೆ ಚೇಂಜ್ ಆಗಿರುತ್ತೆ. ಓಕೆ, ಆದ ಕಾರಣದಿಂದ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವಸಂಸ್ಥೆಯ ದಿನವನ್ನು
ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ ಕೇಳಿದ್ರೆ ವಿಶ್ವಸಂಸ್ಥೆಯ ದಿನ ಯಾವಾಗ ಆಚರಣೆ ಮಾಡ್ತೀವಿ ಸರ್? ಯಾವಾಗ ಅಂತ ಕೇಳಿದ್ರೆ ಸರ್ 24 ಅಕ್ಟೋಬರ್ಗೆ ನಾವು ವಿಶ್ವಸಂಸ್ಥೆಯ ದಿನವನ್ನು ಆಚರಣೆ ಮಾಡ್ತೀವಿ. ಯಾವಾಗ 24 ಅಕ್ಟೋಬರ್ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ 8ನೇ ಕೇಂದ್ರ ವೇತನ ಆಯೋಗದ 2025 ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಸರ್? ರಂಜನಾ ಪ್ರಕಾಶ್ ದೇಸಾಯಿ ಅವರು, ಪ್ರೊಫೆಸರ್ ಪುಲಕ್ ಘೋಷ್ ಅವರು, ಪಂಕಜ್ ಜೈನ್ ಅವರು, ಅಶೋಕ್ ಕುಮಾರ್ ಮಾಥುರ್ ಅವರು ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸರ್ ನಮ್ಮ ರಂಜನಾ ಮೇಡಮ್ ಅವರು. ಯಾರು? ರಂಜನಾ ಪ್ರಕಾಶ್ ದೇಸಾಯಿ ಅವರು ಅಂತ ಹೇಳ್ತೀವಿ. ಅಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿದೆ ಅಲ್ವಾ? ಯಾವುದು 44ನೇ ಆರ್ಟಿಕಲ್ ಯಾವುದು ಸರ್? UCC ಅಂತ ಹೇಳುತ್ತೆ, ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್. ಅದನ್ನ ಅಳವಡಿಸ್ಕೊಂಡಿರ್ತಕ್ಕಂಥ, ಸ್ವತಂತ್ರದ ನಂತರ ಅಳವಡಿಸ್ಕೊಂಡಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಸರ್? ಉತ್ತರಾಖಂಡ್ ರಾಜ್ಯ. ಆ ಒಂದು UCCಯ ಅಧ್ಯಕ್ಷರು ಯಾರಾಗಿದ್ರು ಗೊತ್ತಾ? ಇವರೇ ಆಗಿದ್ರು ನೋಡಿ, ರಂಜನಾ ಪ್ರಕಾಶ್ ದೇಸಾಯಿ ಅವರು. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಬೇಕಾಗತ್ತೆ, ಯಾಕಂದ್ರೆ ಇವರು ಇಂಪಾರ್ಟೆಂಟ್ ಆಗ್ತಾರೆ ನಿಮಗೆ, ಈ ಮೇಡಮ್. ಓಕೆ, ಅಂಡ್ ದೆನ್ ನೆಕ್ಸ್ಟ್, ಒಟ್ಟು ಅರಣ್ಯ ಪ್ರದೇಶದಲ್ಲಿ ಭಾರತ ಜಾಗತಿಕವಾಗಿ ಯಾವ ಸ್ಥಾನದಲ್ಲಿದೆ ಅಂತ ಕೇಳಿದ್ರೆ ಎಷ್ಟನೇ ಸ್ಥಾನದಲ್ಲಿದೆ ಸರ್ ನಮ್ಮ ಭಾರತ ಅರಣ್ಯ? ಎಷ್ಟನೇ ಸ್ಥಾನದಲ್ಲಿದೆ? ಎಷ್ಟನೇದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ 9ನೇ ಸ್ಥಾನದಲ್ಲಿದೆ. ಓಕೆ, ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ ಈ ಒಂದು 9ನೇ ಸ್ಥಾನದಲ್ಲಿದೆ. 9 ಇರೋದು 99 ಆಗೋಕ್ಕೆ ಈ ಒಂದು ಪೊಲಿಟಿಷಿಯನ್ಸ್ಗೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ. ಓಕೆ, ಅದಕ್ಕೆ ನಾವು ಸಹ ಎಚ್ಚೆತ್ಕೊಳ್ಬೇಕಾಗತ್ತೆ. 9ನೇದು ಸೇವ್ ಅರಾವಳಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಫಿಫಾ ಅಂಡರ್ 20 ವಿಶ್ವಕಪ್ ಗೆದ್ದ ದೇಶ ಯಾವುದು ಅಂತ ಕೇಳಿದಾನೆ. ಯಾವ್ದು ಗೆದ್ದಿದೆ ಸರ್ ಈ ಒಂದು ದೇಶ? ಯಾವುದು? ಅರ್ಜೆಂಟೀನಾ ಗೆದ್ದಿದ? ಇಲ್ಲ, 2022-23 ಆ ಒಂದು ಫಿಫಾ ವರ್ಲ್ಡ್ ಕಪ್ ಏನಿದೆ ಅಲ್ಲ, 22 ಫಿಫಾ ವರ್ಲ್ಡ್ ಕಪ್ನ ಗೆದ್ದಿರ್ತಕ್ಕಂಥ ದೇಶ ಈ ಒಂದು ಅರ್ಜೆಂಟೀನಾ. ಬಟ್ ಫಿಫಾ ಅಂಡರ್ 20 ಅಂತ ಕೇಳಿದ್ರೆ ಯಾವಾಗ 2025 ಯಾವ ದೇಶ ಗೆದ್ದಿದೆ ಸರ್? ಮೊರಾಕೋ ದೇಶ ಗೆದ್ದಿದೆ. ಯಾವ ದೇಶ ಅಂತ ಕೇಳಿದ್ರೆ ಈ ಒಂದು ಮೊರಾಕೋ ದೇಶ ಅಂತ ಹೇಳ್ಬೇಕಾಗುತ್ತೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಮೊದಲು ಸ್ಥಳೀಯವಾಗಿ ಕಂಡುಹಿಡಿದ ಪ್ರತಿಜೀವಕ ಯಾವುದು ಅಂತ ಕೇಳಿದ್ದಾರೆ ಸರ್? ಪ್ರತಿಜೀವಕ ಆಂಟಿಬಾಡಿ ಯಾವುದಿದೆ ಸರ್? ಇದು ಹೇಳ್ಬೋದಾ? ಆಪ್ಷನ್ ನೋಡದೆ ಹೇಳಿ ಸರ್. ನ್ಯಾಫಿಥ್ರೋಮೈಸಿನ್, ಹೌದಲ್ವಾ? ಓಕೆ, ನ್ಯಾಫಿಥ್ರೋಮೈಸಿನ್ ಹೌದು, ಕರೆಕ್ಟ್ ಆನ್ಸರ್ ಯಾವುದು? ನ್ಯಾಫಿಥ್ರೋಮೈಸಿನ್. ಓಕೆ, ಹೇಗೆ ನೆನ್ಪಿಟ್ಕೊಳ್ಳಿ? ಓಕೆ, ಪ್ರತಿಜೀವಕವನ್ನು ಕಂಡು ಹಿಡಿದವ್ರು ಯಾರು ಅಂತ ಕೇಳಿದ್ರೆ ನಾ ಅಂತ ಓಡಾಡ್ತಿದ್ರು ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ನಾನು. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ನೆನ್ಪುಳಿತದೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ನೋಡಿದ್ದು ನಿಮಗೆ ಥ್ರೋಮೈಸಿನ್ ಅಂತ ಸಿಕ್ಕೇ ಬಿಡುತ್ತೆ ನಿಮ್ಗೆ ಆಪ್ಷನಲ್ಲಿ. ಬಟ್ ಯಾವ ಥ್ರೋಮೈಸಿನ್? ನ್ಯಾಫಿಥ್ರೋಮೈಸಿನ ಅಥವಾ ಯಾವುದು ಎಜಿಥ್ರೋಮೈಸಿನ? ಯಾವುದು ಅಂತ ಕೇಳಿದ್ರೆ ಒಂದು ನ್ಯಾಫಿಥ್ರೋಮೈಸಿನ್. ಓಕೆ, ನಾ ಅಂತ ನೆನ್ಪಿಟ್ಕೊಳ್ಳಿ, ನಾನೇ ಕಂಡಿದ್ದೇನೆ ಅಂತ ನಿಮಗೆ ನೆನಪು ಬರುತ್ತೆ. ಅಲ್ಲಿ ಕೆಲವೊಂದು ಟ್ರಿಕ್ಗಳು ಫನ್ ಅನಿಸ್ಬಹುದು, ಬಟ್ ಎಕ್ಸಾಮಲ್ಲಿ ನಿಮಗೆ ಬಹಳ ಒಂದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸನೈ ತಕಚಿ ಅವರು ಯಾವ ದೇಶದ ಮೊದಲ ಮಹಿಳಾ ಪ್ರಧಾನಿಯಾದರು ಅಂತ ಕೇಳಿದರೆ ಜಪಾನ್, ಆಸ್ಟ್ರೇಲಿಯಾ, ಇಟಲಿ ಮತ್ತು ಲಾವೋಸ್ ಅಂತ ಕೊಟ್ಟಿದ್ದಾರೆ. ಹೆಸರನ್ನ ಯಾವ ದೇಶದ್ದಾಗಿದ್ದಾರೆ ಸರ್ ಈ ಒಂದು ಸನೈ ತಕಚಿ ಅವರು? ಯಾವುದು ಸರ್? ಯಾರು ಅಂತ ಕೇಳಿದ್ರೆ ಒಂದು ಜಪಾನ್ ಅಂತ ಹೇಳ್ತೀವಿ. ಸರಿನಾ ಸರ್? ಇದನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು ಸರ್? ಈ ಒಂದು ಹೆಸರು ಕೇಳಿದ್ರೆ ನೆನ್ಪಿಟ್ಕೊಳ್ಬೋದು. ಯಾವುದು? ಒಂದು ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಜಪಾನ್, ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ್ದು ಹೇಳ್ಬೋದು ನೀವು? ಚೀನಾಗಾಗಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ದೆನ್ ಈ ಒಂದು ನಾರ್ತ್ ಕೊರಿಯಾಗ ಆಗಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ್ದು ಬರುತ್ತೆ ನಿಮಗೆ? ಈ ಲಾವೋಸ್ ಬರುತ್ತೆ. ಆ್ಯಂಡ್ ದೆನ್ ಯಾವುದು? ತಿಮೋರ್ ಲೆಸ್ಟೇ ಬರುತ್ತೆ. ಸರಿನಾ? ಸೊ ಏನಿದೆಯಲ್ವಾ ನಮ್ಮ ಏಷ್ಯಾದಲ್ಲಿರ್ತಕ್ಕಂಥ ಈ ಪೂರ್ವದಲ್ಲಿರ್ತಕ್ಕಂಥ ದೇಶಗಳು, ಸೊ ಅವುಗಳನ್ನು ನೀವು ಹೇಳ್ಬೋದು. ಬಟ್ ಇಲ್ಲಿ ನೀವು ಹೇಗೆ ನೆನ್ಪಿಟ್ಕೊಳ್ಳಿ, ನಮ್ಮ ಸನೆ ಏನಿದೆ ಅಲ್ವಾ, ಅದು ಸನೆ ಇದ್ದಂದ್ರೆ ಸಾನಿ ಅಂತ ನೆನ್ಪಿಟ್ಕೊಳ್ಳಿ. ಸಾನಿ ಅಂತ ಬರುತ್ತಲ್ವ, ಅದು ಮೀನ್ಸ್ ನಿಮ್ಮ ಮನೆಯಲ್ಲಿ ಚಿಕ್ಕ ಹುಡುಗಿ ಇದ್ದರೆ, ಸೊ ಅದು ನಮ್ಮ ಸಾನಿ ಏನಾಗಿದ್ದಾಳೆ, ಈ ಒಂದು ಜಪಾನ್ನ ಪ್ರಧಾನಿಯಾಗಿದ್ದಾಳೆ ಅಂತ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದರೆ ನಿಮಗೆ ಈ ನೂತನ ಪ್ರಧಾನಮಂತ್ರಿಗಳನ್ನು, ನೂತನ ಪ್ರೆಸಿಡೆಂಟ್ಗಳನ್ನು ಕೇಳ್ತಾ ಇದ್ದಾನೆ SSC ಆ್ಯಂಡ್ ದೆನ್ RRB ಎಕ್ಸಾಮಲ್ಲಿ. ಸೊ ದ್ಯಾಟ್ಸ್ ವೈ ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2026-28 ಅವಧಿಗೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಗೆ ಯಾವ ದೇಶ ಆಯ್ಕೆಯಾಗಿದೆ ಅಂತ ಕೇಳಿದ್ದೇನೆ. ಮಾನವ ಹಕ್ಕುಗಳ ಮಂಡಳಿಗೆ ಯಾವ ದೇಶ ಆಯ್ಕೆಯಾಗಿದೆ ಸರ್? ಯಾವುದಾಗಿದೆ ಸರ್? ಯಾವುದು ಸರ್? ನಮ್ಮ ಇಂಡಿಯಾನ? ಹೌದು, ನಮ್ಮ ಇಂಡಿಯಾ ಆಯ್ಕೆ ಆಗಿದೆ ಸರ್. ನಮ್ಮ ಮಾನವ ಹಕ್ಕುಗಳ ಮಂಡಳಿಗೆ ನಮ್ಮ ಭಾರತ ದೇಶ ಏನಿದೆ ಅಲ್ವಾ ಆಯ್ಕೆ ಆಗಿದೆ. ಅಂದರೆ ನೆಕ್ಸ್ಟ್, ವಿಶ್ವದ ಮೊದಲ ಬಹು ಸಂವೇದಕ ಭೂ ವೀಕ್ಷಣಾ ಉಪಗ್ರಹವನ್ನು ಯಾವ ಬಾಹ್ಯಾಕಾಶ ತಂತ್ರಜ್ಞಾನ ಕಂಪನಿ ಉಡಾವಣೆ ಮಾಡಲಿದೆ ಅಂತ ಕೇಳ್ತೇನೆ. ಯಾವುದು? ಈ ಒಂದು EO ಉಪಗ್ರಹವನ್ನು, ಮೀನ್ಸ್ ಈ ಒಂದು ಅರ್ತ್ ಆರ್ಬಿಟರಿ ಉಪಗ್ರಹವನ್ನು ಯಾವ ಬಾಹ್ಯಾಕಾಶ ತಂತ್ರಜ್ಞಾನ ಕಂಪನಿ ಉಡಾವಣೆ ಮಾಡಲಿದೆ? ಯಾವುದು ಉಡಾವಣೆ ಮಾಡಲಾಗಿದೆ ಸರ್? ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಈ ಒಂದು ಗ್ಯಾಲಕ್ಸಿ ಐ ಅಂತ ಹೇಳ್ತೀವಿ. ಸರಿ, ಯಾವುದು? ಈ ಒಂದು ಗ್ಯಾಲಕ್ಸಿ ಐ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ತಾಯಿಯಿಂದ ಮಗುವಿಗೆ HIV, ಹೆಪಟೈಟಿಸ್ B ಮತ್ತು ಸಿಫಲಿಸ್ ಹರಡುವಿಕೆಯನ್ನು ನಿರ್ಮೂಲನೆ ಮಾಡಿದ ವಿಶ್ವದ ಮೊದಲ ದೇಶ ಯಾವುದು ಅಂತ ಕೇಳಿದ್ದೇನೆ. ಸರ್ ಯಾವ್ದು ದೇಶ ಸರ್? ಅದು ಯಾವ ದೇಶ ಸರ್? ನಮ್ಮ ಜೊತೆ ಸ್ವಲ್ಪ ಜಗಳ ಹಿಡಿತದ ಅಂತ ಮತ್ತೆ ಕೂಡ್ಕೊಂಡಿದೆ. ಯಾವುದು ಸರ್? ಮಾಲ್ಡೀವ್ಸ್. ಓಕೆ ಸರ್, HIV ಕಂಪ್ಲೀಟಾಗಿ ತಾಯಿಯಿಂದ ಮಗುವಿಗೆ ನಿರ್ಮೂಲನೆ ಮಾಡಿರ್ತಕ್ಕಂಥ ದೇಶಗಳು ಸಾಕಷ್ಟಿದ್ದಾವೆ. ಆ್ಯಂಡ್ ದೆನ್ ಹೆಪಟೈಟಿಸ್ B ಸಹ ತಾಯಿಯಿಂದ ಮಗುವಿಗೆ ಹರಡುವುದನ್ನು ನಿರ್ಮೂಲನೆ ಮಾಡತಕ್ಕಂಥದ್ದು ಸಾಕಷ್ಟಿದ್ದಾವೆ. ಆ್ಯಂಡ್ ದೆನ್ ಸಿಫಲಿಸ್ ಹರಡುವಿಕೆಯನ್ನು ಸಹ ನಿರ್ಮೂಲನೆ ಮಾಡೋದು ಸಾಕಷ್ಟಿದ್ದಾವೆ. ಬಟ್ ಮೂರನ್ನೂ ಸಹ ಮಾಡಿರ್ತಕ್ಕಂಥ ಏಕೈಕ ದೇಶ ಮಾಲ್ಡೀವ್ಸ್ ಅಂತ ಹೇಳ್ತೇವೆ. ಸರಿನಾ? ಸೊ ಅದಕ್ಕೆ ಇದನ್ನು ಮಾಲ್ಡೀವ್ಸ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಸೆಮಿಕಂಡಕ್ಟರ್ ಇನೋವೇಷನ್ ಮ್ಯೂಸಿಯಂ ಅನ್ನು ಯಾವ ನಗರದಲ್ಲಿ ತೆರೆಯಲಾಗಿದೆ? ಯಾವುದು ಸರ್ ಈ ಒಂದು ಸೆಮಿಕಂಡಕ್ಟರ್ ಇನೋವೇಷನ್ ಮ್ಯೂಸಿಯಂ ಅಂತ ಹೇಳ್ತೀವಿ? ಎಲ್ಲಿದೆ ಸರ್? ಬೆಂಗಳೂರು, ಹೈದರಾಬಾದ್, ಈ ಒಂದು ಫುಟ್ ಅಲ್ಲ, ಅದು ಪುಣೆ ಆಗಬೇಕಾಗಿತ್ತು. ಪುಣೆ ಅಂತ ಚೆನ್ನೈ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಹೈದರಾಬಾದ್ ಅಲ್ವಾ? ಹೌದು, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಒಂದು ಹೈದರಾಬಾದ್ ಆಗುತ್ತೆ. ಯಾವುದು ಸರ್? ಈ ಒಂದು ಹೈದರಾಬಾದ್.
ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಟೈಮ್ಸ್ ಹೈಯರ್ ಎಜುಕೇಷನ್ THE ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕಗಳು 2026ರಲ್ಲಿ ಯಾವ ವಿಶ್ವವಿದ್ಯಾಲಯವು ಅಗ್ರಸ್ಥಾನದಲ್ಲಿದೆ ಅಂತ. ಯಾವ ವಿಶ್ವವಿದ್ಯಾಲಯ ಅಗ್ರಸ್ಥಾನದಲ್ಲಿ ಕಂಡುಬರುತ್ತೆ ನಿಮಗೆ? ಸರ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಲ್ವಾ? ಯಾವುದು? ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಯಾವುದು? ಆಕ್ಸ್ಫರ್ಡ್ ಯೂನಿವರ್ಸಿಟಿ. ನೆನ್ಪಿಟ್ಕೊಳ್ಳಿ ಸರ್, ಅಗ್ರಸ್ಥಾನದಲ್ಲಿ ಕಂಡುಬರುತ್ತೆ. ಆಲ್ಮೋಸ್ಟ್ ನೀವು ನೋಡಿ, ಯಾಕೆ ಯುರೋಪ್ ದೇಶ ದ ಟಾಪಲ್ಲಿ ಹೋಗುತ್ತೆ ಆ್ಯಂಡ್ ದೆನ್ ಆಲ್ವೇಸ್ ದ ಪೀಕಲ್ಲಿ ಇರುತ್ತೆ ಆ್ಯಂಡ್ ದೆನ್ ಎಲ್ಲರನ್ನೂ ಸಹ ಅವ್ರು ಕಂಟ್ರೋಲ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ ಅಂದರೆ, ಅವ್ರ ಎಜುಕೇಷನ್ ಅಷ್ಟು ಹೈ ಇದೆ. ಓಕೆ, ಆ ಎಜುಕೇಷನ್ ಲೆವೆಲ್ ಆಗಿದೆ ಅವರಲ್ಲಿ. ಓಕೆ, ಪಾಸ್ಟ್ಗಿಂತ ಜಾಸ್ತಿ ಅವರು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾರೆ. ಸೊ ದ್ಯಾಟ್ಸ್ ವೈ ಆ ದೇಶಗಳು ಹಾಗಿದ್ದಾವೆ. ಆ್ಯಂಡ್ ದೆನ್ ನಮ್ಮ ಒಂದು ಎಜುಕೇಷನ್ ಸಿಸ್ಟಮ್ ಏನಿದೆ ಅಲ್ವಾ, ಸೊ ಈ ರೀತಿ ಬ್ಯಾಡ್ ಆಗಿರೋದ್ರಿಂದ ನಮ್ಮಲ್ಲಿ ಸಹ ದ ಕರಪ್ಷನ್ ಆ್ಯಂಡ್ ದೆನ್ ಮತ್ತೊಬ್ಬರಿಗೆ ನಾವು ಜೈ ಅನ್ನೋದು ಸಹ ನಮ್ಮಲ್ಲಿ ಸಾಕಷ್ಟಿದೆ. ಓಕೆ, ಸೊ ಒಂದು 5,000 ಕೊಟ್ಟರೆ ಒಂದು ಓಟನ್ನು ಸಹ ಮಾರ್ಕೊಳ್ತೀವಿ. 5,000 ಓಟೆಲ್ಲ ₹100 ಓಟ್ ಮಾರ್ಕೊಳ್ತಾರೆ. ಓಕೆ, ಸೊ ಆ ಥರದ್ರಲ್ಲಿ ಸೊ ಯಾಕೆ ಈ ಎಲ್ಲ ದೇಶಗಳು ದ ಟಾಪಲ್ಲಿ ಬರ್ತವೆ ಅಂದರೆ, ದ ಹ್ಯೂಮರ್ ಏನಿದೆ ಅಲ್ವಾ ಜಾಸ್ತಿ ಇದೆ, ದ ಸಿವಿಕ್ ಸೆನ್ಸ್ ಏನಿದೆ ಅಲ್ವಾ ಜಾಸ್ತಿ ಕಂಡುಬರುತ್ತೆ ನಿಮಗೆ ಎಜುಕೇಷನ್ ಇರತಕ್ಕಂಥ ದೇಶಗಳಲ್ಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಯುನೆಸ್ಕೋದ 11ನೇ ಮಹಾನಿರ್ದೇಶಕರಾಗಿ ನೇಮಕಗೊಂಡವರು ಯಾರು ಅಂತ ಕೇಳಿದ್ದೇನೆ. ಓಕೆ, ಸೊ ಇದು ನಿಮಗೆ SSCಯಲ್ಲಿ ಕೇಳತಕ್ಕಂಥ ಪ್ರಶ್ನೆ. ಇದು ಯಾರು ಸರ್ ಇವರು? ಯಾರಿದ್ದಾರೆ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಖಲೀದ್ ಅಲ್ ಅನಾನಿ ಅಂತ ಹೇಳಬೇಕಾಗುತ್ತೆ. ಸರ್ ಯಾರು ಈ ಒಂದು ಯುನೆಸ್ಕೋದ 11ನೇ ಮಹಾನಿರ್ದೇಶಕರು ಯಾರು ಅಂತ ಕೇಳಿದ್ರೆ ಖಲೀದ್ ಅಲ್ ಅನಾನಿ ಅವರು. ಆ್ಯಂಡ್ ದೆನ್ ಈ ಒಂದು ಯುನೆಸ್ಕೋ ಸ್ಥಾಪನೆ ಆಗಿದೆ ಯಾವಾಗ ಸರ್? ಇದು ಫ್ರಾನ್ಸಲ್ಲಿ ಸ್ಥಾಪನೆ ಆಗುತ್ತೆ ಸರ್. ಮೀನ್ಸ್ ಫ್ರಾನ್ಸ್ನ ಪ್ಯಾರಿಸಲ್ಲಿ ಸ್ಥಾಪನೆ ಆಗುತ್ತೆ 1945ರಲ್ಲಿ ಇದು ಸ್ಥಾಪನೆ ಆಗುತ್ತೆ ಸರ್. ಯಾವಾಗ? ಈ ಒಂದು 1945 ಅಂತ ಹೇಳ್ತೀವಿ ಸರ್. ಇದು ಸಹ ನಿಮ್ಗೆ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳಬಹುದು. ಅಂದರೆ ಈ ಒಂದು ಖಲೀದ್ ಅಲ್ ಅನಾನಿ ಅವರು ಯಾವ ದೇಶದವರು ಸರ್? ಯಾವ ದೇಶದವರು ಅಂತ ಕೇಳಿದ್ರೆ ದ ಗ್ರೇಟ್ ಪಿರಾಮಿಡ್ ಸರ್ ಎಲ್ಲಿದೆ? ಈಜಿಪ್ಟಲ್ಲಿ. ಆ ಈಜಿಪ್ಟ್ ದೇಶದವರೇ ಇವರಾಗಿದ್ದಾರೆ. ಯಾರು? ಖಲೀದ್ ಅಲ್ ಅನಾನಿ. ಯಾರು? ಈ ಅನಾನಿ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಗ್ನೇಯ ಏಷ್ಯಾದ ಮೊದಲ ಹವಳದ ಲಾರ್ವಾ ಕ್ರಯೋ ಬ್ಯಾಂಕ್ ಅನ್ನು ಪ್ರಾರಂಭಿಸಿದ ದೇಶ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಈ ಒಂದು ಲಾರ್ವಾ ಕ್ರಯೋ ಬ್ಯಾಂಕ್ ಅನ್ನು ಆರಂಭಿಸಿರ್ತಕ್ಕಂಥ ಏಷ್ಯಾದ ಮೊದಲ ದೇಶ ಯಾವುದು? ಆಗ್ನೇಯ ಏಷ್ಯಾದ ಮೊದಲ ದೇಶ ಯಾವುದು? ಯಾವ ದೇಶ ಆಗಿದೆ ಸರ್? ಈ ಒಂದು ಫಿಲಿಪೈನ್ಸ್. ಹೌದು, ಈ ಒಂದು ಫಿಲಿಪೈನ್ಸ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಜಸ್ಥಾನದ ಮೊದಲ ನಮೋ ಜೀವ ವೈವಿಧ್ಯ ಉದ್ಯಾನವನ್ನು ಯಾವ ಜಿಲ್ಲೆಯಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ರೆ, ಓಕೆ, ಯಾವುದು? ಈ ಒಂದು ನಮೋ ಜೀವ ವೈವಿಧ್ಯ ಉದ್ಯಾನವನ್ನು ಯಾವ ಜಿಲ್ಲೆಯಲ್ಲಿ ಉದ್ಘಾಟಿಸಲಾಯಿತು? ಯಾವ ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಸರ್? ಯಾವುದು ಅಂತ ಕೇಳಿದ್ರೆ ಒಂದು ಆಳ್ವಾರ್ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಆಳ್ವಾರ್. ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಇದನ್ನು ಸಹ ನಾವು ನೋಡ್ಕೊಂಡಿದ್ವಿ. ಇದು ಲಾಸ್ಟ್ ನವೆಂಬರ್ದು ಮತ್ತು ಡಿಸೆಂಬರ್ದು ಕರೆಂಟ್ ಅಫೇರ್ಸ್ ಇದೆ ನೋಡಿದ್ದು. ಅಂದರೆ ನೆಕ್ಸ್ಟ್, ಭಾರತದಾದ್ಯಂತ 1,000 ಸರ್ಕಾರಿ ITIಗಳನ್ನು ಆಧುನೀಕರಿಸಲು ಅಕ್ಟೋಬರ್ 2025ರಲ್ಲಿ ಯಾವ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಅಂತ ಕೇಳಿದ್ರೆ, ಯಾವ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಸರ್? ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗತ್ತೆ ಯಾವುದು ಅಂತಂದರೆ ಈ ಒಂದು PM ಸೇತು ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು PM ಸೇತು ಸರ್ನಾ. ITI, ನಾಟ್ IIT, ITI. ಓಕೆ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಬರುತ್ತೆ ಗೊತ್ತಾ? 10th ಆದಮೇಲೆ 1-2 ವರ್ಷ, ಅದೇ ನೋಡಿ ಇದು ITI, ನಾಟ್ IIT. ನಿಮ್ಮ PUC ಮುಗಿದ ನಂತರ ಬರುತ್ತಲ್ವ IIT ಅಲ್ಲದೆ ಇದು ITI. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, DRDO ಅಭಿವೃದ್ಧಿಪಡಿಸಿದ ಭಾರತ ಮುಂದಿನ ಪೀಳಿಗೆ ಹೈಪರ್ಸಾನಿಕ್ ಗ್ಲೈಡ್ ವಾಹನದ ಹೆಸರೇನು ಅಂತ ಕೇಳಿದ್ದೇನೆ. ಸರ್ ಏನಾಗಿದೆ ಸರ್ ಈ ಒಂದು ಮುಂದಿನ ಪೀಳಿಗೆ ಹೈಪರ್ಸಾನಿಕ್ ಒಂದು ಗ್ಲೈಡ್ ವಾಹನದ ಹೆಸರು ಏನು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಇದು ಧ್ವನಿ ಅನ್ನೋದಾಗಿದೆ ಸರ್. ಯಾವುದು? ಒಂದು ಧ್ವನಿ ಅನ್ನೋದು ಈ ಒಂದು ಗ್ಲೈಡ್ ವಾಹನದ ಹೆಸರಾಗಿದೆ. ಯಾವುದು? ಧ್ವನಿ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ ಅನುಮೋದಿಸಲಾದ ಒಟ್ಟು ವೆಚ್ಚ ಎಷ್ಟು ಅಂತ ಕೇಳಿದ್ದೇನೆ. ಸರ್ ಎಷ್ಟು ವೆಚ್ಚವಾಗಿದೆ? ಎಷ್ಟು ಹೇಳ್ಬೋದಾ? ಎಷ್ಟು ಸರ್? 11,440 ಕೋಟಿಯಾ? ಹೌದು, ಈ ಒಂದು 11,440 ಕೋಟಿಗಳು ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಟಾಟಾ ಭಾರತದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಅಸೆಂಬ್ಲಿ ಮಾರ್ಗವನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಿದೆ? ಯಾವ ರಾಜ್ಯ ಸರ್? ನಮ್ಮ ಹೆಮ್ಮೆಯ ಕರ್ನಾಟಕಲ್ಲೇ ಬರಬೇಕದು. ಓಕೆ, ಯಾವುದು ಅಂತ ಕೇಳಿದ್ರೆ ನಮ್ಮ ಹೆಮ್ಮೆಯ ಕರ್ನಾಟಕ ಅಂತ ಹೇಳ್ತೀವಿ. ಸೊ ಸರ್ ಜಿಲ್ಲಾ ಯಾವುದು ಸರ್? ಜಿಲ್ಲಾ ಯಾವುದಾದ್ರೂ ಸ್ಪೆಸಿಫಿಕ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದಾರೆ? ಹೌದು, ತುಮಕೂರಲ್ಲಿ ಇದನ್ನು ಮಾಡಬೇಕು ಅಂತ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಸರ್ನ. ಟಾಟಾ ಕಂಪ್ನಿ ಮಾಡ್ತಾ ಇದೆ ಸರ್ನ. ಕಂಪನಿ ಯಾವುದು ಅಂತ ಕೇಳಿದ್ರೆ HL ಏನಾದರೂ ಕೊಟ್ಟರೆ HL ಹಾಕೋ ಚಾನ್ಸಸ್ ಸಾಕಷ್ಟು ಇರುತ್ತೆ. HL ಅಲ್ಲ, ಯಾವುದಂದರೆ ಟಾಟಾ ಅಂತ ಹೇಳ್ತೀವಿ ಸರ್ನ. ಟಾಟಾ ಭಾರತ ಮೊದಲ ಖಾಸಗಿ ಹೆಲಿಕಾಪ್ಟರ್ ಅಸೆಂಬ್ಲಿ ಮಾರ್ಗವನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಿದೆ ಅಂತ ಕೇಳಿದ್ರೆ ಈ ಒಂದು ಕರ್ನಾಟಕ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಮೋಟರ್ ಎಲ್ಲ ತಯಾರಾಗೋದಿಲ್ಲ. ಈ ಹೆಲಿಕಾಪ್ಟರ್ ಏನಿದೆ ಅಲ್ವಾ, ಸಂಪೂರ್ಣ ಮೋಟರ್ ಎಲ್ಲ ತಯಾರಾಗೋದಿಲ್ಲ. ಅದೆಲ್ಲವೂ ಸಹ ಜಸ್ಟ್ ಅಸೆಂಬಲ್ ಆಗ್ತವೆ ಇಲ್ಲಿ. ಓಕೆ, ಜಸ್ಟ್ ಜೋಡಿಸ್ತಾರೆ, ಪಾರ್ಟ್ಗಳನ್ನು ಜೋಡಿಸ್ತಾರೆ ಎಲ್ಲಿ? ಒಂದು ಕರ್ನಾಟಕದಲ್ಲಿ. ಓಕೆ, ಬಟ್ ಎಲ್ಲವೂ ಸಹ ತಯಾರಾಗೋದಿಲ್ಲ ಅಂದರೆ ನಿಮಗೆ ಬೇರೆ ಬೇರೆ ದೇಶಗಳಲ್ಲಿ ತಯಾರಾಗ್ತವೆ. ಅವು ಇಲ್ಲಿ ಜಸ್ಟ್ ಬಂದು ಇಲ್ಲಿ ಅಸೆಂಬಲ್ ಆಗ್ತವೆ. ಅದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಅದನ್ನು ಮೇಲಿನ ಪಾರ್ಟ್ ಏನಿರುತ್ತಲ್ವ, ಮೀನ್ಸ್ ಆ ಬಾಡಿ ಇರುತ್ತಲ್ವ, ಆ ಬಾಡಿಗೆ ಒಂದು ಎಕ್ಸಾಕ್ಟ್ ಹೆಸರಿದೆ. ಅದು ಏನಂತ ನಿಮಗೆ ಅದು ಸ್ಪೆಸಿಫಿಕ್ ಡೀಟೇಲ್ಸನ್ನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ನನಗೆ ಯಾವುದಾಗ್ತಿಲ್ಲ, ಮೀನ್ಸ್ ನೆನಪು ಬರ್ತಾ ಇಲ್ಲ. ಸೊ ಅದನ್ನು ಹಾಕ್ತೀನಿ, ಯಾಕಂದರೆ ಅದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ದ CGL ಲೆವೆಲ್ ಎಕ್ಸಾಮಲ್ಲಿ ಅದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಅಧಿಕೃತವಾಗಿ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಸರ್. ಯಾವುದು ಸರ್ ಈ ಒಂದು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆ? ಯಾವ ಜಿಲ್ಲೆ ಹೇಳ್ಬೋದಾ? ಯಾವ ಜಿಲ್ಲೆ ಸರ್? ಇಂಪಾರ್ಟೆಂಟ್ ಇದೆ ನೋಡಿ ಇದು
ಸರ್ ಬಲೋದ್ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಈ ಒಂದು ಬಲೋದ್ ಜಿಲ್ಲೆ ಅಂತ ಹೇಳ್ತೀವಿ ಸರ್. ಸೊ ಇಲ್ಲಿ ಯಾವುದು ಸಹ ಆಪ್ಷನ್ ಇಲ್ಲ. ಸೊ ಇಲ್ಲಿ ಯಾವುದು ಅಂದರೆ ಆಗುತ್ತೆ ಅಂದರೆ ನಿಮಗೆ ಈ ಒಂದು ಬಲೋದ್ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಬಲೋದ್ ಡಿಸ್ಟಿಕ್ ಸರ್. ಹಾಗಾದರೆ ಈ ಒಂದು ಬಲೋದ್ ಡಿಸ್ಟಿಕ್ ಎಲ್ಲಿ ಕಂಡು ಬರುತ್ತೆ ಸರ್? ಓಕೆ, ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ಛತ್ತೀಸ್ಗಢದಲ್ಲಿ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತೆ? ಛತ್ತೀಸ್ಗಢದಲ್ಲಿ ಕಂಡು ಬರುತ್ತೆ. ಹೇಗೆ ನೆನ್ಪಿಟ್ಕೊಳ್ಳಿ ಇದನ್ನ? ಓಕೆ, ಬಾಲ್ಯ ವಿವಾಹ. ಓಕೆ, ಬಾಲ್ಯ ವಿವಾಹದಲ್ಲಿ ಮದುವೆಯಲ್ಲಿ ಹೇಗೆ ಮಾಡ್ತಾರೆ? ಬಲ್ಲೆ 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 ಅಂತ ಡ್ಯಾನ್ಸ್ ಮಾಡ್ತಾರಲ್ವಾ? ಸೊ ಆ ಬಲ್ಲೆದನ್ನು ಬಲೋದ್ ಅಂತ ನೆನ್ಪಿಟ್ಕೊಳ್ಳಿ, ನೆನ್ಪುಳಿಯಬಹುದು. ಆ್ಯಂಡ್ ದೆನ್ ಯಾವ ಒಂದು ರಾಜ್ಯ ಸರ್? ಛತ್ತೀಸ್ಗಢ ರಾಜ್ಯ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ನೀರಿನೊಳಗಿನ ಸುರಂಗವನ್ನು ಯಾವ ರಾಜ್ಯ ನಿರ್ಮಿಸಲಿದೆ ಅಂತ ಕೇಳಿದ್ರೆ, ನೀರಿನೊಳಗಿನ ಸುರಂಗ ಯಾವ ರಾಜ್ಯ ನಿರ್ಮಿಸಿದೆ ಸರ್? ನಿರ್ಮಿಸಲಿದೆ ಯಾವ ರಾಜ್ಯ ಅಂತ ಕೇಳಿದ್ರೆ ಸರ್ ಕೇರಳ ರಾಜ್ಯ ಸರ್ನ. ಯಾವುದು? ಈ ಒಂದು ಕೇರಳ ಅಂತ ಹೇಳ್ತೀವಿ. ಓಕೆ, ನೀರಿನೊಳಗಿನ ಒಂದು ಸುರಂಗವನ್ನು ನಿರ್ಮಿಸಲಿದೆ ಅದು. ಆ್ಯಂಡ್ ನೆಕ್ಸ್ಟ್, ಭಾರತ ಮೊದಲ ಡುಗಾಂಗ್ ಸಂರಕ್ಷಣಾ ಮೀಸಲು ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ. ಓಕೆ, ಈ ಒಂದು ಡುಗಾಂಗ್ನ ನಾವು ಕನ್ನಡದಲ್ಲಿ ಏನಂತ ಏನಾದರೂ ಹೇಳ್ತೀವಿ ಸರ್? ಹೌದು, ಇದನ್ನು ನಾವು ಸಮುದ್ರ ಹಸು ಅಂತ ಹೇಳ್ತೀವಿ. ನಮ್ಮ ಭೂಮಿಯ ಮೇಲೆ ಹಸು ಕಂಡು ಬರ್ತವೆ ನಿಮಗೆ. ಓಕೆ, ಗೋಮಾತೆ ನಾವು ಪೂಜೆ ಮಾಡ್ತೀವಿ. ಸೊ ಇದು ಡುಗಾಂಗ್ ಅಂದರೆ ಈ ಒಂದು ಸಮುದ್ರದ ಹಸು ಅಂತ ಹೇಳ್ತೀವಿ ಸರ್. ಏನಂತ ಹೇಳ್ತೀವಿ? ಈ ಒಂದು ಸಮುದ್ರದ ಹಸು ಅಂತ ಹೇಳ್ತೀವಿ. ಸೊ ಇದರ ಒಂದು ಸಂರಕ್ಷಣಾ ಮೀಸಲು ಪ್ರದೇಶವನ್ನು ಯಾವ ರಾಜ್ಯ ಅಂತ ಕೇಳಿದ್ರೆ ಈ ಒಂದು ತಮಿಳುನಾಡು ಪ್ರಾರಂಭ ಮಾಡಿದೆ. ಓಕೆ, ಯಾವುದು? ಈ ಒಂದು ತಮಿಳುನಾಡು ಅಂತ ಹೇಳ್ತೀವಿ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಇದು ಸಹ ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ ಇದು ಎಲ್ಲಿ ಕಂಡು ಬರುತ್ತೆ? ಈ ಗಲ್ಫ್ ಆಫ್ ಮನ್ನಾರಲ್ಲಿ, ಆ್ಯಂಡ್ ದೆನ್ ಪಾಕ್ ಬೇಯಲ್ಲಿ, ಆ್ಯಂಡ್ ದೆನ್ ಈ ಒಂದು ಗಲ್ಫ್ ಆಫ್ ಕಚ್ಚಲ್ಲೂ ಸಹ ಇದು ಕಂಡು ಬರುತ್ತೆ. ಆ್ಯಂಡ್ ದೆನ್ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲೂ ಸಹ ಇದು ಕಂಡು ಬರುತ್ತೆ. ಯಾವುದು? ಈ ಒಂದು ಡುಗಾಂಗ್ ಅನ್ನುವ ಒಂದು ಸಮುದ್ರ ಹಸು. ಓಕೆ, ಆ್ಯಂಡ್ ದೆನ್ ಇದನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ ಯಾವ ಒಂದು ಕಾಯ್ದೆ ಅಡಿಯಲ್ಲಿ? 1972ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಒಂದು ಕಾಯ್ದೆ ಅಡಿಯಲ್ಲಿ ಇದನ್ನು ಸಹ ನಾವು ಪ್ರೊಟೆಕ್ಷನ್ನ ಕೊಟ್ಟಿದ್ದೀವಿ. ಯಾವುದಕ್ಕೆ? ಒಂದು ಡುಗಾಂಗ್ಗೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಸರ್? ಯಾವಾಗ ಆಚರಿಸಲಾಗ್ತದೆ ನಾನ್ ವೈಲೆನ್ಸ್ ಡೇ ಯಾವಾಗ ಅಂತ ಕೇಳಿದ್ರೆ ಸರ್ 2 ಅಕ್ಟೋಬರ್. ಓಕೆ, ಸೊ ಯಾವಾಗ ಅಂತ ಕೇಳಿದ್ರೆ ಈ ಒಂದು 2 ಅಕ್ಟೋಬರ್ ಅಂತ ಹೇಳ್ತೇವೆ. ಗಾಂಧಿ, ಓಕೆ, ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅದೇ ದಿನ ಇವರು ಹುಟ್ಟಿರ್ತಕ್ಕಂಥ ದಿನ ಏನಿದೆ ಅಲ್ಲ, ಅಕ್ಟೋಬರ್ 2ನ, ಅವಾಗ ನಾವೇನಂತ ಆಚರಣೆ ಮಾಡ್ತೀವಿ? ಈ ಒಂದು ಅಹಿಂಸಾ ದಿನ ಅಂತ ಆಚರಣೆ ಮಾಡ್ತೀವಿ. ಅದೇ ದಿನ ಇನ್ನೊಬ್ರು ಹುಟ್ಟಿದ್ದಾರೆ. ಯಾರು? ದ ಮಹಾತ್ಮ ಗಾಂಧಿ ಅಲ್ವಾ? ಗಾಂಧಿ ಹೊರತಾಗಿ ಯಾರು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಸಹ ಹೇಳ್ತೀವಿ. ಓಕೆ, ಸೊ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನಿದಾರಲ್ವಾ, ಈ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನೆಹರು ಆದ ನಂತರ 2ನೇ ಪ್ರಧಾನಿಯಾಗಿ ನಮ್ಮ ಭಾರತಕ್ಕೆ ಬರ್ತಾರೆ ಇವರು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇವರ ಹತ್ಯೆ ಆಗುತ್ತೆ ಅಥವಾ ಇವ್ರ ಮರಣ ಆಗುತ್ತೆ. ಅದಕ್ಕೆ ಇಲ್ಲಿವರೆಗೂ ಸಹ ಕ್ಲಾರಿಟಿ ಸಿಕ್ಕಿಲ್ಲ. ಇದು ದುರಂತ ಅಂತ ಹೇಳ್ಬೋದು. ಓಕೆ, ಸೊ ಈ ಒಂದು ಸಾಮಾನ್ಯನಿಗೆ ಇಲ್ಲಿ ನ್ಯಾಯ ಸಿಗುತ್ತೆ ಅಂತ ನಾವು ಯಾವ ನಂಬಿಕೆ ಹೇಳಬೇಕು ಸರ್ನಾ? ಸೊ ಮೀನ್ಸ್ ನಮ್ಮ ಭಾರತದ ಪ್ರಧಾನಿಯೊಬ್ಬರು ಡೆತ್ ಆದರೆ ಸಹ ಅವರ ಒಂದು ಸಾವಿಗೆ ಎಕ್ಸಾಕ್ಟ್ ರೀಸನ್ ಸಿಕ್ಕಿಲ್ಲ. ನಮ್ಮ ಭಾರತದ ಒಬ್ಬ ದ ಗ್ರೇಟ್ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಅವರು ಡೆತ್ ಆದರೂ ಸಹ ನಮಗೆ ಅದಕ್ಕೆ ದ ವ್ಯಾಲಿಡ್ ರೀಸನ್ ಸಿಕ್ಕಿಲ್ಲ. ಓಕೆ, ಸೊ ಇವರು ಡೆತ್ ಆಗಿರೋದು ಯಾವಾಗ ಸರ್? ಜನವರಿ 11ರಂದು ಇವರು ಡೆತ್ ಆಗ್ತಾರೆ. ಓಕೆ, ಜನವರಿ 11, ಇದನ್ನು ಡೇಟ್ ಕೇಳಿದ ನೋಡಿ ನೆನ್ಪಿಟ್ಕೊಳ್ಳಿದ್ದೀನಿ, ಜನವರಿ 11. ಓಕೆ, ಸೊ ಇವರು ಜನವರಿ 11ರಂದು ಇವರು ಉಜ್ಬೇಕಿಸ್ತಾನದಲ್ಲಿ ಡೆತ್ ಆಗ್ತಾರೆ. ಯಾರು? ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಂತ ಹೇಳಿದ್ವಿ ಸರ್. ಅವ್ರ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಅದನ್ನು ಅವರು ಇಂಪಾರ್ಟೆಂಟ್ ಸಹ ಆಗ್ತಾರೆ ನಿಮಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ರಾಷ್ಟ್ರೀಯ ಏಕತಾ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ದೇನೆ. ಏಕತಾ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಸರ್? ಏಕಂತಂದರೆ ಅದು ಒಂದು ಏಕಿರಬೇಕು ಸರ್. ಇಲ್ಲ ಸರ್, ಇದು ಕರ್ನಾಟಕ ಒಂದು ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ಹಾಗಾದರೆ ಏಕ ಸರ್? ಹೌದು, ಏಕ ನೋಡಿ ಒಂದಿದೆ ಅಲ್ವಾ ಇಲ್ಲಿ. ಸೊ ಏಕತಾ ದಿನ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಏಕತಾ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ 31ನೇ ಅಕ್ಟೋಬರ್ಗೆ ನಾವು ಪ್ರತಿ ವರ್ಷ ಆಚರಣೆಯನ್ನು ಮಾಡ್ತೀವಿ. ಯಾಕೆ ಆಚರಣೆ ಮಾಡ್ತೀವಿ ಸರ್? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಹುಟ್ಟಿದ ಜನ್ಮದ ದಿನದ ಅಂಗವಾಗಿ ಇದನ್ನು ಆಚರಣೆ ಮಾಡ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ವಾಯುಪಡೆ ದಿನ ಯಾವಾಗ ಆಚರಿಸಲಾಗ್ತದೆ ಅಂತ. ಯಾವಾಗ ಆಚರಣೆ ಮಾಡಲಾಗ್ತದೆ ಸರ್? ಓಕೆ, ಇನಿಷಿಯಲ್ ನಾನು ಓದುವಾಗ ಲೈಕ್ ಭಾಳ ಇದಕ್ಕೆಲ್ಲ ಹೊಸದಾಗಿದೆ. ಸೊ ಕನ್ಫ್ಯೂಷನ್ ಆಗ್ತಿತ್ತು. ಭೂಸೇನೆ ಯಾವಾಗ, ಆ್ಯಂಡ್ ದೆನ್ ವಾಯುಸೇನೆ ಯಾವಾಗ, ಆ್ಯಂಡ್ ದೆನ್ ಮತ್ತೆ ಯಾವ್ದು ಬರುತ್ತೆ ನೌಕಾಸೇನೆ ಯಾವಾಗ ಅಂತ. ಓಕೆ, ಅವಾಗ ಏನು ನೆನ್ಪಿಟ್ಕೊಂಡಿದೆ ಅಂತಂದರೆ, ಓಕೆ ಇದು ನನಗೆ ಗೊತ್ತಿತ್ತು. ಒಂದು ಏನಿದೆ, ಒಂದು 8 ಇದೆ, ಅಂದರೆ ಇನ್ನೊಂದು ಯಾವುದಿದೆ, ಈ 15 ಇದೆ, ಆ್ಯಂಡ್ ದೆನ್ ಇನ್ನೊಂದು ಯಾವುದಿದೆ 4 ಇದೆ ಅಂತ. ಬಟ್ ಯಾವುದಕ್ಕೆ ಯಾವ್ದು ಮ್ಯಾಚ್ ಮಾಡಬೇಕು, ಒಂದಕ್ಕೆ ಯಾವುದಾದ್ರೂ ಟ್ರಿಕ್ ನೆನ್ಪಿಟ್ಕೊಳ್ಳೋಣ ಅಂತ. ಈ ವಾಯುಪಡೆ ಏನಿದೆ ಅಲ್ವಾ, ಈ ವಾಯುಪಡೆದು ಏನಿದೆ, ಒಂದು ಥೀಮ್ ಏನಿದೆ, ಟಚ್ ದ ಸ್ಕೈ ಅಂತ ಇದೆ ಅಲ್ವಾ. ಮೀನ್ಸ್ ಈ ವಾಯು ಅಂತಂದರೆ ಈ ಗಾಳಿ ಹೇಗಿದೆ ಅಲ್ವಾ, ಗಾಳಿ ಅಂದರೆ ಈ ಒಂದು ಆಸ್ಮಾನ ಏನಿದೆ ಅಲ್ವಾ, ಅದು ಫಿನೈಟ್ ಆಗಿದೆಯಾ? ಇನ್ಫಿನೈಟ್ ಆಗಿದೆ, ಮೀನ್ಸ್ ಇನ್ಫಿನೈಟ್. ಸೊ ಮೀನ್ಸ್ 8 ಏನಿದೆ ಅಲ್ವಾ, ಸೊ ವಾಯುಪಡೆಗೆ ಅದು ರೇಟ್ ಇರಬೇಕು ಅಂತ. ಸೊ ಮೀನ್ಸ್ ಈ ಒಂದು ವಾಯುಪಡೆ ದಿನ ಯಾವಾಗ ಅಂತ ಕೇಳಿದ್ರೆ 8 ಅಕ್ಟೋಬರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ನೌಕಾದಿನ ಸರಿನಾ? ಯಾವುದು? ನೌಕಾದಿನ. ಈ ನೌಕಾದಿನ ನನಗೆ ನೌಕಾದಿನ ಅಂತ ಅನ್ಸಲ್ಲ, ನನಗೆ 4 ದಿನ ಅಂತ ಅನಿಸುತ್ತೆ. 4 ದಿನ ಮೀನ್ಸ್ 4 ಡಿಸೆಂಬರ್ ಅಂತ ಹೇಳ್ತೀವಿ ಸರ್. ನಾವು ಇವಾಗ 4 ಡಿಸೆಂಬರ್ ಅವಾಗ ಈ ಒಂದು ನೌಕಾದಿನ ಅಂತ ಆಚರಣೆ ಮಾಡ್ತೀವಿ ನಾವು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ 15 ಏನಿದೆ ಅಲ್ವಾ, ದ 15 ಇದು ಯಾವ ತೆಗೆದು ಬಿಡಿ, ಸೋಲ್ಜರ್ ಅಂತ ಫೀಲ್ ಬರುತ್ತೆ. ಇದು ಜಸ್ಟ್ ಎಸ್ ಅಂತ ಕಾಣುತ್ತಲ್ವಾ, ಸೋಲ್ಜರ್ ಫೀಲ್ ಬರುತ್ತೆ ಇದು. ಓಕೆ, ಸೊ ಮೀನ್ಸ್ ಈ ರೀತಿ ನೀವು ಕೆಲವೊಂದು ನೆನ್ಪಿಟ್ಕೊಳ್ಬಹುದು, ಕೆಲವೊಂದನ್ನು ನೀವು ಹೇಗಾದರೂ ನೆನ್ಪಿಟ್ಕೊಳ್ಬೋದು. ಬಟ್ ದ ಇನಿಷಿಯಲ್ ಡೇಸ್ ಹೇಳಿದೆ ನಿಮಗೆ. ಓಕೆ, ಸೊ ಅದಕ್ಕೆ ಸರ್ ಅದ್ರ ಯಾವುದಾಗುತ್ತೆ ಅಂದರೆ 8 ಅಕ್ಟೋಬರ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಪೋಲಿಯೋ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಸರ್? ನಾವು ಯಾವಾಗ ಆಚರಣೆ ಮಾಡ್ತೀವಿ ಸರ್? ಈ ಒಂದು UN ಡೇ ಯಾವಾಗ ಆಚರಣೆ ಮಾಡ್ತೀವಿ?
24ಕ್ಕೆ ಹೌದು, ಇದನ್ನು ಸಹ 24ಕ್ಕೆ ಆಚರಣೆ ಮಾಡ್ತೀವಿ, 24 ಅಕ್ಟೋಬರ್ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ವಿಶ್ವ ರೇಬಿಸ್ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಸರ್? ಯಾವಾಗ ಆಚರಣೆ ಮಾಡ್ತೀವಿ ಹೇಳ್ಬೋದಾ? ಯಾವಾಗ ಆಚರಣೆ ಮಾಡ್ತೀವಿ ವಿಶ್ವ ರೇಬಿಸ್ ದಿನವನ್ನು? ಸರ್ 28 ಸೆಪ್ಟೆಂಬರ್ಗೆ ಆಚರಣೆ ಮಾಡ್ತೀವಿ. ಹೌದು, 28 ಸೆಪ್ಟೆಂಬರ್ಗೆ ನಾವು ವಿಶ್ವ ರೇಬಿಸ್ ಆಚರಣೆ ಮಾಡ್ತೀವಿ. ಇದನ್ನು ಹೇಗೆ ನೆನಪಿಟ್ಕೊಂಡಿದ್ದೆ ಅಂತಂದರೆ, ಓಕೆ ಫನ್ನಲ್ಲಿ ಹೇಳ್ತೀನಿ ನಿಮಗೆ. ಈ 17 ಸೆಪ್ಟೆಂಬರ್ಗೆ ಏನಿದೆ ಕಲ್ಯಾಣ ಕರ್ನಾಟಕದ್ದು, ಓಕೆ. ಅಂದರೆ ನೆಕ್ಸ್ಟ್ 27 ಸೆಪ್ಟೆಂಬರ್ ಏನಿದೆ ಅಲ್ವಾ, ಸೊ ಇದು ಟೂರಿಸಮ್ ಡೇ ಇದೆ ಇದು. ಸೊ ಟೂರಿಗೆ ಹೋಗಿದ್ದೆ, ನೆಕ್ಸ್ಟ್ ದಿನ ಏನು ಮಾಡ್ತು, ನಾಯಿ ಕಚ್ಚಿತು ಅಂತ ಸರ್ 28 ಸೆಪ್ಟೆಂಬರ್ ಆಗುತ್ತೆ. ಅಂದರೆ ನೆಕ್ಸ್ಟ್ ಇಲ್ಲೇ ಒಂದು ಹಾರ್ಟ್ ಡೇ ಸಹ ಬರುತ್ತೆ, ಅದೇ ಒಂದು ದ ಸೀರೀಸಲ್ಲಿ. ಯಾವ ಡೇ ಅಂತ ಹೇಳ್ಬೋದಾ? ಹೋಮ್ವರ್ಕ್ ನಂಬರ್ 1 ತಗೊಳ್ಳಿ ಇವಾಗ. ದ ವರ್ಲ್ಡ್ ಹಾರ್ಟ್ ಡೇ ಯಾವಾಗ ಅಂತ, ಓಕೆ, ಹೃದಯದ ದಿನ ಯಾವಾಗ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ವಿದ್ಯಾರ್ಥಿ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ? ಯಾವಾಗ ಆಚರಣೆ ಮಾಡ್ತೀವಿ ಸರ್ ನಾವು ವಿಶ್ವ ವಿದ್ಯಾರ್ಥಿ ದಿನವನ್ನು ಯಾವಾಗ ಅಂತ ಕೇಳಿದ್ರೆ, ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಆಪ್ಷನ್ಗೆ 15 ಅಕ್ಟೋಬರ್. ಯಾವಾಗ? ಈ ಒಂದು 15 ಅಕ್ಟೋಬರ್ ಅಂತ ಹೇಳ್ತೀವಿ. ಸರ್ ಯಾಕೆ ಸರ್ ವಿದ್ಯಾರ್ಥಿ ದಿನವನ್ನು ಆಚರಣೆ ಮಾಡ್ತೀವಿ? ಯಾಕೆ ಅಂತ ಕೇಳಿದ್ರೆ, ಈ ನಮ್ಮ APJ ಅಬ್ದುಲ್ ಕಲಾಂ ಅವರು, ಯಾರು APJ ಅಬ್ದುಲ್ ಕಲಾಂ ಅವರು ಹುಟ್ಟಿರ್ತಕ್ಕಂಥ ದಿನ ಇದು. ಯಾವುದು ಅಂದರೆ 15 ಅಕ್ಟೋಬರ್. ಅದಕ್ಕೆ ನಾವು ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ ಸರ್ನ. ಯಾರೋ ಒಂದು ಹುಟ್ಟಿದ ದಿನದ ಅಂಗವಾಗಿ ಅಂದರೆ APJ ಅಬ್ದುಲ್ ಕಲಾಂ ಅವರ ಹುಟ್ಟಿದ ದಿನದ ಅಂಗವಾಗಿ. ನಮಗೆ ಸರ್ವಪಲ್ಲಿ ರಾಧಾಕೃಷ್ಣ ಅವ್ರದ್ದು ಗೊತ್ತಿರುತ್ತೆ, ಯಾವುದು ಸೆಪ್ಟೆಂಬರ್ 5. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದು ನವೆಂಬರ್ 14 ಗೊತ್ತಿರುತ್ತೆ ನಿಮಗೆ, ನೆಹರು ಅವ್ರದ್ದು. ಬಟ್ ಇವ್ರದ್ದು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇಂಜಿನಿಯರ್ಸ್ ಡೇ ಯಾವಾಗ, ಯಾರ ಒಂದು ಹೆಸರಿನ ಸಲುವಾಗಿ ಆಚರಣೆ ಮಾಡ್ತೀವಿ ಅದನ್ನು? ವಿಶ್ವೇಶ್ವರಯ್ಯ ಅಲ್ವಾ? ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಜಿಮೆಕ್ಸ್ ವ್ಯಾಯಾಮವನ್ನು ಭಾರತ ಮತ್ತು ಈ ಒಂದು ಜಪಾನ್ ನಡುವೆ ಆಚರಿಸಲಾಗ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು 2025 ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಓಕೆ, ಗೆದ್ದವರು ಯಾರು ಅಂತ ಕೇಳಿದ್ರೆ ಮಾರಿಯಾ ಕೊರಾನೋ ಮಚಾಡೋ ಅವರು. ಇವರು ವೆನೆಜುವೆಲಾ ದೇಶದ ಅಪೋಸಿಷನ್ ಲೀಡರ್ ಆಗಿದ್ದಾರೆ. ಆ್ಯಂಡ್ ದೆನ್ ಇವಾಗ ನೀವು ನೋಡಿ, ದಟ್ ಟ್ರಂಪ್ ಏನಿದಲ್ವ ಎಷ್ಟು ಹುಚ್ಚ ಇದ್ದಾನೆ, ಆ್ಯಂಡ್ ದೆನ್ ಎಷ್ಟು ಆತ ದ ಸೈಕೋಪಾತ್ ಥರ ಕಾಣ್ತಾನೆ ಅಂದರೆ, ಇವರು ಸಿಕ್ಕಿರ್ತಕ್ಕಂಥ ನೊಬೆಲನ್ನು ಸಹ ಆತ ಬಿಡಲಿಲ್ಲ. ಓಕೆ, ನಾನು ಕೊಡಬೇಕು ಅಂತ ಪ್ರೆಷರ್ ಹಾಕಿ ತೊಗೊಂಡ್ಬಿಟ್ಟೆ. ಇವಾಗ ವೈಟ್ ಹೌಸಲ್ಲಿ ಇದೆ ಇವಾಗ ಕರೆಂಟ್ಲಿ. ಇದೇನು ಪದಕ ಇದೆ ಅಲ್ವಾ, ಆ ನೊಬೆಲ್ ಪದಕ, ಅದು ಇವಾಗ ವೈಟ್ ಹೌಸಲ್ಲಿ ಕಂಡುಬರುತ್ತೆ. ಬಿಕಾಸ್ ಅಷ್ಟು ಆತ ಪ್ರಭಾವ ಬೀರ್ತಾ ಇದ್ದಾನೆ ಎಲ್ಲ ದೇಶಗಳ ಮೇಲೆಯೂ ಸಹ, ಸರಿನಾ? ಮೀನ್ಸ್ ಎಲ್ಲವನ್ನೂ ಸಹ ಆತ ಕಂಟ್ರೋಲ್ಗೆ ತೊಗೊಳ್ತಾ ಇದ್ದಾನೆ. ಓಕೆ, ಸೊ ಅದು ಸಹ ನಮಗೆ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 2025 ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಸರ್? ಯಾರು ಗೆದ್ದಿದ್ದಾರೆ ಅಂತ ಕೇಳಿದ್ರೆ, ಈ ಒಂದು ಲಾಸ್ಜ್ಲೋ ಕಾರ್ಸ್ಜಾ ಹೊರ್ಕೈ ಅನ್ನೋರು ಗೆದ್ದಿದ್ದಾರೆ ಸರ್. ಯಾರು? ಈ ಒಂದು ಲಾಸ್ಜ್ಲೋ ಕಾರ್ಸ್ಜಾ ಹೊರ್ಕೈ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಭಾರತದಲ್ಲಿ 2025 ಹುರುನ್ ಶ್ರೀಮಂತ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದವರು ಯಾರು ಅಂತ ಕೇಳಿದ್ದೇನೆ. ಯಾರು ಪಡೆದಿದ್ದಾರೆ ಸರ್ ಇದರಲ್ಲಿ ಅಗ್ರಸ್ಥಾನ ಹೇಳ್ಬೋದಾ? ಯಾರು ಪಡೆದಿದ್ದಾರೆ? ಮುಖೇಶ್ ಅಂಬಾನಿ ಅವರ? ಹೌದು, ಮುಖೇಶ್ ಅಂಬಾನಿ ಅವರು ಇದರಲ್ಲಿ ಅಗ್ರಸ್ಥಾನವನ್ನು ಪಡೆದಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 11ನೇ ವಿಶ್ವ ಹಸಿರು ಆರ್ಥಿಕ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದೇನೆ. ಹಸಿರು ಆರ್ಥಿಕ ಶೃಂಗಸಭೆ, ಓಕೆ, ವರ್ಲ್ಡ್ ಗ್ರೀನ್ ಎಕನಾಮಿಕ್ಸ್ ಸಮಿಟ್ ಅಂತ ಹೇಳ್ತೀವಿ ಸರ್. ಇದರ ಫುಲ್ ಫಾರ್ಮ್ ಕೇಳ್ಬೋದು ನಿಮಗೆ, WGES ಫುಲ್ ಫಾರ್ಮ್ ಕೇಳ್ಬೋದು. ಸೊ ಎಲ್ಲಿ ನಡೆದಿದೆ ಇದು? ಎಲ್ಲಿ ನಡೆದಿದೆ ಸರ್? ಇದು ನಡೆದಿರೋದು ದುಬೈಯಲ್ಲಿ ನಡೆದಿದೆ ಸರ್. ಇಲ್ಲಿ ದುಬೈಯಲ್ಲಿ ನಡೆದಿದೆ. ಸೊ ಇದು ಸಹ ಡಿಸೆಂಬರ್ ನಡೆದಿತ್ತು. ಐ ಥಿಂಕ್ ಇದನ್ನು ಸಹ ನಾವು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡಿದ್ದೀವಿ ಇದನ್ನು. ಆ್ಯಂಡ್ ನೆಕ್ಸ್ಟ್ 2025 IUCN ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ ಅನ್ನು ಯಾವ ನಗರ ಆಯೋಜಿಸಿತ್ತು ಅಂತ ಕೇಳಿದ್ರೆ, ಯಾವ ನಗರ ಆಯೋಜಿಸಿದೆ ಸರ್ ಇದನ್ನು? ಯಾವ ನಗರ ಆಯೋಜಿಸಿದೆ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್ ಅಬುದಾಬಿ ಸರ್. ಅಬುದಾಬಿಯಲ್ಲಿ ಕಂಡು ಬರುತ್ತೆ ಸರ್, UAE ಕಂಡು ಬರುತ್ತೆ. ಆ್ಯಂಡ್ ದೆನ್ ದುಬೈಯಲ್ಲಿ ಕಂಡು ಬರುತ್ತೆ ಸರ್, ಅದು ಸಹ ನಿಮಗೆ ಇದೇ ಒಂದು UAE ಕಂಡು ಬರುತ್ತೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, IUCN 90ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ, ಯಾವ ಸರಿ ಒಂದು 90ನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಈ ಒಂದು ತುವಾಲು ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ತುವಾಲು ದೇಶ ಅಂತ ಹೇಳ್ತೀವಿ. ಯಾವುದು? ಈ ಒಂದು ತುವಾಲು ಅನ್ನುವ ದೇಶ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ತುವಾಲು ದೇಶ ಎಲ್ಲಿ ಕಂಡು ಬರುತ್ತೆ ನಿಮಗೆ? ಎಲ್ಲಿ ಅಂತಂದರೆ ಈ ಒಂದು ಪೆಸಿಫಿಕ್ ಓಷನಲ್ಲಿ ಕಂಡು ಬರುತ್ತೆ ನೋಡಿ. ಅದು ಪೆಸಿಫಿಕ್ ಓಷನಲ್ಲಿ ಕಂಡುಬರುತ್ತೆ. ಮೀನ್ಸ್ ಈ ಆಸ್ಟ್ರೇಲಿಯಾದಿಂದ ಸ್ವಲ್ಪ ಪೂರ್ವಕ್ಕೆ ಹೋಗಬೇಕು ಸರಿನಾ? ಮೀನ್ಸ್ ಈ ಒಂದು ಸೌತ್ ಅಮೇರಿಕನ್ ಇದೆ ಅಲ್ವಾ, ಆ ಒಂದು ದಿಕ್ಕಿನಲ್ಲಿ ನಾವು ಹೋದರೆ ಈ ಒಂದು ತುವಾಲು ಅನ್ನೋ ಒಂದು ದೇಶ ಕಂಡುಬರುತ್ತೆ. ಸೊ ಅದು 90ನೇ IUCN ಒಂದು ಸದಸ್ಯ ರಾಷ್ಟ್ರ ಆಗಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 2025 IUCN ಕೆಂಟನ್ ಆರ್ ಮಿಲ್ಲರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು ಸರ್ ಇವರು? ಸರ್ ಇವರು ಕಾಜಿರಂಗ ನ್ಯಾಷನಲ್ ಪಾರ್ಕ್ನ ನಿರ್ದೇಶಕರಾಗಿದ್ದಾರೆ ಸರ್. ಇವರು ಡೈರೆಕ್ಟರ್ ಆಗಿದ್ದಾರೆ ಅಲ್ವಾ? ಸೊ ಅವ್ರಿಗೆ ಸಿಕ್ಕಿದೆ ಸರ್ ಈ ಒಂದು ಪ್ರಶಸ್ತಿ. ಯಾವುದು? ಈ ಒಂದು ಕೆಂಟನ್ ಆರ್ ಮಿಲ್ಲರ್. ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿದ್ರಿ. ಹಾಗಾದರೆ ಯಾರವರು? ವಾಲ್ಮೀಕಿ ಥಾಪರ್ ಅವರ? ಅಲ್ಲ ಸರ್. ಆ್ಯಂಡ್ ನೀವು ಒಂದು ಆರ್ ಸುಕುಮಾರನ್ ಅವರ? ಅಲ್ಲ ಸರ್. ಬಿಟ್ಟು ಸಾಗಲ್ ಅವರ? ಅವರು ಸಹ ಅಲ್ಲ ಸರ್. ಯಾರು ಅಂತ ಕೇಳಿದ್ರೆ ನಮ್ಮ ಸೋನಾಲಿ ಅವರು. ಯಾರು ಅಂತ ಕೇಳಿದ್ರೆ ನಮ್ಮ ಸೋನಾಲಿ ಘೋಷ್ ಅವರು ಅಂತ ಹೇಳ್ತೀವಿ ಸರ್. ಈ ಒಂದು ಸೋನಾಲಿ ಅವರು ಕೆಂಟನ್ ಆರ್ ಮಿಲ್ಲರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಯಾರು ನೀಡಿದ್ದಾರೆ ಈ ಒಂದು ಕೆಂಟನ್ ಆರ್ ಮಿಲ್ಲರ್ ಪ್ರಶಸ್ತಿಯನ್ನು? IUCN ನೀಡಿದ್ದಾರೆ. ಹಾಗಾದರೆ ಇವರೇನಾಗಿದ್ದಾರೆ ಸರ್ ಸೋನಾಲಿ ಘೋಷ್ ಅವರು? ಈ ಒಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್ನ, ಅಸ್ಸಾಮಲ್ಲಿ ಕಂಡುಬರ್ತಕ್ಕಂಥ ಕಾಜಿರಂಗ ನ್ಯಾಷನಲ್ ಪಾರ್ಕ್ನ ಈ ಮುಖ್ಯಸ್ಥರಾಗಿದ್ದಾರೆ ಇವರು. ಯಾರು? ಈ ಒಂದು ಸೋನಾಲಿ ಘೋಷ್ ಅವರು. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ರಷ್ಯಾದ SJ-100 ಪ್ರಯಾಣಿಕ ವಿಮಾನವನ್ನು ಯಾವ ಕಂಪನಿ ತಯಾರಿಸಲಿದೆ ಅಂತ ಕೇಳಿದ್ದಾನೆ. ಯಾವ ಕಂಪನಿ ತಯಾರಿಸಲಿದೆ ಸರ್? ಯಾವುದು ಸರ್? HAL. ಯಾವುದು ಅಂತ ಕೇಳಿದ್ರೆ ಒಂದು HAL ಅಂತ ಹೇಳ್ತೀವಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಹೇಳ್ತೀವಿ. ಇದು ಸ್ಥಾಪನೆ ಆಗಿರೋದು ಯಾವಾಗ ಸರ್? 1940ರಲ್ಲಿ ಇದು ಸ್ಥಾಪನೆ ಆಗುತ್ತೆ. ಯಾವಾಗ ಸ್ಥಾಪನೆ ಆಗುತ್ತೆ? 1940ರಲ್ಲಿ. ಓಕೆ, ಅಂದರೆ ನೆಕ್ಸ್ಟ್ ಇದು ರಿನೇಮ್ ಮಾಡ್ಕೊಳುತ್ತೆ ಅಂತ ನೇಮ್ನ ಅದು ಯಾವಾಗ ಅಂತ ಕೇಳಿದ್ರೆ 1964. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 2025 ಏಷ್ಯನ್ ಯೂತ್ ಕ್ರೀಡಾಕೂಟದಲ್ಲಿ
ಕೂಟದ ಕಬಡ್ಡಿಯಲ್ಲಿ ಭಾರತೀಯ ಬಾಲಕಿಯರ ತಂಡ ಯಾವ ಪದಕವನ್ನು ಗೆದ್ದಿತ್ತು ಅಂತ ಕೇಳಿದಾನೆ. ಯಾವ ಒಂದು ಪದಕವನ್ನು ಗೆದ್ದಿತ್ತು? ಯಾವ್ದು ಗೆದ್ದಿದೆ ಸರ್? ಯಾವುದಂದ್ರೆ ಈ ಒಂದು ಚಿನ್ನವನ್ನು ಗೆದ್ದಿದೆ ಸರ್. ಯಾವುದೋ ಒಂದು ಚಿನ್ನವನ್ನು ಗೆದ್ದಿದೆ ಅಂತ ಹೇಳ್ತೀವಿ. ಏಷ್ಯನ್ ಯೂತ್ ಕ್ರೀಡಾಕೂಟದ ಕಬಡ್ಡಿಯಲ್ಲಿ ಭಾರತೀಯ ಬಾಲಕಿಯರ ತಂಡ ಯಾವ ಒಂದು ಪದಕ ಅಂತ ಕೇಳಿದ್ರೆ ಈ ಒಂದು ಚಿನ್ನ ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಕ್ಯಾಥರಿನ್ ಕೊನೋಲಿ ಯಾವ ದೇಶದ 10ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಯಾರು ಸರ್? ನಮ್ಮ ಕ್ಯಾಥರಿನ್ ಅವರು ಯಾವ ದೇಶದವರಾಗಿದ್ದಾರೆ ಸರ್? ನಮ್ಮ ಕ್ಯಾಥರಿನ್ ಅಂತ ನೆನ್ಪಿಟ್ಕೊಳ್ಳಿ. ನಮ್ಮವರು ಅಂತಂದರೆ ಒಂದು ನೆನಪುಳಿಯಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾರು ಇವರು ಸರ್? ಐರ್ಲೆಂಡ್ ಅವರು, ಆಸ್ಟ್ರೇಲಿಯಾದವರು, ಕೆನಡಾದವರು ಆ್ಯಂಡ್ ನ್ಯೂಜಿಲೆಂಡ್ ಅವರು. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಐರ್ಲೆಂಡ್ ದೇಶ ಅಂತ ಹೇಳ್ತೀವಿ ಸರ್. ನಮ್ಮ ಕ್ಯಾಥರಿನ್ ಅವರು ನಾವು ನೋಡಬೇಕು ಅಂದರೆ ಎಲ್ಲಿಗೆ ಹೋಗಬೇಕು ಸರ್? ನಾವು ಐರ್ಲೆಂಡ್ಗೆ ಹೋಗಬೇಕು. ಸೋನಾಲಿ ಅವರನ್ನು ನೋಡಬೇಕು ಅಂದರೆ ನಾವು ಎಲ್ಲಿಗೆ ಹೋಗಬೇಕು ಸರ್? ಕಾಜಿರಂಗ ನ್ಯಾಷನಲ್ ಪಾರ್ಕ್ಗೆ ಹೋಗಬೇಕು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಮೊದಲ 3D ವಿಂಡ್ ಡೇಟಾ ಸ್ಯಾಟಲೈಟ್ ಸಿಸ್ಟಮ್ ಆಗಿರುವ ಫಿಲಿಯನ್ ಕಾನ್ಸ್ಟಲೇಷನ್ ಅನ್ನು ಯಾವ ಸ್ಟಾರ್ಟ್ಅಪ್ ನಿಯೋಜಿಸುತ್ತದೆ ಅಂತ ಕೇಳಿದಾನೆ. ಯಾವುದು ಈ ಒಂದು 3D ವಿಂಡ್ ಡೇಟಾ ಸ್ಯಾಟಲೈಟ್ ಸಿಸ್ಟಮ್ ಅನ್ನ ಆಗಿರ್ತಕ್ಕಂಥ ಈ ಒಂದು ಫಿಲಿಯನ್ ಕಾನ್ಸ್ಟಲೇಷನ್ ಏನಿದೆ ಅಲ್ವಾ, ಸೊ ಇದನ್ನ ಯಾವ ಸ್ಟಾರ್ಟ್ಅಪ್ ನಿಯೋಜಿಸುತ್ತದೆ? ಯಾವ ಒಂದು ಸ್ಟಾರ್ಟ್ಅಪ್ ಯಾವುದು ಅಂತ ಕೇಳಿದ್ರೆ ಸರ್ ಈ ಒಂದು ಸ್ಟೆಲ್ಲರಸ್ ಅಂತ ಹೇಳ್ತೀವಿ. ಯಾವುದು ಈ ಒಂದು ಸ್ಟೆಲ್ಲರಸ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಮೊದಲ ಪೆಗ್ಡ್ ಸ್ಟೇಬಲ್ ಕಾಯಿನ್ ಅನ್ನು ಯಾವ ದೇಶ ಬಿಡುಗಡೆ ಮಾಡಿದೆ? ಪೆಗ್ಡ್ ಯಾವುದು ಸರ್ ಇದು? ಅಂತಂದ್ರೆ ಯಾವ ದೇಶ ಬರುತ್ತೆ ಸರ್? ನಮ್ಮ ಜಪಾನ್ ಅಲ್ವಾ? ಜಪಾನ್ ಅಂತ ಹೇಳಬೇಕಾಗತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಂಥಾ ಓಕೆ, ಯಾವುದು ಮೊಂಥಾ ಆ್ಯಕ್ಚುಲಿ ಇದರದ್ದು ಹೆಸರು. ಮೊಂಥಾ ಚಂಡಮಾರುತ ಯಾವ ದೇಶ ಹೆಸರಿಟ್ಟಿತ್ತು ಅಂತ ಕೇಳಿದಾನೆ. ಓಕೆ, ಯಾವುದು ಈ ಒಂದು ಮೊಂಥಾ ಚಂಡಮಾರುತಕ್ಕೆ ಯಾವ ದೇಶ ಹೆಸರಿಟ್ಟಿದೆ? ಯಾವ ದೇಶ ಅಂದರೆ ಈ ಒಂದು ಥೈಲ್ಯಾಂಡ್ ದೇಶ ಇದೆ ಅಲ್ವಾ, ಮೊಂಥಾ ಅಂತ ಈ ಒಂದು ಚಂಡಮಾರುತಕ್ಕೆ ಹೆಸರನ್ನು ಇಟ್ಟಿದೆ. ಮೀನ್ಸ್ ಎಲ್ಲ ದೇಶಗಳಿಗೂ ಸಹ ಅವ್ರದ್ದು ಟರ್ಮ್ ಇರುತ್ತೆ. ಓಕೆ, ಇವಾಗ ನೀನು ಇಡು ನೆಕ್ಸ್ಟ್ ಒಂದು ಚಂಡಮಾರುತ ಬರ್ತಂದರೆ ಅದಕ್ಕೆ ನಾನು ಇಡ್ತೀನಿ, ಆ ರೀತಿ ಎಲ್ಲ ಇರುತ್ತೆ. ಓಕೆ, ಸೊ ಈ ಒಂದು ಮೊಂಥಾ ಅನ್ನುವ ಚಂಡಮಾರುತಕ್ಕೆ ಹೆಸರನ್ನು ಯಾರು ಇಟ್ಟಿದ್ದಾರೆ ಅಂತ ಕೇಳಿದ್ರೆ ಒಂದು ಥೈಲ್ಯಾಂಡ್ ಅವರು ಇಟ್ಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಅತಿ ವೇಗದ ಬುಲೆಟ್ ರೈಲು CR450 ಅನ್ನು ಯಾವ ದೇಶ ಅನಾವರಣಗೊಳಿಸಿತು ಅಂತ? ಸರ್ ಈ ರೀತಿ ಮಾಡೋದು ಯಾವುದು ಸರ್? ಜಪಾನ್, ಚೀನಾ, ದಕ್ಷಿಣ ಕೊರಿಯಾ, ಫ್ರಾನ್ಸ್. ಓಕೆ, ನಮ್ಮ ಭಾರತ ಇಲ್ಲ, ಅದನ್ನು ಎಲಿಮಿನೇಟ್ ಮಾಡಬಹುದು ನಾವು. ಸೊ ಅದಕ್ಕೆ ಸರ್ ಉತ್ತರ ಯಾವುದಾಗುತ್ತೆ ಸರ್? ಚೀನಾ. ಸಿ ಫಾರ್ ಚೀನಾ. ಓಕೆ, ಚೀನಾ ರೈಲ್ವೆ 450 ಅಂತ ಹೇಳ್ತೀವಿ. ವಾಟ್ ಯು ಮೀನ್ ಬೈ 450 ಅಂತ ಯಾವಾಗ ಹೇಳಬೇಕಾಗುತ್ತೆ ಸರ್? 450 km/h ಅಂತ. ಓಕೆ, ಅಂದರೆ ಇನ್ನೊಂದು ನ್ಯೂಸ್ ಸಹ ಇದೆ, 900 km/h ಇರ್ತಕ್ಕಂಥ ಟ್ರೈನನ್ನು ಸಹ ಈ ಚೀನಾ ಏನಿದೆ ಅಲ್ವಾ ಟೆಸ್ಟ್ ಡ್ರೈವ್ ಮಾಡ್ತಾ ಇದೆ ಅಂತ. ಮೀನ್ಸ್ 900 km ಅಂತಂದರೆ 1 ಗಂಟೆಯಲ್ಲಿ ನಾವು ಈ ಕಲಬುರಗಿಯಿಂದ ಚೆನ್ನೈಗೆ ಹೋಗ್ಬೋದು ಈಸಿಯಾಗಿ. ಓಕೆ, ಸೊ ಮೀನ್ಸ್ ಅಷ್ಟು ಫಾಸ್ಟಾಗಿರುತ್ತೆ ಆ ಟ್ರೈನ್. ಓಕೆ, ಇದರಲ್ಲಿ ನಾವು 2 ಗಂಟೆ ಹೋಗಬಹುದು. ಯಾವುದರಲ್ಲಿ? ಈ ಒಂದು CR450 ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಅತ್ಯುತ್ತಮ ಗ್ರಾಹಕ ಬ್ಯಾಂಕ್ 2025 ಪ್ರಶಸ್ತಿಯನ್ನು ಯಾವ ಬ್ಯಾಂಕ್ ತೆಗೆದುಕೊಂಡಿದೆ ಅಂತ? ಯಾವ ಬ್ಯಾಂಕ್ ತೆಗೆದುಕೊಂಡಿದೆ ಸರ್ ಈ ಒಂದು ಅತ್ಯುತ್ತಮ ಗ್ರಾಹಕ ಬ್ಯಾಂಕ್ ಅಂತ? ಯಾವ ಬ್ಯಾಂಕ್ ಹೇಳ್ಬೋದಾ? ಯಾವುದು ಅಂದರೆ ಸರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ, ಹೇಗೆ ಸರ್ ಇದಕ್ಕೆ ಗ್ರಾಹಕ ಬ್ಯಾಂಕ್ ಅಂತ ಕೊಡ್ತಾರೆ? ಯಾಕಂದರೆ ಇಲ್ಲಿ ಹೋದರೆ ಗ್ರಾಹಕರು ಬೈದೇ ಬರ್ತಾರೆ ಸ್ಟೇಟ್ ಬ್ಯಾಂಕ್ ಅವರಿಗೆ. ಓಕೆ, ಸೊ ಆದ್ದರಿಂದ ಸೊ ಇಲ್ಲಿ ನೀವು ಒಂದು ರೀತಿ ಸರ್ಕಾಸಮಲ್ಲಿ ನೆನ್ಪಿಟ್ಕೊಂಡಿದ್ದಾನೆ ಯಾವುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಅಂದರೆ ನೆಕ್ಸ್ಟ್ 2025 ಬ್ರಿಟಿಷ್ ಅಕಾಡೆಮಿ ಪುಸ್ತಕ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದಾನೆ. ಯಾರು ಗೆದ್ದಿದ್ದಾರೆ ಸರ್ ಈ ಒಂದು ಬ್ರಿಟಿಷ್ ಅಕಾಡೆಮಿ ಪುಸ್ತಕ ಪ್ರಶಸ್ತಿಯನ್ನು? ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಿತ್ತು ಸರ್ ಈ ಒಂದು ಸುನಿಲ್ ಅಮೃತ್ ಅವರು ಗೆದ್ದಿದ್ದಾರೆ ಯಾವುದೇ ಒಂದು ಬ್ರಿಟಿಷ್ ಅಕಾಡೆಮಿ ಪುಸ್ತಕದ ಪ್ರಶಸ್ತಿಯನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಶ್ರೀವರ್ಧನ್ ಬೀಚ್ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದಾನೆ. ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್ ಈ ಒಂದು ಶ್ರೀವರ್ಧನ್ ಬೀಚ್? ಸರ್ ಈ ಒಂದು ಶ್ರೀವರ್ಧನ ಅಂತ ಇದೆ ಅಂದರೆ ಅದು ಮಹಾರಾಷ್ಟ್ರದಲ್ಲೇ ಕಂಡುಬರಬೇಕು ಸರ್. ಎಲ್ಲಿ ಅಂದರೆ ಈ ಒಂದು ಮಹಾರಾಷ್ಟ್ರ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2025ಕ್ಕೆ ಯಾರನ್ನು ಗೌರವಿಸಲಾಗಿದೆ? ರಜನಿಕಾಂತ್ ಅವರಿಗೆ ಐ ಥಿಂಕ್ 2019 ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಮಿಥುನ್ ಚಕ್ರವರ್ತಿಗೆ ಹೋದ ವರ್ಷ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಈ ಒಂದು ಮೋಹನ್ ಲಾಲ್ ಅವರಿಗೆ, ಹೌದು ಈ ಒಂದು ಮೋಹನ್ ಲಾಲ್, ಈ ಮಾಲಿವುಡ್ ಆಕ್ಟರ್ ಆಗಿರತಕ್ಕಂತಹ ಮೋಹನ್ ಲಾಲ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು 2025 ನೀಡಿ ಗೌರವಿಸಲಾಗಿದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇವರಿಗೆ 2025 ನೀಡಲಾಗಿದೆ. ಬಟ್ ಯಾವ ವರ್ಷದ ನೀಡಲಾಗಿದೆ ಗೊತ್ತಾ? 25ರದ ಅಲ್ಲ, 2023ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಸರ್ ಇವರನ್ನ. ಓಕೆ, ಬಿಕಾಸ್ ಯಾಕಂದ್ರೆ 2 ವರ್ಷ ಗ್ಯಾಪ್ ಆಗಿತ್ತು, ಆ 2 ವರ್ಷದ ಗ್ಯಾಪನ್ನು ಕಂಟಿನ್ಯೂಷನ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಅವರು, ಯಾರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೊಡೋರು. ಓಕೆ, ಸೊ ಅದಕ್ಕೆ ಇದು 2023 ಅಂತ ಹೇಳಬೇಕಾಗುತ್ತೆ. 2022ರ ಪ್ರಶಸ್ತಿ, 2022ರ ಸಾಲಿನ ಪ್ರಶಸ್ತಿ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಮಿಥುನ್ ಚಕ್ರವರ್ತಿ ಅಂತ. ಓಕೆ, ಸೊ ಇದೆರಡು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅಂದ್ರೆ ನೆಕ್ಸ್ಟ್ ಇದೇ ಒಂದು ಮೋಹನ್ ಲಾಲ್ ಅವರಿಗೆ 2019ರಲ್ಲಿ ಪದ್ಮಭೂಷಣ್ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಗಿತ್ತು. ಯಾರಿಗೆ? ಮೋಹನ್ ಲಾಲ್ ಅವರಿಗೆ. ಅಂದ್ರೆ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ನಾವೀನ್ಯತೆ ಸೂಚಂಕ 2025ರಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದೇನೆ. ಸರ್ ನಾವೀನ್ಯತೆಯಲ್ಲಿ ಅಂದ್ರೆ ನಾವು 38ನೇ ಸ್ಥಾನದಲ್ಲಿ ಇದ್ದೀವಿ ಸರ್, ಹೌದಾ?
ಹೌದು ಸರ್, ಕರೆಕ್ಟಾಗಿ ಹೇಳಿರ್ತೀರಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ SCO ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿತ್ತು? ಸರ್, ಈ ಒಂದು ಶಾಂಘೈ ಕಾರ್ಪೊರೇಷನ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಯಾವ ದೇಶ ಸರ್? ಚೀನಾ ದೇಶವಾ? ಹೌದು ಸರ್, ಚೀನಾ ದೇಶ ಆಯೋಜನೆ ಮಾಡಿತ್ತು. ಸರ್ನ ಯಾವ ದೇಶ ಅಂತ ಹೇಳ್ತೀವಿ? ಈ ಒಂದು ಚೀನಾ ದೇಶ ಅಂತ ಹೇಳ್ತೀವಿ. ಸರ್ನ ಯಾವುದು? ಈ ಒಂದು ಚೀನಾ ದೇಶ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಇನ್ನೊಂದು ಗೊತ್ತಿರಲಿ, ಈ ಒಂದು ಚೀನಾ ಈ ದೇಶ ಏನಿದೆಯಲ್ಲ, ಯೋಜನೆ ಆಗಿರ್ತಕ್ಕಂಥ ಈ ಒಂದು SCO ಶೃಂಗಸಭೆಯಲ್ಲಿ 17ನೇ ಒಂದು ಪಾರ್ಟ್ನರ್ ಕಂಟ್ರಿ ಜಾಯ್ನ್ ಆಗುತ್ತೆ. ಯಾವ ದೇಶ? ಲಾವೋಸ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಲಾವೋಸ್ ಕಂಟ್ರಿ ಏನಿದೆ ಅಲ್ವಾ, 17ನೇ ಪಾರ್ಟ್ನರ್ ಕಂಟ್ರಿಯಾಗಿ ಜಾಯ್ನ್ ಆಗಿದೆ. ಓಕೆ, ಅಂದರೆ ಇದನ್ನು ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು? ಜಿನ್ಪಿಂಗ್ ಅಂತ ಹೇಳ್ತೀವಿ. ಓಕೆ, ಜಿನ್ಪಿಂಗ್ ಅಂತ ಬರ್ತಾರಲ್ವಾ ಅವರು. ಮೀನ್ಸ್ ಈ ಒಂದು ಚೀನಾದ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಪುರುಷರ T20 ಏಷ್ಯಾ ಕಪ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂತಹ ದೇಶ ಯಾವುದು ಸರ್? ಯಾವ ದೇಶ ಗೆದ್ದಿದೆ ಸರ್? ಇದು ಒಂದು ರೀತಿ ಹಿಸ್ಟ್ರಿ ಮಾಡ್ತಿಲ್ಲ. ಯಾರು ಗೆದ್ದರು? ಯಾರು ಅಂದರೆ ನಮ್ಮ ಇಂಡಿಯಾದವ್ರು ಗೆದ್ದರು. ಬಟ್ ನಿಮ್ಗೆ ಗೊತ್ತಿರಲಿ, ಕಪ್ ಇಲ್ಲದೆ ಬಂದಿದ್ದಾರೆ ಇವರು. ಕಪ್ಪನ್ನು ತೊಗೊಳ್ಳಿಲ್ಲ. ಯಾಕಂದರೆ ಅದರ SCCಯ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಈ ಪಾಕಿಸ್ತಾನದ ಒಬ್ಬ ಮಂತ್ರಿ. ಸೊ ಆದ ಕಾರಣದಿಂದ ಪಾಕಿಸ್ತಾನದವ್ರ ಕಡೆಯಿಂದ ನಾವು ಇಸ್ಕೊಳ್ಳಲ್ಲ ಅಂತ ಹೇಳಿ ಇವರು ಹಾಗೆ ಬಂದುಬಿಟ್ಟಿದ್ದಾರೆ. ಯಾರು ಅಂದರೆ ಭಾರತದವರು. ಎಲ್ಲಿ ನಡೆದಿತ್ತು ಇದು ನಡೆದಿರೋದಿಲ್ಲ ಅಂದರೆ UAE ಎಲ್ಲಿ ನಡೆದಿತ್ತು ಅಂತ ಹೇಳಬೇಕಾಗುತ್ತೆ ಸರ್. ಯಾವುದು? ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 2027ರವರೆಗೆ ಭಾರತ ಅಟಾರ್ನಿ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದಾನೆ ಸರ್. ಯಾರು ನೇಮಕಗೊಂಡಿದ್ದಾರೆ ಸರ್? ಯಾರು? ಆಪ್ಷನ್ ನೋಡೋದ್ರೆ ಹೇಳ್ಬಹುದಾ? ಯಾರು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ವೆಂಕಟರಮಣಿ. ಯಾರು ಅಂದರೆ ವೆಂಕಟರಮಣಿ. ಎಷ್ಟನೇ ವಿಧಿ ಅನ್ವಯ ಅವರು ಮರು ನೇಮಕಗೊಂಡಿದ್ದಾರೆ ಸರ್? ಮತ್ತೆ ನೇಮಕ ಅಂದರೆ ಮೀನ್ಸ್ ಮರು ನೇಮಕ ಅಲ್ವಾ? ಎಷ್ಟನೇ ವಿಧಿ ಅನ್ವಯ ಅಂತ ಕೇಳಿದ್ರೆ 76ನೇ ವಿಧಿ ಅನ್ವಯ ಅಂತ ಹೇಳ್ತೀವಿ. ಸರಿನಾ? ಸೊ ನಿಮಗೆ ಹೇಳಿಕ್ ವೈಸ್ ಲಾಸ್ಟ್ ಒಂದು CGL ಕ್ವಶನ್ ಪೇಪರನ್ನು ನೋಡ್ತಾ ಇದ್ದೆ, ಐ ಥಿಂಕ್ 1-2 ಡೇಸ್ ಬ್ಯಾಕ್. ಸೊ ಅಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದರೆ, ಫಸ್ಟ್ ಅಟಾರ್ನಿ ಜನರಲ್ ಅವರನ್ನು ಅನಿರ್ದಿಷ್ಟಾವಧಿಗೆ ನೇಮಿಸಬಹುದು ಅಂತ ಕೊಟ್ಟಿದ್ದಾನೆ. ರೈಟ್ ಆರ್ ರಾಂಗ್? ರೈಟ್. ಆ್ಯಂಡ್ ದೆನ್ ಈ ಒಂದು ಅಟಾರ್ನಿ ಜನರಲ್ ಅವರನ್ನು ತೆಗೆದು ಹಾಕುವ ಅಧಿಕಾರ ಈ ಒಂದು ಪ್ರೆಸಿಡೆಂಟ್ಗಿದೆ. ಹೌದಾ? ಹೌದು, ರೈಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಥರ್ಡ್, ಈ ಒಂದು ಅಟಾರ್ನಿ ಜನರಲ್ ಅವರನ್ನು ಮರು ನೇಮಕ ಮಾಡಬಹುದು ಅಂತ ಕೊಟ್ಟಿದ್ದಾನೆ. ಇದು ರಾಂಗ್ ಅನ್ನಿಸ್ತಾ ಇತ್ತು, ಬಟ್ ಅದು ಸಹ ಇಲ್ಲಿ ರೈಟ್ ಇದೆ. ಓಕೆ, ಸೊ ಯಾವುದಂದ್ರೆ ಈ ಒಂದು ಅಟಾರ್ನಿ ಜನರಲ್ ಅವರನ್ನು ಮರು ನೇಮಕ ಮಾಡಬಹುದು ಇವರನ್ನು. ಓಕೆ, ಸೊ ಇವರು ಅನಿರ್ದಿಷ್ಟಾವಧಿಗೆ ಅವರಿಗೆ ಇರ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಇತ್ತೀಚೆಗೆ ಯುನೆಸ್ಕೋದ ವಿಶ್ವಜಾಲಕ್ಕೆ ಯಾವ ರಾಜ್ಯದ ಶೀತ ಮರುಭೂಮಿ ಜೀವಗಳ ಮೀಸಲು ಪ್ರದೇಶ ಸೇರ್ಪಡೆಯಾಗಿದೆ ಸರ್? ಶೀತ ಅಂತಂದರೆ ಅದು ಎಲ್ಲಿ ಕಂಡು ಬರುತ್ತೆ ಸರ್? ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಹಿಮ ಇದ್ದಲ್ಲಿ ಶೀತ ಕಂಡುಬರುತ್ತೆ. ಸೊ ಶೀತ ಮರುಭೂಮಿ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಈ 15ನೇ ಉಪಾಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಸರ್? ಯಾರು ಸರ್? ಇವರು CP ರಾಧಾಕೃಷ್ಣನ್ ಅವರು. ಆ್ಯಂಡ್ ದೆನ್ ಸರ್ ಇವರು ಮೊದಲು ಏನಾಗಿದ್ರು ಸರ್? ಮಹಾರಾಷ್ಟ್ರದ ಗವರ್ನರ್ ಆಗಿದ್ರು ಸರ್ ಇವರು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇವರು ಮಹಾರಾಷ್ಟ್ರದ ಗವರ್ನರ್ ಆಗಿದ್ರು, ಇವರು ಅಲ್ಲಿ ಹೋದ್ರು. ಹಾಗಾದರೆ ಮಹಾರಾಷ್ಟ್ರದ ಪ್ರಸ್ತುತ ಗವರ್ನರ್ ಯಾರು ಸರ್? ಆಚಾರ್ಯ ದೇವವ್ರತ ಅಂತ ಹೇಳಿದೀವಿ ಸರ್. ಯಾರು? ಆಚಾರ್ಯ ದೇವವ್ರತ. ಲಕ್ಷ್ಮಣಾಚಾರ್ಯ ಅಲ್ಲ. ಲಕ್ಷ್ಮಣಾಚಾರ್ಯ ನಿಮಗೆ ಎಲ್ಲಿ ಬರ್ತಿದ್ರು ಅಂದರೆ ಈ ಒಂದು ಅಸ್ಸಾಮಲ್ಲಿ ಬರ್ತಿದ್ರು. ಬಟ್ ಇವರು ಯಾರು ಅಂತ ಕೇಳಿದ್ರೆ ಈ ಆಚಾರ್ಯ ದೇವವ್ರತ ಅಂತ ಹೇಳ್ತೀವಿ ಸರ್. ಎಲ್ಲಿದ್ದಾರೆ ಇವರು? ಈ ಒಂದು ಮಹಾರಾಷ್ಟ್ರದ ಗವರ್ನರ್ ಆಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, US ಓಪನ್ನಲ್ಲಿ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ರೆ ಯಾರು ಗೆದ್ದಿದ್ದಾರೆ ಸರ್? ಈ ಒಂದು UN ಓಪನ್ನಲ್ಲಿ ಪುರುಷರ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥವ್ರು ಯಾರು ಗೆದ್ದಿದ್ದಾರೆ ಹೇಳ್ಬೋದಾ? ಯಾರು ಸರ್? ಕಾರ್ಲೋಸ್ ಅಲ್ಕರಾಜ್ ಅವರು. ಹೌದು, ಈ ಒಂದು ಕಾರ್ಲೋಸ್ ಅಲ್ಕರಾಜ್ ಅವರು ಈ ಒಂದು US ಓಪನ್ ಪ್ರಶಸ್ತಿಯನ್ನು ಆ್ಯಂಡ್ ದೆನ್ ಈ ಒಂದು ಫ್ರೆಂಚ್ ಓಪನ್ ಪ್ರಶಸ್ತಿಯನ್ನು ಎರಡನ್ನೂ ಸಹ ಇವರೇ ಗೆದ್ದಿದ್ದಾರೆ. ಆ್ಯಂಡ್ ದೆನ್ ಈ ಒಂದು ಸಿನ್ನರ್ ಅವ್ರು ಏನಿದ್ರಲ್ವ, ಇವರು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನೇ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರನ್ನು ಈ ಎರಡನ್ನೂ ಸಹ ಇವ್ರು ಗೆದ್ದಿದ್ದಾರೆ. ಯಾರು? ಜಾನಿಕ್ ಸಿನ್ನರ್ ಅವರು. ಓಕೆ, ಆ್ಯಂಡ್ ದೆನ್ ನೊವಾಕ್ ಜೋಕೋವಿಕ್ ಅವರು ಯಾವುದು ಗೆದ್ದಿಲ್ಲ. ಆ್ಯಂಡ್ ದೆನ್ ಈ ಒಂದು ಕ್ರಾಜಿಸೆಕ್ ಅವರು ಸಹ ಯಾವುದು ಗೆದ್ದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, US ಓಪನ್ ಮಹಿಳಾ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ರೆ ಯಾರು ಗೆದ್ದಿದ್ದಾರೆ ಸರ್ ಇವರು? ಯಾರು ಅಂದರೆ ಸರ್ ಇವರು ನಮ್ಮ ಸಬಲಿಂಕ ಅವರಲ್ವಾ? ಹೌದು, ಈ ಒಂದು ಅರೆನಾ ಸಬಲಿಂಕ ಅವರು ಗೆದ್ದಿದ್ದಾರೆ. ಆ್ಯಂಡ್ ದೆನ್ ಕೋಕೋ ಗೌಫ್ ಅವರು ಏನಿದ್ದಾರೆ ಇವರು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯನ್ನು ಗೆದ್ದಿದ್ದಾರೆ ನೋಡಿ. ಯಾರು? ಈ ಒಂದು ಕೋಕೋ ಗೌಫ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ GST ಮಂಡಳಿಯ 56ನೇ ಸಭೆಯು ಈ ಕೆಳಗಿನ ಯಾವ ನಗರದಲ್ಲಿ ನಡೆಯಿತು ಅಂತ ಕೇಳಿದೆ. ಓಕೆ, ಯಾವುದು ಈ ಒಂದು 56ನೇ ಮೀಟಿಂಗ್ ಎಲ್ಲಿ ನಡೆಯಿತು ಸರ್? ಎಲ್ಲಿ ನಡೆದಿದೆ? ನವದೆಹಲಿಯಲ್ಲಿ ನಡೆದಿದೆ, ಚಂಡೀಗಢದಲ್ಲಿ, ಜೈಸಲ್ಮೇರ್ ಇಲ್ಲ ಮುಂಬೈ ಅಲ್ಲ. ಎಲ್ಲಿ ಅಂತಂದರೆ ಈ ಒಂದು ನವದೆಹಲಿಯಲ್ಲಿ ನಡೆದಿದೆ. ಯಾವುದು? ಈ ಒಂದು GST ಮಂಡಳಿಯ 56ನೇ ಸಭೆಯಲ್ಲಿ ಅಂತ ಕೇಳಿದ್ರೆ ಈ ಒಂದು ನವದೆಹಲಿಯಲ್ಲಿ ನಡೆದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 6ನೇ ವೇಳಾಪಟ್ಟಿಯ ನಿಬಂಧನೆಗಳನ್ನು ಭಾರತೀಯ ಸಂವಿಧಾನದ ಯಾವ ಲೇಖನಗಳ ಅಡಿಯಲ್ಲಿ ಒದಗಿಸಲಾಗಿದೆ ಅಂತ ಕೇಳಿದಾನೆ. ಯಾವುದು? 6ನೇ ವೇಳಾಪಟ್ಟಿಯ ನಿಬಂಧನೆಗಳನ್ನು ಭಾರತ ಸಂವಿಧಾನದ ಯಾವ ಲೇಖನಗಳ ಅಡಿಯಲ್ಲಿ ಒದಗಿಸಲಾಗಿದೆ? ಯಾವ ಲೇಖನಗಳ ಅಡಿಯಲ್ಲಿ ಹೇಳ್ಬೋದಾ? ಹೇಳಿ ನೋಡುವ ಯಾವುದಾಗುತ್ತೆ ಸರ್? ಆಪ್ಷನ್ ಬಿ 244 ಸಬ್ ಆರ್ಟಿಕಲ್ 2 ಆ್ಯಂಡ್ ದೆನ್ 275 ಸಬ್ ಆರ್ಟಿಕಲ್ 1 ಅಂತ ಹೇಳ್ತೀವಿ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರಿಂದ ಪ್ರತಿ ವರ್ಷ ಆಯುರ್ವೇದ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ. ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾಕೆ ಸರ್ ಇದನ್ನು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರಾ? ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ಎಕ್ಸಾಕ್ಟ್ ಒಂದು ದಿನಕ್ಕೆ ಆಚರಣೆ ಮಾಡ್ತಾ ಇದ್ವಿ ಸರ್. ಇದಕ್ಕಿಂತ ಮುಂಚೆ ಸಹ ನಾವು ಆಯುರ್ವೇದ ದಿನ ಅಂತ ಓದಿದ್ದೀವಿ ಸರ್. ಬಟ್ ಸೆಪ್ಟೆಂಬರ್ 23 ಅಂತ ನೀವು ಓದಿರಲ್ಲ. ಬಿಕಾಸ್ ಯಾಕೆಂದರೆ 2025ರಿಂದನೇ ಸೆಪ್ಟೆಂಬರ್ 23ಕ್ಕೆ ಈ ಒಂದು ಎಕ್ಸಾಕ್ಟ್ ದಿನವೇ ನಾವು ಆಚರಣೆ ಮಾಡಬೇಕು ಅಂತ ನಾವು ಘೋಷಣೆ ಮಾಡ್ಕೊಂಡಿದ್ದೀವಿ ಸರಿನಾ. ಸೊ ಅದಕ್ಕೆ ಈ ಒಂದು ಸೆಪ್ಟೆಂಬರ್ 23 ಕೇಳೋ ಚಾನ್ಸಸ್ ನಿಮಗೆ ಸಾಕಷ್ಟು ಇರುತ್ತೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಲೋಕಪಾಲ್ ದಿನ ನೆನ್ಪಿಟ್ಕೊಳ್ಳಿ. ಯಾವಾಗ? ಜನವರಿ 16 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಾಹ್ಯಾಕಾಶ ದಿನ ಅಲ್ವಾ? ಯಾವಾಗ? ಆಗಸ್ಟ್ 23. ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಓಕೆ, ಅದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ರೀಸೆಂಟಾಗಿ ಅದು ಎಲ್ಲವೂ ಸಹ
ಮಾಡ್ಕೊಂಡಿದ್ದಾರೆ. ಅಂದರೆ ಇದರ ಒಂದು ಥೀಮ್ ಗೊತ್ತಿರಬೇಕಲ್ವ ನಿಮಗೆ, ಯಾವುದು ಈ ಒಂದು ಆಯುರ್ವೇದ ದಿನದ ಥೀಮ್ ಆಯುರ್ವೇದ ಫಾರ್ ಪೀಪಲ್ ಆ್ಯಂಡ್ ಪ್ಲಾನೆಟ್ ಅಂತ. ಹೆಸರನ್ನ ಏನು, ಆಯುರ್ವೇದ ಫಾರ್ ಪೀಪಲ್ ಆ್ಯಂಡ್ ಪ್ಲಾನೆಟ್ ಅನ್ನೋದು ಇದರ ಒಂದು ಥೀಮ್ ಆಗಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪಾಲಿಮೆಟಾಲಿಕ್ ಸಲ್ಫೈಡ್ಗಳನ್ನು ಅನ್ವೇಷಿಸಲು ಭಾರತ ಯಾವ ಪ್ರದೇಶವು ವಿಶೇಷ ಹಕ್ಕುಗಳನ್ನು ಪಡೆದುಕೊಂಡಿದೆ ಅಂತ ಕೇಳಿದಾನೆ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಹೇಳ್ತೀವಿ ಸರ್ನಾ, ಯಾವುದು ಎಕ್ಸ್ಕ್ಲೂಸಿವ್ ರೈಟ್ಸ್ ಆ್ಯಕ್ಚುಲಿ ಯಾವುದು ಈ ಒಂದು ಕಾಲ್ಸಿಬರ್ಗ್ ರಿಡ್ಜ್, ಮಧ್ಯ ಅಟ್ಲಾಂಟಿಕ ಪರ್ವತ ಶ್ರೇಣಿ, ಆಫರ್ ಟ್ರಿಫಲ್ ಜಂಕ್ಷನ್, ದೆನ್ ಮರಿಯಾನಾ ಕಂದಕ, ಮರಿಯಾನಾ ಟ್ರೆಂಚ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಪಾಲಿಮೆಟಾಲಿಕ್ ಸಲ್ಫೈಡ್ಗಳನ್ನು ಅನ್ವೇಷಿಸಲು ಭಾರತ ಯಾವ ಪ್ರದೇಶದಲ್ಲಿ ವಿಶೇಷ ಹಕ್ಕುಗಳನ್ನು ಪಡೆದುಕೊಂಡಿದೆ ಅಂತ ಹೇಳಿದ್ರೆ ಈ ಒಂದು ಕಾಲ್ಸ್ಬರ್ಗ್ ರಿಡ್ಜ್ ಅಂತ ಹೇಳ್ತೀವಿ ಸರ್. ಏನು ಈ ಒಂದು ಕಾಲ್ಸ್ಬರ್ಗ್ ರಿಡ್ಜ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025-26 ದುಲೀಪ್ ಟ್ರೋಫಿಯನ್ನು ಗೆದ್ದ ತಂಡ ಯಾವುದು ಅಂತ ಕೇಳಿದಾನೆ. ಯಾವ ತಂಡ ಗೆದ್ದಿದೆ ಸರ್ ಇದನ್ನು, ಯಾವ್ದು ಗೆದ್ದಿದೆ ಹೇಳ್ಬೋದಾ? ಯಾವುದು ಸರ್? ಸೆಂಟ್ರಲ್ ಜೋನ್ ಗೆದ್ದಿದೆ ಸರ್ನಾ. ಯಾರ ಒಂದು ನಾಯಕತ್ವದಡಿಯಲ್ಲಿ ಸರ್? ಹಾಗೆ ನಮ್ಮ RCB ಹುಲಿ ಯಾರು ರೀ? ಆರ್ ಫಾರ್ RCB, ಆರ್ ಫಾರ್ ರಜತ್ ಪತಿದಾರ್ ಅವರು ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಓಜೋನ್ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಸರ್? ಯಾವಾಗ ಆಚರಣೆ ಮಾಡ್ತೀವಿ ಸರ್ ಈ ಒಂದು ಓಜೋನ್ ದಿನವನ್ನು? ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ 16 ಸೆಪ್ಟೆಂಬರ್ಗೆ ನಾವು ಈ ಓಜೋನ್ ದಿನವನ್ನು ಆಚರಣೆ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ 15 ಸೆಪ್ಟೆಂಬರ್ಗೆ ನಾವು ಇಂಜಿನಿಯರ್ಸ್ ದಿನ ಅಂತ ಆಚರಣೆ ಮಾಡ್ತೀವಿ. 14 ಸೆಪ್ಟೆಂಬರ್ಗೆ ನಾವು ಏನಂತ ಆಚರಣೆ ಮಾಡ್ತೀವಿ ಸರ್? ರಾಷ್ಟ್ರೀಯ ಹಿಂದಿ ದಿನ ಅಂತ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಹಿಂದಿ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ, ಅಂತ ಸರ್ ವಿಶ್ವ ಹಿಂದಿ ದಿನ ಅಂತ ಯಾವಾಗಲೂ ಹೇಳಿದ್ರಲ್ಲ ಸರ್, ಅದು ಮರ್ತೋಗಿದೆ, ಹೇಳ್ಬಿಡಿ ಇನ್ನೊಂದ್ಸರಿ. ಜನವರಿ 10ರಂದು ನಾವು ಈ ವಿಶ್ವ ಹಿಂದಿ ದಿನ ಅಂತ ಆಚರಣೆ ಮಾಡ್ತೀವಿ. ಓಕೆ, ವಿಶ್ವ ಹಿಂದಿ ಡೇ ಅಂತ ಕೇಳಿದ್ರೆ ಈ ಒಂದು ಜನವರಿ 10, ರಾಷ್ಟ್ರೀಯ ಹಿಂದಿ ದಿವಸ್ ಅಂತ ಕೇಳಿದ್ರೆ ಈ ಒಂದು ಸೆಪ್ಟೆಂಬರ್ 14 ಅಂತ ಹೇಳಬೇಕಾಗತ್ತೆ ನೀವು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ಸ್ವಚ್ಛ ವಾಯು ಸರ್ವೇಕ್ಷಣಾ ಪ್ರಶಸ್ತಿಗಳಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯ ವಿಭಾಗದಲ್ಲಿ ಯಾವ ನಗರವು ಪ್ರಥಮ ಸ್ಥಾನ ಪಡೆದಿದೆ ಅಂತ ಕೇಳಿದ್ದಾನೆ. ಯಾವ ನಗರ ಪಡೆದಿದೆ ಸರ್ ಈ ಒಂದು ಪ್ರಥಮ ಸ್ಥಾನ? ಯಾವ ನಗರ ಸರ್? ಯಾವುದು ಹೇಳಿ? ಯಾವುದು ಅಂದರೆ ಈ ಒಂದು ಇಂದೋರ್ ಅಂತ ಹೇಳ್ತೀವಿ. ಓಕೆ, ಯಾವುದು ಅಂದರೆ ಈ ಒಂದು ಇಂದೋರ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, mRNA ಆಧಾರಿತ ಕ್ಯಾನ್ಸರ್ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ ದೇಶ ಯಾವುದು ಅಂತ ಕೇಳಿದಾನೆ. ಯಾವ ದೇಶ ಅಭಿವೃದ್ಧಿಪಡಿಸಿದೆ ಈ ಒಂದು mRNA ಬೇಸ್ಡ್ ಕ್ಯಾನ್ಸರ್ ವ್ಯಾಕ್ಸಿನನ್ನು? ಅದು ಏನಾಗಿದೆ ಆ ಒಂದು ಕ್ಯಾನ್ಸರ್ ವ್ಯಾಕ್ಸಿನ್ ಹೆಸರು ಏನು ಅಂದರೆ ಈ ಒಂದು ಎಂಟಾರ್ಮಿಕ್ಸ್ ಅಂತ ಹೇಳ್ತೀವಿ ಸರ್. ಈ ಒಂದು ಎಂಟಾರ್ಮಿಕ್ಸ್ ಅನ್ನೋದು ಸೊ ಯಾವ ದೇಶ ಸರ್? ಈ ಒಂದು ರಷ್ಯಾ ಅಂತ ಹೇಳಬೇಕಾಗುತ್ತೆ ಸರ್. ಯಾವ ದೇಶ ಅಂದರೆ ಈ ಒಂದು ರಷ್ಯಾ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, NIRF 2025ರ ಒಟ್ಟಾರೆ ವಿಭಾಗದಲ್ಲಿ ಯಾವ ಸಂಸ್ಥೆ ಅಗ್ರಸ್ಥಾನದಲ್ಲಿ ಅಂತ ಕೇಳಿದಾನೆ ಸರ್. NIRF ಅಂದರೆ ಫುಲ್ ಫಾರ್ಮ್ ಹೇಳಿ ಸರ್. ಏನು NIRF ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ ಹೇಳ್ತೀವಿ ಸರ್. ಏನು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ವಿಭಾಗದಲ್ಲಿ ಯಾವ ಸ್ಥಾನ ಅಗ್ರಸ್ಥಾನದಲ್ಲಿದೆ? ಯಾವುದು ಸರ್? IIT ದೆಹಲಿ ಇದೆಯಾ? ಇಲ್ಲ ಸರ್, IIT ಮದ್ರಾಸ್ ಇಲ್ಲಿ ಫಸ್ಟ್ ಸ್ಥಾನದಲ್ಲಿದೆ. ಈ ಒಂದು QS ರ್ಯಾಂಕಿಂಗಲ್ಲಿ ನಿಮಗೆ ಫಸ್ಟ್ ಇರೋದು ದೆಹಲಿ, ಥರ್ಡ್ ಇರೋದು ಮದ್ರಾಸ್. ಬಟ್ ನಿಮಗೆ NIRF ಅಲ್ಲಿ ಫಸ್ಟ್ ಇರೋದು ಯಾವುದು ಅಂದರೆ ಮದ್ರಾಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಲೆಕ್ಕಪತ್ರ ನಿಯಂತ್ರಕ CGA ಆಗಿ ಯಾರನ್ನು ನೇಮಿಸಲಾಗಿದೆ ಸರ್? ನಮ್ಮ TCA ಕಲ್ಯಾಣಿ ಅವರನ್ನು ನೇಮಿಸಲಾಗಿದೆ. ಯಾವುದು ಈ ಒಂದು ಲೆಕ್ಕಪತ್ರಕ ನಿಯಂತ್ರಕ ಆಗಿ? ಯಾರಿಗೆ ಅಂತಂದ್ರೆ ಕೇಳಿದ್ರೆ ಈ ಒಂದು TCA ಕಲ್ಯಾಣಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಬಹುಪಥ ಮುಕ್ತ ಹರಿವಿನ ಟೋಲಿಂಗ್ ವ್ಯವಸ್ಥೆಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದಾನೆ ಸರ್. ಏನು ಸರ್ ಇದು ಮುಕ್ತ ಹರಿವಿನ ಟೋಲಿಂಗ್? ಏನಿಲ್ಲ, ಫಸ್ಟ್ ಮಲ್ಟಿ ಲೇನ್ ಫ್ರೀ ಫ್ಲೋ ಟೋಲಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಎಲ್ಲಿದೆ ಇದು? ಎಲ್ಲಿ ಅಂತ ಕೇಳಿದ್ರೆ ಒಂದು ಗುಜರಾತಲ್ಲಿ ಇದು ಕಂಡು ಬರ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ರೇಬಿಸ್ ದಿನವನ್ನು ಯಾವಾಗ ಅಂತ ಹೇಳಿದೆ ಸರ್? ನಿಮ್ಗೆ ಯಾವಾಗಲೇ 29 ಅಂತ ಹೇಳಿದೆ ಅಲ್ವಾ? 28 ಸೆಪ್ಟೆಂಬರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿ ವರ್ಷ ರಾಷ್ಟ್ರೀಯ ಇಂಜಿನಿಯರ್ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ? ಯಾವಾಗ ಆಚರಣೆ ಮಾಡಲಾಗ್ತದೆ ಈ ಒಂದು ರಾಷ್ಟ್ರೀಯ ಇಂಜಿನಿಯರಿಂಗ್ ದಿನವನ್ನು? ನಾವು ಈ 15 ಸೆಪ್ಟೆಂಬರ್ಗೆ ಆಚರಣೆಯನ್ನು ಮಾಡ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು 2025ರ ಥೀಮ್ ಏನಾಗಿತ್ತು ಅವಾಗ ನಾವು ಹೇಳಬೇಕಾಗುತ್ತೆ, ಡೀಪ್ ಟೆಕ್ ಆ್ಯಂಡ್ ಇಂಜಿನಿಯರಿಂಗ್ ಎಕ್ಸಲೆನ್ಸ್ ಅಂತ. ಏನು? ಡೀಪ್ ಟೆಕ್ ಆ್ಯಂಡ್ ಇಂಜಿನಿಯರಿಂಗ್ ಎಕ್ಸಲೆನ್ಸ್ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಇಂಜಿನಿಯರಿಂಗ್ ಎಕ್ಸಲೆನ್ಸ್ ಅನ್ನೋದು ಈ ಒಂದು ರಾಷ್ಟ್ರೀಯ ಇಂಜಿನಿಯರಿಂಗ್ ದಿನದ ಒಂದು ಥೀಮ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರತಿ ವರ್ಷ ಶಿಕ್ಷಕರ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? 5 ಸೆಪ್ಟೆಂಬರ್ಗೆ ಆಚರಣೆ ಮಾಡ್ತೀವಿ ಸರ್. ಆ್ಯಂಡ್ ನೆಕ್ಸ್ಟ್ ಭಾರತವು ಯಾವ ದೇಶದೊಂದಿಗೆ ಮೊದಲು ಕ್ರಾಸ್ ಬಾರ್ಡರ್ ರೈಲು ಸಂಪರ್ಕವನ್ನು ಘೋಷಿಸಿದೆ ಅಂತ ಕೇಳಿದ್ದಾರೆ. ಯಾವ ದೇಶದೊಂದಿಗೆ ಸಂಪರ್ಕವನ್ನು ಘೋಷಣೆ ಮಾಡಿದೆ ಸರ್? ಯಾವ ದೇಶ ಹೇಳ್ಬೋದಾ ಸರ್? ಭೂತಾನ್ ದೇಶ ಸರ್. ಇದಕ್ಕಿಂತ ಮುಂಚೆ ಬಾಂಗ್ಲಾದೇಶ ಜೊತೆ ಪಾಕಿಸ್ತಾನದ ಜೊತೆ ಇತ್ತಲ್ಲ ಸರ್, ಅದನ್ನ ಘೋಷಣೆ ಮಾಡಿರಲಿಲ್ಲ ಸರ್. ಸ್ವತಂತ್ರಕ್ಕಿಂತ ಮುಂಚೆ ಇತ್ತು. ಬಟ್ ಇಲ್ಲಿ ಸ್ವತಂತ್ರದ ನಂತರ ಭಾರತವು ಯಾವ ದೇಶದೊಂದಿಗೆ ಮೊದಲ ಕ್ರಾಸ್ ಬಾರ್ಡರ್ ರೈಲು ಸಂಪರ್ಕವನ್ನು ಘೋಷಣೆ ಮಾಡಿದೆ ಅಂತ ಕೇಳಿದ್ರೆ ಭೂತಾನ್ ದೇಶದೊಂದಿಗೆ. ಇನ್ನು ಮುಂದೆ ನಾವು ಭೂತಾನಕ್ಕೆ ಜಸ್ಟ್ ಟ್ರೈನಲ್ಲೇ ಹೋಗ್ಬೋದು ಇನ್ನು ಸ್ವಲ್ಪ ದಿನಗಳ ನಂತರ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ BCCIನ ಹೊಸ ಅಧ್ಯಕ್ಷರು ಯಾರು ಅಂತ? ಯಾರಿದ್ದಾರೆ ಸರ್ ಈ ಒಂದು BCCIನ ಹೊಸ ಅಧ್ಯಕ್ಷರು? ಯಾರಿದ್ದಾರೆ ಸರ್? ಮಿಥುನ್ ಮನ್ನಾಸ್ ಅವರು. ಹೌದಾ? ಈ ಒಂದು ಮಿಥುನ್ ಮನ್ನಾಸ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು BCCI ಯಾವಾಗ ಸ್ಥಾಪನೆ ಆಗಿದೆ ಸರ್? 1928ರಲ್ಲಿ ಅಲ್ವಾ? ಓಕೆ, 1928ರಲ್ಲಿ ಸ್ಥಾಪನೆ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ರಾಷ್ಟ್ರೀಯ ಆಡಳಿತ ಪ್ರಶಸ್ತಿಗಳಲ್ಲಿ ಯಾವ ಗ್ರಾಮ ಪಂಚಾಯಿತಿ ಚಿನ್ನದ ಪದಕವನ್ನು ಗೆದ್ದಿದೆ ಅಂತ? ಯಾವ ಒಂದು ಗ್ರಾಮ ಪಂಚಾಯಿತಿ ಚಿನ್ನದ ಪದಕವನ್ನು ಗೆದ್ದಿದೆ? ಯಾವುದು ಅಂತ ಕೇಳಿದ್ರೆ ನಮ್ಮ ರೋಹಿಣಿ ಸರ್. ಯಾರು? ರೋಹಿಣಿ ಅಂತ ಹೇಳ್ತೀವಿ. ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ ಇದು. ಓಕೆ, ಎಲ್ಲಿ? ರೋಹಿಣಿ ಗ್ರಾಮ. ಓಕೆ, ಮಹಾರಾಷ್ಟ್ರದಲ್ಲಿ ಇದೆ ಇದು. ಇದು ರಾಷ್ಟ್ರೀಯ ಆಡಳಿತ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂಥ ಒಂದು
ಹಳ್ಳಿ ಆಗಿದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಇದು ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತೆ? ದುಲೆ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಸರಿನಾ. ಸೊ ದುಲೆಯಲ್ಲಿ ಬರುತ್ತೆ, ನೀವು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಸಿಲ್ವರ್ನ ಗೆದ್ದಿರ್ತಕ್ಕಂಥದ್ದು ಯಾವುದು ಸರ್? ಚಿನ್ನ. ಇದಕ್ಕೆ ಮತ್ತು ಸಿಲ್ವರ್ನ ಯಾರು ಗೆದ್ದಿದ್ದಾರೆ? ಈ ಒಂದು ವೆಸ್ಟ್ ಮಜಿಷ್ಪುರ ಅಂತ ಹೇಳಿದ್ವಿ, ಅದು ಎಲ್ಲಿ ಕಂಡುಬರುತ್ತೆ? ತ್ರಿಪುರಾದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಅತಿ ದೊಡ್ಡ ಕ್ರೀಡಾ ಸಂಕೀರ್ಣವನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದೀನಿ. ಕ್ರೀಡಾ ಸಂಕೀರ್ಣವನ್ನು ಯಾವ ನಗರದಲ್ಲಿ ಉದ್ಘಾಟನೆ ಮಾಡಿದೆ ಸರ್? ಯಾವುದು? ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತ ಹೇಳಿದ್ವಿ, ಯಾವುದು ಸರ್? ಅಹಮದಾಬಾದ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಮೊದಲ AI ಕ್ಯಾಬಿನೆಟ್ ಮಂತ್ರಿಯನ್ನು ನೇಮಿಸಿದ ದೇಶ ಯಾವುದು ಅಂತ? ಯಾವುದು ಸರ್? ಅಲ್ಬೇನಿಯಾ ಅಲ್ವಾ ಸರ್? ನೀವೇ ಹೇಳಿದ್ರಿ. ಓಕೆ, ಹೌದು, ಅಲ್ಬೇನಿಯಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಸ್ರೋದ 2ನೇ ಉಡಾವಣಾ ಸ್ಥಳ ಎಲ್ಲಿದೆ ಅಂತ? ಎಲ್ಲಿದೆ ಸರ್ ಇಸ್ರೋದ 2ನೇ ಉಡಾವಣಾ ಸ್ಥಳ? ಶ್ರೀಹರಿಕೋಟ, ಇದು ಮೊದಲನೇದಾಯಿತು. ಎರಡನೇದು ಯಾವುದು ಸರ್? ತಮಿಳುನಾಡಿನ ಕುಲಶೇಖರ ಪಟ್ಟಣಂ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಕುಲಶೇಖರ ಪಟ್ಟಣಂ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಕೃಷಿ ಆಹಾರ ರಫ್ತು ಹೆಚ್ಚಿಸಲು ಭಾರತೀಯ ಉಪಕ್ರಮವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಯಾವುದು ಪ್ರಾರಂಭಿಸಿದೆ ಸರ್ ಈ ಒಂದು ಭಾರತೀಯ ಉಪಕ್ರಮವನ್ನು? ಯಾವುದು ಅಂತ ಕೇಳಿದ್ರೆ ಸರ್ ಈ ಒಂದು ಅಪೇಡಾ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಅಪೇಡಾ ಸಂಸ್ಥೆ. ಹಾಗಾದರೆ ಈ ಒಂದು ಭಾರತೀಯ ಫುಲ್ ಫಾರ್ಮ್ ಏನು? ಭಾರತ್ ಹಬ್ ಫಾರ್ ಅಗ್ರಿಟೆಕ್ ರೆಸಿಲೆನ್ಸ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ಇನ್ಕ್ಯುಬೇಷನ್ ಫಾರ್ ಎಕ್ಸ್ಪೋರ್ಟ್ ಎನೇಬಲ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯುದ್ಧಾಭ್ಯಾಸ 2025 ಭಾರತ ಮತ್ತು ಯಾವ ದೇಶ ಆಯೋಜಿಸಿದೆ ಅಂತ? ಓಕೆ, ಯಾವ ದೇಶ ಆಯೋಜಿಸಿದೆ ಸರ್ ಈ ಒಂದು ಯುದ್ಧಾಭ್ಯಾಸ? ಯಾವುದು ಅಂತ ಕೇಳಿದ್ರೆ ಒಂದು ನಮ್ಮ ಭಾರತ ಮತ್ತು USA ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಭಾರತ ಮತ್ತು USA ಏನಿದೆ ಅಲ್ವಾ, ಯುದ್ಧಾಭ್ಯಾಸ ವ್ಯಾಯಾಮವನ್ನು ಆಯೋಜನೆ ಮಾಡಿದ್ದಾವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಭಾರತ ಮೊದಲ ಇಂಟಿಗ್ರೇಟಿವ್ ಆಂಕಾಲಜಿ ಸಂಶೋಧನಾ ಮತ್ತು ಆರೈಕೆ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ತೆರೆಯಲಾಯಿತು? ಇಂಟಿಗ್ರೇಟಿವ್ ಆಂಕಾಲಜಿ ಎದಕ್ಕೆ ರೀ? ಕ್ಯಾನ್ಸರ್ ತಪಾಸಣೆ ಮಾಡ್ತಾರಲ್ವ ಆಂಕಾಲಜಿ. ಓಕೆ, ಗುಡ್, ನೆನಪಿದೆ ನಿಮಗೆ. ಆ್ಯಂಡ್ ದೆನ್ ಇದಕ್ಕೆ ಆನ್ಸರ್ ಯಾವುದು ಆನ್ಸರ್ ಆಗುತ್ತೆ? ಎಲ್ಲಿ ಇದನ್ನು ಓಪನ್ ಮಾಡಿದೆ? ಎಲ್ಲಿ ಅಂತ ಕೇಳಿದ್ರೆ ಸರ್ ಗೋವಾದಲ್ಲಿ ಓಪನ್ ಮಾಡಿದೆ ಸರ್. ಯಾವುದು? ಈ ಒಂದು ಆಂಕಾಲಜಿ ರಿಸರ್ಚ್ ಆ್ಯಂಡ್ ಕೇರ್ ಸೆಂಟರ್ ಅಂತ ಹೇಳ್ತೀವಿ. ಇಂಟಿಗ್ರೇಟಿವ್ ಆಂಕಾಲಜಿ ರಿಸರ್ಚ್ ಆ್ಯಂಡ್ ಕೇರ್ ಸೆಂಟರ್ ಎಲ್ಲಿ ಓಪನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಒಂದು ಗೋವಾದಲ್ಲಿ ಓಪನ್ ಮಾಡಿದ್ದಾರೆ. ಓಕೆ, ಸೊ ಹೇಗೆ ನೆನ್ಪಿಟ್ಕೊಳ್ಳಿ ಇದನ್ನು ಸರ್? ಈ ಒಂದು ಚರ್ಮದ ಕ್ಯಾನ್ಸರ್ ಏನಿರುತ್ತಲ್ವಾ, ಫಾರಿನರ್ಸು ಅವರು ಬಿಸಿಲು ತೊಗೊಳ್ಬೇಕು ಅಂತ ಗೋವಾ ಬೀಚಲ್ಲಿ ಬರ್ತಾರೆ. ಸೊ ಅದಕ್ಕೆ ಗೋವಾ ಬೀಚಲ್ಲಿ ಹೇಗೂ ಬಿದ್ದಿದ್ದಾವೆ ಇವು ಕ್ಯಾನ್ಸರ್ ಪೇಷಂಟ್ ಅಂತ ಅಲ್ಲಿ ಏನು ಮಾಡಿದ್ದಾರೆ? ಇಂಟಿಗ್ರೇಟಿವ್ ಆಂಕಾಲಜಿ ಒಂದು ರಿಸರ್ಚ್ ಸೆಂಟರನ್ನು ಓಪನ್ ಮಾಡಿದ್ದಾರೆ ಅಂತ ನೆನ್ಪಿಟ್ಕೊಂಬಿಡಿ, ನೆನ್ಪುಳಿತದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, 2025 ISSF ಜೂನಿಯರ್ ವಿಶ್ವಕಪ್ನಲ್ಲಿ ಪದಕ ಪಟ್ಟಿಯಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದೀನಿ. ಯಾವ ದೇಶ ಅಗ್ರಸ್ಥಾನದಲ್ಲಿದೆ ಸರ್? ಸೊ ಎಷ್ಟೇನಾದರೂ ಕೊಟ್ಟಿದ್ದಾರೆ ಅಂತಂದರೆ ಅದು ನಮ್ಮ ಇಂಡಿಯಾನೇ ಇರಬೇಕು ಸರ್. ಹೌದು, ನಮ್ಮ ಇಂಡಿಯಾನೇ ಇಲ್ಲಿ ISSF ಜೂನಿಯರ್ ವಿಶ್ವಕಪ್ನಲ್ಲಿ ಪದಕ ಪಟ್ಟಿಯಲ್ಲಿ ನಮ್ಮ ಭಾರತ ಏನಿದೆಯಲ್ಲ ಮೊದಲ ಸ್ಥಾನದಲ್ಲಿ ಕಂಡುಬರ್ತಾ ಇದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇಂಟರ್ಪೋಲ್ನ ಏಷ್ಯನ್ ಸಮಿತಿಯ ಸದಸ್ಯರಾಗಿ ಯಾವ ದೇಶ ಆಯ್ಕೆಯಾಗಿದೆ ಅಂತ ಕೇಳಿದ್ರೆ. ಇಂಟರ್ಪೋಲ್ನ ಏಷ್ಯನ್ ಸಮಿತಿಯ ಸದಸ್ಯರಾಗಿ ಯಾವ ದೇಶ ಆಯ್ಕೆಯಾಗಿದೆ ಸರ್? ಯಾವ ದೇಶ ಹೇಳ್ಬೋದಾ? ಯಾವ ದೇಶ ಸರ್? ನಮ್ಮ ಭಾರತವೇ ಆಯ್ಕೆಯಾಗಿದೆ ಸರ್. ಓಕೆ, ಯಾವುದು? ಈ ಒಂದು ಭಾರತವೇ ಆಯ್ಕೆಯಾಗಿದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ಗುಜರಾತ್ನ 4ನೇ ಸೌರ ಗ್ರಾಮ ಯಾವುದು ಅಂತ ಕೇಳಿದ್ರೆ. ಯಾವುದಾಗಿದೆ ಸರ್ ಈ ಒಂದು ಸೌರ ಗ್ರಾಮ ಯಾವುದು ಅಂತ ಕೇಳಿದ್ರೆ ಒಂದು ಸುರೇಂದ್ರನಗರ್ ಅಂತ ಹೇಳ್ತೀವಿ. ಸುರೇಂದ್ರನಗರ ಎಲ್ಲಿ ಕಂಡುಬರುತ್ತೆ ಸರ್? ಈ ಒಂದು ಗುಜರಾತಲ್ಲಿ ಕಂಡುಬರುತ್ತೆ ಸರಿನಾ. ಸೊ ಯಾಕೆ ನ್ಯೂಸಲ್ಲಿ ಇದೆ ಸುರೇಂದ್ರನಗರ್? ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿಯಲ್ಲಿ 4ನೇ ಸೌರ ಗ್ರಾಮವಾಗಿದೆ ಇದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಜುಬಿನ್ ಗರ್ಗ್ ಅವರು ಯಾವ ಭಾರತೀಯ ರಾಜ್ಯದ ಪ್ರಸಿದ್ಧ ಗಾಯಕ ಆಗಿದ್ರು ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಗಾಯಕಿ ಅಲ್ಲದು, ಆ್ಯಕ್ಚುಲಿ ಗಾಯಕ ಜುಬಿನ್ ಗರ್ಗ್ ಅವರು. ಓಕೆ, ಪುರುಷರಾಗಿದ್ರು ಅವರು. ಸೊ ಯಾವ ರಾಜ್ಯದವರು ಇದ್ರು ಅವರು? ಯಾವ ರಾಜ್ಯ ಅಂತ ಕೇಳಿದ್ರೆ ಈ ಒಂದು ಅಸ್ಸಾಂ ಅಂತ ಹೇಳ್ತೀವಿ ಸರ್. ಯಾವ ರಾಜ್ಯ ಅಂತಂದರೆ ಈ ಒಂದು ಅಸ್ಸಾಂ ಅವರು ಆಗಿದ್ರು ಅವರು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇವರ ಒಂದು ಫೇಮಸ್ ಆಲ್ಬಮ್ ಸಹ ಇದೆ 1992 ಮಾಡಿರ್ತಕ್ಕಂತಹ ಈ ಅನಾಮಿಕಾ ಅನ್ನೋ ಒಂದು ಆಲ್ಬಮ್ ಸರ್. ಇನ್ನು ಅನಾಮಿಕಾ ಆಲ್ಬಮ್ ಯಾರಿಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಈ ಒಂದು ಅಸ್ಸಾಂನ ಅನಾಮಿಕಾ ಆಗಿರ್ತಕ್ಕಂಥ ಜುಬಿನ್ ಗರ್ಗ್ ಅವರು ಅಂತ ಹೇಳಬೇಕಾಗುತ್ತೆ ನೀವು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಇವ್ರದ್ದು ಒಂದು ಸಾಂಗ್ ಯಾವುದು ಅಂತ ಕೇಳಿದ್ರೆ ಒಂದು ಯಾ ಅಲಿ ಅಂತ ಒಂದು ಸಾಂಗ್ ಬರುತ್ತೆ ಸರಿನಾ. ಸೊ ಒಂದು ಗ್ಯಾಂಗ್ಸ್ಟರ್ ಮೂವಿದು. ಓಕೆ, ಸೊ ಯಾವುದಂದ್ರೆ ಒಂದು ಯಾ ಅಲಿ ಅವ್ರದ್ದು ಸಹ ಕೊಡುಗೆ ಇದಕ್ಕೆ ಜಾಸ್ತಿ ಇದೆ ಸರ್. ಯಾರ್ದು? ಒಂದು ಜುಬಿನ್ ಗರ್ಗ್ ಅವ್ರದ್ದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಡಿಯಾಗೋ ಗಾರ್ಸಿಯಾದಲ್ಲಿ ಉಪಗ್ರಹ ಟ್ರ್ಯಾಕಿಂಗ್ ಸ್ಟೇಷನ್ ಸ್ಥಾಪಿಸಲು ಭಾರತ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಕೇಳಿದ್ದೀನಿ. ಎಲ್ಲಿ? ಒಂದು ಡಿಯಾಗೋ ಗಾರ್ಸಿಯಾದಲ್ಲಿ. ಯಾವುದು? ಈ ಒಂದು ಡಿಯಾಗೋ ಗಾರ್ಸಿಯಾ ಅಂತ ಹೇಳ್ತೀವಿ. ಇದು ಡಿಯಾಗೋ ಗಾರ್ಸಿಯಾ ಎಲ್ಲಿ ಕಂಡುಬರುತ್ತೆ ಸರ್? ಹಿಂದೂ ಮಹಾಸಾಗರದಲ್ಲಿ ಇದು ಕಂಡುಬರುತ್ತೆ. ಹಿಂದೂ ಮಹಾಸಾಗರ. ಹಾಗಾದರೆ ಯಾವ ದೇಶ ಈ ಹಿಂದೂ ಮಹಾಸಾಗರದಲ್ಲಿ ನಿಮಗೆ ಕಂಡುಬರ್ತಾ ಇದೆ ಸರ್? ಮಾರಿಷಿಯಸ್ ಕಂಡುಬರುತ್ತೆ. ಹೌದು, ಮಾಲ್ಡೀವ್ಸ್ ಕಂಡುಬರುತ್ತೆ, ಶ್ರೀಲಂಕಾ ಕಂಡುಬರುತ್ತೆ, ಸೀಶೆಲ್ಸ್ ಸಹ ಕಂಡುಬರುತ್ತೆ. ಸೊ ಹಾಗಾದರೆ ಯಾವುದಾಗುತ್ತೆ ಇದಕ್ಕೆ ಆನ್ಸರ್? ಹೇಳ್ಬೋದಾ? ಯಾವುದು ಸರ್? ಒಂದು ಮಾರಿಷಿಯಸ್ ದೇಶದೊಂದಿಗೆ ಸಹಿ ಹಾಕಿದೆ ಸರಿನಾ. ಯಾವುದೇ ಒಂದು ಡಿಯಾಗೋ ಗಾರ್ಸಿಯಾದಲ್ಲಿ ಉಪಗ್ರಹ ಟ್ರ್ಯಾಕಿಂಗ್ ಸ್ಟೇಷನ್ ಸ್ಥಾಪಿಸಲು ಭಾರತ ಮಾರಿಷಿಯಸ್ದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಯಾಕಂದರೆ ಒಂದು ಡಿಯಾಗೋ ಗಾರ್ಸಿಯಾ ಏನಿದೆ ಅಲ್ವಾ, ಮಾರಿಸ್ ಅಂಡರಲ್ಲಿ ಕಂಡುಬರುತ್ತೆ ನಿಮಗೆ, ಮಾರಿಷಿಯಸ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಶಾರದಾ ಹಾಫ್ಮನ್ ಯಾವ ನೃತ್ಯ ಪ್ರಕಾರದೊಂದಿಗೆ ಸಂಬಂಧವನ್ನು ಹೊಂದಿದರು? ಬಂತು ನೋಡಿ ನಿಮ್ಮ SSC ಕ್ವಶನ್, ನೆನ್ಪಿಟ್ಕೊಳ್ಳಿ ಇದನ್ನು. ಯಾರು ಯಾವುದಕ್ಕೆ ಸಂಬಂಧ ಹೊಂದಿದ್ದರು? ಯಾವುದಕ್ಕೆ ಅಂತ ಕೇಳಿದ್ರೆ ಸರ್ ಈ ಶಾರದಾ, ಹೇ ಶಾರದೆ ದಯ ಪಾಲಿಸೆ ಭರತನಾಟ್ಯವನ್ನು ದಯ ಪಾಲಿಸೆ, ನೆನ್ಪಿಟ್ಕೊಳ್ಳಿ ಇದನ್ನು. ಯಾರು? ಶಾರದಾ ಹಾಫ್ಮನ್ ಅವರು ಅಂತ ಹೇಳ್ತೇವೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ವಿದ್ಯಾರ್ಥಿಗಳ ನಾವೀನ್ಯತೆಗಾಗಿ 2025 ಇನ್ಸ್ಪೈರ್ ಪ್ರಶಸ್ತಿಯಲ್ಲಿ ಯಾವ ಜಿಲ್ಲೆ ಅಗ್ರಸ್ಥಾನ ಪಡೆದಿದೆ ಅಂತ ಕೇಳಿದ್ದೇನೆ ಸರ್. ಈ ಇನ್ಸ್ಪೈರ್ ಪ್ರಶಸ್ತಿಯಲ್ಲಿ ಯಾವ ಜಿಲ್ಲೆ ಅಗ್ರಸ್ಥಾನ ಪಡೆದಿದೆ ವಿದ್ಯಾರ್ಥಿಗಳ ನಾವೀನ್ಯತೆಗಾಗಿ? ಓಕೆ, ಯಾವ ರಾಜ್ಯ?
ಹೇಳ್ಬೋದಾ? ಯಾವುದು ಸರ್? ಸರ್ ಈ ಒಂದು ಮುಜಾಫರಾ? ಹೌದು. ಈ ಒಂದು ಮುಜಾಫರ್ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಮುಜಾಫರ್ ಅಂತ ಅನ್ನೋದು ಈ ಇನ್‌ಸ್ಪೈರ್ ಅವಾರ್ಡನ್ನು ಪಡೆದಿರತಕ್ಕಂತಹ ಒಂದು ಜಿಲ್ಲೆ ಆಗಿದೆ ಸರ್. ಅಗ್ರಸ್ಥಾನದಲ್ಲಿ ಕಂಡುಬರ್ತಕ್ಕಂಥ ಒಂದು ಜಿಲ್ಲೆ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 2025ರ ಸ್ಪೀಡ್ ಸ್ಕೇಟಿಂಗ್ ವಿಶ್ವ ಚಾಂಪಿಯನ್‌ಶಿಪ್‌ನಲ್ಲಿ ಭಾರತದ ಮೊದಲ ಚಿನ್ನದ ಪದಕ ಗೆದ್ದವರು ಯಾರು ಅಂತ. ಯಾರು ಗೆದ್ದಿದ್ದಾರೆ ಸರ್ ಇದರಲ್ಲಿ ಚಿನ್ನದ ಪದಕವನ್ನು? ಯಾರು ಸರ್? ನಮ್ಮ ಆನಂದ್ ಕುಮಾರ್ ಅವರು. ಆನಂದ್ ಕುಮಾರ್ ವೇಲ್ಕುಮಾರ್ ಅವರು ಅಂತ ಹೇಳ್ತೀವಿ ಸರ್ನ. ಸ್ಕೇಟಿಂಗ್ ಆಡೋಕ್ಕೆ ಏನು ಆನಂದ ಆಗುತ್ತಲ್ವ ಮನಸ್ಸಿಗೆ? ಸ್ಕೇಟಿಂಗ್ ಸಖತ್ತಾಗಿರುತ್ತೆ ಸ್ಕೇಟಿಂಗ್. ಓಕೆ. ಸೊ ಆ ಒಂದು ಸ್ಕೇಟಿಂಗಲ್ಲಿ ಸ್ಪೀಡ್ ಸ್ಕೇಟಿಂಗಲ್ಲಿ ವಿಶ್ವ ಚಾಂಪಿಯನ್‌ಶಿಪ್‌ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಈ ನಮ್ಮ ಆನಂದ್ ಕುಮಾರ್ ವೇಲ್ಕುಮಾರ್ ಅವರು ಅಂತ ಹೇಳ್ತೀವಿ ಸರ್. ಯಾರು? ಒಂದು ಆನಂದ್ ಕುಮಾರ್ ವೇಲ್ಕುಮಾರ್ ಅವರು. ಓಕೆ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ ಸರ್ ಹಾಗಾದರೆ ಇವರು ಯಾವ ರಾಜ್ಯದವರು ಇದ್ದಾರೆ? ಹೆಸರಿದೆ ವೇಲು ಅಂತ. ಓಕೆ. ವೇಲು ಯಾರ ಹೆಸರು ಗೊತ್ತಾ? ಗಣೇಶನ ಅಣ್ಣನಾಗಿರ್ತಕ್ಕಂತಹ ದೇವ್ರು ಯಾರು? ಯಾರಿದ್ದಾರೆ ಅವರು? ಷಣ್ಮುಖ. ಓಕೆ. ಯಾರು ಅಂತ ಕೇಳಿದ್ರೆ ಈ ಒಂದು ಷಣ್ಮುಖ ಅಂತ ಹೇಳ್ತೀವಿ. ಆ ಷಣ್ಮುಖ ಅವರ ಹೆಸರು ಈ ತಮಿಳ್ನಾಡಲ್ಲಿ ಏನಂತ ಕರೀತಾರೆ ಗೊತ್ತಾ? ವೇಲು ಅಂತ ಕರೀತಾರೆ. ಓಕೆ. ಸೊ ಮೀನ್ಸ್ ಈ ಒಂದು ವೇಲು ಅಂತ ಆಲ್ಮೋಸ್ಟ್ ಸಾಕಷ್ಟು ಜನದ ಹೆಸರು ಕಂಡುಬರುತ್ತೆ ನಿಮಗೆ. ತಮಿಳ್ನಾಡಿನಿಂದ ಯಾರ್ದಾದ್ರೂ ಫ್ರೆಂಡ್ಸ್ ಇದ್ದರೆ ನನ್ನ ಒಂದು 10 ಜನ ಫ್ರೆಂಡ್ಸಲ್ಲಿ ಒಂದು 4 ಜನ ಹೆಸರದ್ದು ಏನಿದೆ ಅಂತಂದರೆ ಈ ಒಂದು ವೇಲು ಅಂತಲೇ ಇದೆ ಅವರ. ಮೀನ್ಸ್ ಅವ್ರ ಹೆಸರಲ್ಲಾದರೂ ವೇಲು ಅಂತ ಇದೆ. ಆ್ಯಂಡ್ ದೆನ್ ಅವರ ತಂದೆ ಹೆಸರಲ್ಲಾದರೂ ವೇಲು ಅಂತ ಇದೆ. ಆ್ಯಂಡ್ ದೆನ್ ಅವ್ರಿಗೆ ಏನೋ ಆದರೂ ವೇಲು ಅನ್ನೋದು ಒಂದು ಸಂಬಂಧ ಇದ್ದೇ ಇರುತ್ತೆ ಸರ್ನಾ. ಯಾರು ಅಂತ ಕೇಳಿದ್ರೆ ಈ ಒಂದು ಷಣ್ಮುಖರ ಒಂದು ಹೆಸರು ಅಂತ ಹೇಳ್ತೀವಿ ಅಲ್ಲಿ ಈ ಒಂದು ತಮಿಳ್ನಾಡಲ್ಲಿ. ಓಕೆ. ಸೊ ಇದು ತಮಿಳ್ನಾಡವರಿಗೆ ಇವು ಸಂಬಂಧಪಟ್ಟಿದ್ದಾರೆ ಅಂತಲೂ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 16ನೇ ಸಶಸ್ತ್ರ ಪಡೆಗಳ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಎಲ್ಲಿ ನಡೆದಿದೆ ಸರ್ ಈ ಒಂದು 16ನೇ ಸಶಸ್ತ್ರ ಪಡೆಗಳ ಸಮ್ಮೇಳನ? ಎಲ್ಲಿ ನಡೆದಿದೆ? ಕೋಲ್ಕತ್ತಾ, ಪುಣೆ, ನವದೆಹಲಿ ಮತ್ತು ಹೈದರಾಬಾದ್. ಎಲ್ಲಿ ಹೇಳ್ಬೋದಾ? ಎಲ್ಲಿ ಸರ್? ಈ ಒಂದು ಕಲ್ಕತ್ತಾದಲ್ಲಿ ನಡೆದಿದೆ. ಸಶಸ್ತ್ರ ಪಡೆಗಳ ಒಂದು ಸಮ್ಮೇಳನ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ಒಂದು ಕಲ್ಕತ್ತಾ ಅಂತ ಹೇಳಬೇಕಾಗುತ್ತೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ 2025ರಲ್ಲಿ ಆಂಧ್ರ ಪ್ರದೇಶದ ಯಾವ ತಾಣಗಳು ಯುನೆಸ್ಕೋದ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆಗೊಂಡವು? ತಿರುಮಲ ಬೆಟ್ಟಗಳು, ಎರ್ರಾಮಟ್ಟಿ ದಿಪ್ಪಲು, ಆ್ಯಂಡ್ ದೆನ್ ಎ ಮತ್ತು ಬಿ ಎರಡು, ಆ್ಯಂಡ್ ದೆನ್ ಅರಕು ಕಣಿವೆ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಹೇಳ್ಬೋದಾ? ಹೇಳಿ ನೋಡುವ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ಅಂತ. ಓಕೆ. ಸೊ ಇದನ್ನು ನೀವು ಹೋಮ್ವರ್ಕ್ ಕ್ವಶನ್ನ ತೊಗೊಂಡು ಆ್ಯಂಡ್ ದೆನ್ ಇದಕ್ಕೆ ಆನ್ಸರ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ದೆನ್ ನೆಕ್ಸ್ಟ್ ನಾಳೆ ದಿನಕ್ಕೆ ನೀವು ಥರ್ಡ್ ಪಾರ್ಟ್ಗೆ ವೇಟ್ ಮಾಡಿ ಅಂತ ಸಹ ಹೇಳ್ತಾ ಆ್ಯಂಡ್ ದೆನ್ ಇಲ್ಲಿವರೆಗೂ ಫಸ್ಟ್ ಆಫ್ ಆಲ್ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವೀಡಿಯೋ ನೋಡಿ ನಿಮಗೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವೀಡಿಯೋ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮಗೆ ಏನಾದರೂ ವೀಡಿಯೋ ಲೈಕ್ ಆಗಿ ಇಷ್ಟ ಆಗಿ ಅಂತ ನೀವು ಲೈಕ್ ಮಾಡಿದರೆ ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೆ ಸಹ ಈ ಒಂದು ಕ್ಲಾಸ್ಗಳನ್ನು ಶೇರ್ ಮಾಡಿ. ಓಕೆ. ಸೊ SSC GD ಎಕ್ಸಾಮ್ಗೆ ಅವರು ಪ್ರಿಪೇರ್ ಆಗ್ತಾ ಇರಲಿ, MTSಗೆ ಪ್ರಿಪೇರ್ ಆಗ್ತಿರಲಿ, ಮತ್ತು ಯಾವುದು CGLಗೆ, CPOಗೆ, ಆ್ಯಂಡ್ ದೆನ್ ಈ ಒಂದು ಸ್ಟೆನೋಗೆ, ಇಲ್ಲಾಂದರೆ RRBಯಲ್ಲಿ ನೀವು ತೊಗೊಂಡ್ರೆ RRB ಕ್ಲರ್ಕ್ಗೆ, ಅಂದರೆ ನೆಕ್ಸ್ಟ್ ಯಾವುದು ಈ ಒಂದು RBIಯಲ್ಲಿ ತೊಗೊಂಡ್ರೆ RBI ಕ್ಲರ್ಕ್ಗೆ, ಆ್ಯಂಡ್ ದೆನ್ ಈ ಒಂದು RRBಯಲ್ಲಿ ಹೇಳೋದಾದರೆ ನೀವು ಡೆಲ್ಲಿ ಪೊಲೀಸ್ ಅಂತ ಯಾವುದೋ D ಗ್ರೂಪ್ ಆಗಿರಲಿ, ಅಂದರೆ ನೆಕ್ಸ್ಟ್ NTPC ಆಗಿರಲಿ, RPF ಆಗಿರಲಿ, ಎಲ್ಲ ಎಕ್ಸಾಮ್ಗೂ ಸಹ ಈ ಒಂದು ಕರೆಂಟ್ ಅಫೇರ್ಸ್ ಏನಿದೆಯಲ್ಲ ಯೂಸ್ಫುಲ್ ಆಗುತ್ತೆ. ಸೊ ಅದ ಕಡೆಯಿಂದ ನೀವು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ದೆನ್ ನಿಮ್ಮ ಒಂದು ಅನಿಸಿಕೆಯನ್ನು ಫೀಡ್ಬ್ಯಾಕ್ ಆಗಿ ಕಾಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.